ಸ್ವಲ್ಪ ಶಾಂತ ರೀತಿಯಿಂದ ಇಲ್ಲಿ ವೇದಿಕೆ ಮುಂಭಾಗದೊಳಗೆ ಬಂದು ಕೂಡಬೇಕು. ಒಂದು ಕಡೆ ಬಂದು ಕೂಡ್ಬೇಕು. ಒಬ್ಬ ಸ್ವಾಮಿಗಳು ಗುರುಗಳು ಬಂದಾರೆ ಅಂದ್ರೆ ಅಲ್ಲೆಲ್ಲ ಕೂತ್ಕೋಬಾರದು. ಯಾಕಂತಂದ್ರೆ ಗುರುಗಳು ಒಂದು ದರ್ಶನ ಪಡ್ಕೊಳ್ಬೇಕು ಅಂತಂದ್ರೆ ಮುಂದೆ ಭಾಗ ಬಂದು ಕೂಡಬೇಕು ಅಂತ. ಯಾವ್ದಾದ್ರು ಒಂದು ನಾಟಕ ಪಾಠಕ ಇತ್ತಂದ್ರೆ ಎಲ್ಲಿ ಕುಂತರು ನಡೀತದೆ, ಅದ್ರ ಬಗ್ಗೆ ನನಗೆ ಮಾತಿಲ್ಲ. ಸ್ವಾಮಿಗಳು ಶರಣರು ಸಂತರು ಊರಾಗ ಬಂದಾರ ಅಂದ್ರೆ ಇದು ಮುಂದೆ ಬಂದು ಕುಂದಿರುವಂತ ಒಂದು ಕೆಲಸ ಮಾಡಬೇಕು. ಕೊಡ್ರಿ ಚಿತ್ರಾಸನ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ರಿ. ಪೂಜಾರಿ ದಯಮಾಡಿಸಿದ್ದಾರೆ. ಅವರ ಕಳಸಲ್ಲಿ ಇಡಬರ್ರಿ, ಅಲ್ಲಿ ಹಿಡ್ರಿ, ಅಲ್ಲಿ ಬರ್ರಿ. ಎಲ್ಲರೂ ಒಳಗಿದ್ದರು ಹೊರಗೆ ಬರ್ರಿ. ಇಲ್ಲಿ ಬರ್ರಿ, ಎಲ್ಲರ ಮುಂದೆ ಕೂಡು ಬರ್ರಿ. ಆಮೇಲೆ ನಮಸ್ಕಾರ ಮಾಡುವಂತರಿ ಕೂಡ್ರಿ. ಅಲ್ಲಿ ಬರ್ರಿ, ಮುಂದೆ ಬರ್ರಿ, ಅಷ್ಟು ಮುಂದೆ ಬರ್ರಿ. ಪುಣ್ಯದ ಫಲವೇ ಸುಖ, ಪುಣ್ಯದ ಫಲವೇ ಸುಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಮಾಡಿ ಪಾಪದ ಮಾಡಿ ಪಾಪದ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ
ಪುಣ್ಯದ ಫಲವೇ ಸುಖ ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಜಯ ಮಂಗಲಂ ಜಯ ನಮ. ಸಾಂಬ ಜಯ ನಮ. ಪಾರ್ವತಿ ಶಿವರ ನನಗೆ ಆಶ್ಚರ್ಯ ಆಗಿದ್ದೇನಂದ್ರೆ ಇಷ್ಟು ಜನ ಕುಂತೀವಿ, ಜಯಮಂಗಲಂ ಅಂದ್ರೆ ಕಿಸಕ್ ಕನವಲ್ರಿ, ಸಾಂಬ ಜಯ ನಮ ಅಂದ್ರೆ ಕಿಸಕ್ ಕನವಲ್ರಿ. ಅಂದ್ರ ಇಲ್ಲಿ ಒಂದು ಆಶ್ಚರ್ಯ ಏನಂತಂದ್ರ ಗುರುಗಳು ಬಂದಾರಲ್ಲ, ಆ ಗುರುವಿನ ಜ್ಞಾನದೊಳಗೆ ಮೈ ಮರೆತು ಕುಂತೀರಿ ಅಂತ ಬಹಳ ಖುಷಿ ಅನಿಸ್ತದ. ಜಯಮಂಗಲಂ ಜಯ ನಮ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶ್ರೀ ಗುರು ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ ಕಿ, ಅಂಬಾ ಭವಾನಿ ಮಾತಾ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ, ಜಯ ಮಂಗಲಂ ಜಯ ನಮ. ಇವತ್ತಿನ ದಿನ ನಮ್ಮ ತಾಳೂರು ಗ್ರಾಮಕ್ಕ ಪಾದಾರ್ಪಣೆಯನ್ನ ಮಾಡಿರ್ತಕ್ಕಂಥ ಬಾಲ ತಪಸ್ವಿಗಳು, ಸರಳ ಬದುಕಿನ ಸಹಕಾರ ಮೂರ್ತಿಗಳು, ಭಕ್ತರ ಬಾಳಿನ ಭಾಗ್ಯ ನಿಧಿಯಾಗಿರ್ತಕ್ಕಂಥ ನಮ್ಮ ಜಂಗಮರ ಹೊಸಳ್ಳಿ ಪುರವರ್ಗ ಮಠದ ಅಜಾತ ಸಟಸ್ಥಲ ಬ್ರಹ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮ್ಮ ತಾಳೂರು ಗ್ರಾಮದ ವತಿಯಿಂದ ಜೋರಾದ ಭಕ್ತಿಯ ಚಪ್ಪಾಳೆ ಮುಖಾಂತರ ಪೂಜ್ಯರನ್ನ ಭಕ್ತಿಯಿಂದ ಸ್ವಾಗತವನ್ನು ಮಾಡಿಕೊಂಡು ಈ ಕಾರ್ಯಕ್ರಮದೊಳಗ ಹೆಸರಾಂತ ಪ್ರವಚನಕಾರರು, ಗುರುವಿನ ಸೇವೆಯೊಳಗ ಸಂಗೀತದ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರು ಮಾಡಿರ್ತಕ್ಕಂಥ ಬಸಯ್ಯ ಶಾಸ್ತ್ರಿಗಳು ಅದ್ಬಲಿ ಅವರಿಗೆ ಸಮೇತ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಅವರಿಗೂ ಪ್ರೀತಿಯ ಭಕ್ತಿಯ ಸ್ವಾಗತವನ್ನು ಮಾಡಿಕೊಂಡು ನಮ್ಮ ನಾಡಿನ ಪ್ರಖ್ಯಾತ ತಬಲಾ ವಾದಕರು ಒಂದೊಂದು ಊರಿಗೆ ಏನಿಲ್ಲ ಅಂದ್ರೆ ಒಂದು 25 ವರ್ಷದ ಸನೇಕ ತಬಲಾ ನುಡಿಸ್ಯಾರ ಅಂತಂದ್ರ ಈಗ ಬಹುಶಃ ಅವ್ರಿಗೆ ನೋಡೋರಿಗೆ ಒಂದು ಅವ್ರು ಹೆಂಗ್ ಕಾಣಕತ್ತೀರ ಅಂದ್ರೆ ನಮ್ಮ ತಬಲಾ ಮಾಸ್ತರ ಒಂದು 40 ವರ್ಷ ಇರ್ಬೋದೇನೋ ಅನ್ನಿಸ್ತದ. 70 ಸೆನೆಯಾಗಿದ್ದರೂ ಸಮೇತ 20 ರಂಗ ಕಾಣ್ತಾನೆ ನಮ್ಮ ತಬಲಾ ಮಾಸ್ತರ ಅಂತ ನಮ್ಮ ಆಲ್ವಿಯ ಮೌನೇಶ್ ಅಣ್ಣವರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಪೂಜ್ಯರಿಗೆ ಮಾಲಾರ್ಪಣೆ ಮಾಡಬೇಕಾಗಿತ್ತು. ಆದ್ರೆ ಇನ್ನು ಓರ್ವ ಪೂಜ್ಯರ ಪಾದ ಆಗಮನ ಆಗ್ತದೆ. ಅದಕ್ಕೆ ಅವರು ಬಂದ ಮೇಲೆ ಇರುವ ಪೂಜ್ಯರಿಗೆ ಮಾಲಾರ್ಪಣೆ ಇರ್ತದೆ ಎನ್ನುವಂತ ವಿಚಾರವನ್ನ ತಿಳಿಸುತ್ತಾ, ಗುರುಗಳು ಯಾಕೆ ಬಂದಿದ್ದಾರೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರ್ತದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಜಂಗಮರ ಸ್ಥಳೀಯ ತಾತ್ನವರು ಇವತ್ತಿನ ದಿನ ಒಂದಲ್ಲ ಎರಡಲ್ಲ ಅನೇಕ ಹಳ್ಳಿ ಸಂಚಾರವನ್ನ ಮಾಡುತ್ತ ಸಂಸ್ಕಾರದ ಬೀಜವನ್ನ ಬಿತ್ತುತ್ತ ಧರ್ಮದ ಹಾದಿಯೊಳಗ ಸಾವಿರಾರು ಭಕ್ತರನ್ನ ನಡೆಸುತ್ತ ಇವತ್ತ ತಾಳೂರು ಗ್ರಾಮಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಪೂಜ್ಯರು ಈ ಗ್ರಾಮಕ್ಕ ಕಾಣಿಕೆಗಾಗಿ ಬಂದವರಲ್ಲ, ದವಸ ಧಾನ್ಯಕ್ಕಾಗಿ ಬಂದವರಲ್ಲ, ಮತ್ತೊಂದು ಇನ್ನೊಂದು ಬೇಕಂತ ಬಂದವರಲ್ಲ. ತಾಳೂರು ಗ್ರಾಮಕ್ಕ ಜಂಗಮರಸಳ್ಳಿಯ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಎದಕ್ಕೆ ಬಂದಿದ್ದಾರೆ ಅಂತಂದ್ರ, ನಿಮ್ಮ ಅಲ್ಲಿರ್ತಕ್ಕಂಥ ಅನೇಕ ತೊಂದರೆ ತಾಪತ್ರೆ ನಮ್ಮ ಜೋಳಿಗೆ ಹಾಕ್ರಿ ಅಂತ ಬಂದಿದ್ದಾರೆ ತಾತನವರು. ಒಬ್ಬ ಗುರು ಯಾಕೆ ಬರ್ತಾನೆ ಅಂತಂದ್ರ ತಮ್ಮೆಲ್ಲರಿಗೆ ಗೊತ್ತದ. ಒಂದು ಸಮಯದಲ್ಲಿ ಏನಿತ್ತು ಅಂತಂದ್ರ, ಗುರುಗಳನ್ನ ಒಂದ್ಸಲ ಮನೆಗೆ ಊರಿಗೆ ಕರ್ಕೊಂಡ್ ಬರ್ಬೇಕಂತಂದ್ರೆ ಬಹಳ ಕಷ್ಟ ಅನಿಸ್ತಿತ್ತು. ಯಾಕಂದ್ರೆ ಬಡತನದ ಪರಿಸ್ಥಿತಿ ಹಂಗಿರ್ತಿತ್ತು.
ಇದ್ದವ್ರಿಗಂತೂ ಹೆಂಗಾದ್ರೂ ಕರ್ಕೊಂಡ್ ಬಂದು ಬಿಡ್ತಾರೆ. ಇರ್ಲಾರ್ದವ್ರ ಪರಿಸ್ಥಿತಿ ಮನಸ್ಸಿನೊಳಗೆ ಬಹಳ ಇರ್ತದೆ. ಕೆಲವ್ರಿಗೆ ಏನಂದ್ರ ತಾತ್ನವ್ರ ನಮ್ಮ ಮನೆಗೆ ಕರ್ಕೊಂಡ್ ಬರಬೇಕು, ಮನೆಯಾಗ ಪೂಜೆ ಮಾಡಿಸ್ಬೇಕು, ತಾತ್ನವ್ರ ಒಂದು ಪ್ರಸಾದ ಮಾಡಿಸ್ಬೇಕು ಅಂತ ಅನಿಸ್ತಿರ್ತದೆ ಕರೆ. ಆದ್ರೆ ಕರ್ಕೊಂಡ್ ಬರಾಕ ಅನುಕೂಲತೆ ಇರ್ತಿದ್ದಿಲ್ಲ. ಆದ್ರೆ ಗುರುಗಳು ಎಂತವ್ರು ಸಿಕ್ಕಿದ್ದಾರೆ ನಮಗ ಅಂತಂದ್ರ ಈ ಭಾಗದೊಳಗ ಎಲ್ಲಾ ಮಠ ಮಂದಿರಗಳಿಗೆ ಸ್ವಾಮಿಗಳು ಸಿಗ್ತಾರ, ಇಲ್ಲ ಅಂತಲ್ಲ. ತಪಸ್ವಿಗಳು ಸಿಗ್ತಾರ, ಚಲೋ ಪ್ರವಚನ ಮಾಡೋರು ಸಿಗ್ತಾರ, ಚಲೋ ಮಾತಾಡೋರು ಸಿಗ್ತಾರ, ಎಲ್ಲರೂ ಸಿಗ್ತಾರ ಸ್ವಾಮಿಗಳು. ಆದ್ರೆ ನಮ್ಮ ಭಾಗದೊಳಗ ಜಂಗಮರ ಹೊಸಳ್ಳಿ ಮಠಕ್ಕೆ ಎಂಥ ಗುರುಗಳು ಸಿಕ್ಕಾರ ಅಂತಂದ್ರೆ ಮಾತೃ ಹೃದಯವುಳ್ಳ ಗುರುಗಳು ಸಿಕ್ಕಾರ ಅಂತ ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ಅದಕ್ಕ ಅಂತ ಗುರುಗಳು ಮಠದೊಳಗ ಖಾಲಿ ಕೊಡೋರು ಬ್ಯಾಡ್ರಿ. ನಮಗ ಲಿಂಗ ಪೂಜೆ ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರ ಭಕ್ತರ ಸಂತೋಷದೊಳಗೆ ನಾವು ಕಾಣ್ತೀವಿ ಅಂತ ಹೇಳ್ಕೊಂಡು ಅನೇಕ ಹಳ್ಳಿಯಲ್ಲಿ ಸಂಚಾರವನ್ನ ಮಾಡಾಕತ್ತಾರೆ. ಅವ್ರು ಮಾಡುವಂತ ಉದ್ದೇಶ ಏನು ಅಂತಂದ್ರ ಇವತ್ತ ನಮ್ಮ ಯುವ ಪೀಳಿಗೆ ಹೆಂಗ ನಡೆದು ಬಿಟ್ಟದೆ ಅಂತಂದ್ರ ಚಟದ ದಾಸರಾಗಿ ಬಿಟ್ಟಾರ. ತಂದೆ ತಾಯಿಗೆ ಗೌರವ ಅಂತೂ ಬಹಳ ಅಪರೂಪ ಆಗಿಬಿಟ್ಟದ ಇವತ್ತು. ನಿಮ್ಮೆಲ್ಲರಿಗೆ ಬಿಡಿಸಿ ಹೇಳುವಂತದ್ದು ಏನಿಲ್ಲ. ಅವಾಗಿನ ಸಮಯದೊಳಗೆ ಹೆಂಗಿತ್ತು ಅಂತಂದ್ರ ತಂದೆ ಎಲ್ಲಾದ್ರೂ ಕೂತ್ಕೊಂಡಿದ್ದ ಅಂತಂದ್ರ ತಂದೆ ಎದುರಿಗೆ ಮಕ್ಕಳು ಹೋಗ್ತಿದ್ದಿಲ್ಲ, ದೂರ ಹೋಗ್ತಿದ್ರು. ಹೌದಲ್ರಿ? ಬಹಳ ದೂರ ಹೋಗ್ತಿದ್ರು. ಇವತ್ತಿನ ಪರಿಸ್ಥಿತಿ ಹೆಂಗಾಗಿಬಿಟ್ಟದೆ ಅಂತಂದ್ರ ತಂದೆಗಳ ಸಂಸ್ಕಾರ ಕಡಿಮೆ ಅಲ್ಲ, ಮಕ್ಕಳಿಗಂತೂ ಪರಿಪೂರ್ಣ ಬಂದೇ ಇಲ್ಲ. ಇವತ್ತು ತಂದೆಗೆ ಒಳ್ಳೆ ಸಂಸ್ಕಾರ ಇತ್ತು ಅಂತಂದ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರ್ತದ. ನಮ್ಮ ಮನೆಯೊಳಗ ಒಂದು ಹೆಣ್ಣು ಹುಟ್ಟಿತ್ತು ಅಂತಂದ್ರ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದೆ ಅಂತಂದ್ರ ಆ ಹೆಣ್ಮಗಳು ಗಂಡನ ಮನೆಯೊಳಗ ಏನ ಕೆಲಸ ಮಾಡ್ಲಿಲ್ಲ, ಅಡಿಗೆ ಮಾಡ್ಲಿಲ್ಲ, ಕಸ ಹೊಡಿಲಿಲ್ಲ, ಮೊಸರಿ ತಿಕ್ಲಿಲ್ಲ ಅಂದ್ರೆ ಯಾರಿಗೆ ಮಂಗಳಾರತಿ ಮಾಡ್ತಾರೆ? ತಂದೆ ತಾಯಿಗೆ. ಹೌದಲ್ಲ? ಹಂಗ ಮಗಳ ಕೆಟ್ರ ತಾಯಿಗೆ ಬೈತಾರ, ಮಗ ಕೆಟ್ರ ತಂದೆಗೆ ಬೈತಾರ. ಇವು ನಮ್ಮ ಎಲ್ಲರಿಗೆ ಗೊತ್ತಿರುವಂತ ವಿಚಾರ. ಅದಕ್ಕೆ ಪೂಜ್ಯರು ಏನು ಆಲೋಚನೆ ಮಾಡಿದ್ರು ಅಂತಂದ್ರ ಇವತ್ತು ಬಹಳ ದುಃಖ ಅನಿಸ್ತದ. ತಂದೆ ತಾಯಿ ಒಂದು ಮಗುವಿಗೆ ಜನ್ಮ ನೀಡಬೇಕು ಅಂತಂದ್ರ ನೂರಾರು ದೇವರಿಗೆ ಹರಕೆಯನ್ನು ಹೊತ್ತುಕೊಂಡ್ ಬಂದಾರ. ಮುಂಜಾನೆ ಹುಟ್ಟಲಿ, ಸಂಜೆಯಲ್ಲಿ ಸಾಯಲಿ, ಜಗತ್ತಿನ ಜನಗಳ ಮಧ್ಯ ನಾನು ಬಂಜಿ ಎನಿಸ್ಕೊಂಡು ನಾನು ಹೇಗೆ ಬದುಕಲಿ ಅಂತ ಆ ತಾಯಿ ಕಣ್ಣೀರು ಹಾಕ್ಯಾಳ. ಹೆಂಡತಿ ಕಣ್ಣೀರು ಹಾಕೋದು ನೋಡಿ ಗಂಡ ಒಂದು ಸಲ ಅಲ್ಲ, 2 ಸಲ ಅಲ್ಲ, 1000 ಸಲ ಸಮಾಧಾನ ಮಾಡಿರ್ತಾನ. ಇವತ್ತಿಲ್ಲ ನಾಳೆ ಭಗವಂತ ಕೊಡ್ತಾನ ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡಿರ್ತಾನ. ಏನು ದೇವರ ದಯೆಯಿಂದ ಮಗು ಹುಟ್ಟ್ಯದ, ಆದ್ರೆ ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರ. ಹೌದಲ್ರಿ? ಈ ವಿಚಾರವನ್ನು ಯಾಕೆ ಹೇಳ್ತೀನಿ ಅಂತಂದ್ರ ತಂದೆ ತಾಯಿ ನೂರಾರು ದೇವರಿಗೆ ಹರಕೆಯನ್ನ ಹೊತ್ತು ಪಡ್ಕೊಂಡಾರ ಖರೆ, ಆದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರೆ ಹರಕೆ ಹೊತ್ತು ಫಲ ಆದ್ರೆ ಏನಾಯ್ತಂತ ನಾನು ಹೇಳೋದು. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಈ 3 ಶುದ್ಧ ವೈರಿಕಾನ ಸರ್ವಜ್ಞ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕೆ ಸುಮ್ಮನೆ ಹೇಳಿಲ್ಲ. ನಾನು ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರ ಈಗಿನ ಯುವ ಪೀಳಿಗೆಯನ್ನು ನೋಡಿಬಿಟ್ರ ತಂದೆ ತಾಯಿಯ ಪರಿಸ್ಥಿತಿ ನೆನೆಸ್ಕೊಂಡ್ಬಿಟ್ರೆ ಕಣ್ಣಾಗ ನೀರು ಬರ್ತಾವ. ಮೊನ್ನೆ ಜನ್ಮೂರು ಹೊಸಳಿಗೆ ಒಬ್ಬ ವಯಸ್ಸಾದ ಹೆಣ್ಮಗಳು ಬಂದಿದ್ದು. ವಯಸ್ಸಾದ ಹೆಣ್ಮಗಳು ತಾತ್ನವ್ರ ಹತ್ರ ಬಂದು ನಮಸ್ಕಾರ ಮಾಡಿ ಕಣ್ಣೀರು ಹಾಕಕತ್ತಿದ್ಲು. ಆ ಹೆಣ್ಮಗಳ ಕಣ್ಣೀರು ಹಾಕುವಾಗ ತಾತ್ನವ್ರು ಏನಂತಾರೆ ಅಂತಂದ್ರೆ, ಅಯ್ಯಮ್ಮ ನಿನ್ನ ಮನಸ್ಸಿನ ನೋವು ಏನೈತ ನನಗೆ ಸ್ವಲ್ಪ ಹೇಳಿದ್ರೆ ಗೊತ್ತಾಗ್ತದಲ್ಲ, ಸುಮ್ಮನೆ ಹತ್ಕೊಂತ ಕುಂತರೆ ಏನು ಗೊತ್ತಾಗ್ತದೆ ಅಂದ್ರೆ ತಾತ್ನವ್ರು. ಆ ಹೆಣ್ಮಗಳು ಹಿಂಗ ಅಂತಾಳ, ವಯಸ್ಸಾದ ಹೆಣ್ಮಗಳು, ಯಪ್ಪ ಏನ್ ಹೇಳಪ್ಪ, ನನಗ 3 ಜನ ಗಂಡ ಮಕ್ಕಳು, 2 ಹೆಣ್ಮಕ್ಳು, 5 ಜನ ಮಕ್ಕಳದಾರ. ಎಲ್ಲಾರ್ದು ಮದುವೆ ಆಯ್ತು, ಗಂಡ ತೀರ್ಕೊಂಡ, ಎಲ್ಲರೂ ಅವರಷ್ಟಕ್ಕೆ ಅವ್ರಾಗಿ ನನ್ನ ಒಂಟಿ ಮಾಡಿಬಿಟ್ಟಾರಪ್ಪ. ನನಗೆ ಸರಿಯಾಗಿ ಕಣ್ಣು ಕಾಣವಲ್ಲು, ಸರಿಯಾಗಿ ತಿರುಗಾಡಕ್ ಬರುವುದು, ನಾನು ಎಲ್ಲಿಗೆ ಹೋಗ್ಬೇಕಂತ ದಾರಿ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿನ್ನ ಮಠಕ್ಕೆ ಬಂದೀನಿ. ಎಷ್ಟು ನೋವು ಅನಿಸ್ತದೆ ಅಂತಂದ್ರ ತಾತ್ಮೂರು ಒಂದು ಮಾತು ಹೇಳಿದ್ರೆ, ಅವ ನಿನಗ ಮಕ್ಕಳು ಇದ್ರ ಸಮೇತ ಇಲ್ಲ ಅಂತ ನೀನ್ ಯಾಕೆ ಕೊರಗುತ್ತೀಯ? ನಾನು ಸಮಾಜದ ಮಗ ಅದೀನಿ, ಮಕ್ಕಳು ಇಲ್ಲ ಅಂತ ಕೊರಗೆ ಬೇಡ, ನನಗೂ ತಾಯಿ ಇಲ್ಲ, ನೀನೇ ತಾಯಿಯಾಗಿ ಮಠದಾಗಿ ಇದ್ದು ಬಿಡು ಅಂದ್ರೆ ತಾತ್ಮೂರು. ಎಷ್ಟು ನೋವು ಅನಿಸ್ತದ. 3 ಜನ ಗಂಡು ಮಕ್ಕಳು ಅದಾರ, 2 ಹೆಣ್ಣು ಮಕ್ಕಳು ಅದಾರ. ಅವ್ರವ್ರಿಗೆ ಮದುವೆ ಆದ್ಮೇಲೆ ಎಷ್ಟು ಜನ ಅದಾರ?
10 ಜನ ಆದರು, 2 ಹಳೆಯಂದ್ರು 3 ಜನ ಸಸ್ತರು. 10 ಜನ ಇದ್ದು ಒಬ್ಬ ತಾಯಿಗೆ ಒಂದು ತುತ್ತು ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಎಷ್ಟು ನೋವು ಅನಿಸ್ತದ. ಇವತ್ತು ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರ ನಮ್ಮ ಮಕ್ಕಳು ದಾರಿ ಬಿಡಕ್ಕೆ ನಾವೇ ಕಾರಣ. ನಮ್ಮ ಮಕ್ಕಳು ಒಳ್ಳೆಯ ಹಾದಿಯೊಳಗೆ ಇದ್ರು ಅಂತಂದ್ರೆ ನಾವೇ ಕಾರಣ. ನಾವು ಆಚಾರವಂತರಾಗಲಿಲ್ಲ, ವಿಚಾರವಂತರಾಗಲಿಲ್ಲ, ಭಕ್ತಿವಂತರಾಗಲಿಲ್ಲ, ನಿಷ್ಠಾವಂತರಾಗಲಿಲ್ಲ. ಮನೆ ಬಿಟ್ಟು ಗುರು ಬಂದಾಗ ಗುರುವಿನ ಪಾದ ಇಡಲಿಲ್ಲ, ನಾವು ಇಡುದಿಲ್ಲ. ನಾವು ಅಂತಿರ್ತ ಬಹಳ ಜನಗಳ ಮುಂದೆ ಹೇಳ್ತಿರ್ತೀವಿ, ನಮ್ಮ ಮಗ ಬಹಳ ದೊಡ್ಡ ವಿದ್ಯಾವಂತನೇನ್ರಿ ಅಂತ. ವಿದ್ಯೆ ಮುಖ್ಯನಾ ಸಂಸ್ಕಾರ ಮುಖ್ಯನ್ರಿ? ಯಾವ್ದು ಮುಖ್ಯ ರೀ? ಸಂಸ್ಕಾರ. PhD ಮಾಡ್ಯಾನ, ತಗೊಂಡು ಏನು ಮಾಡೋದಲ್ಲ ಅವ. ಎಲ್ಲ ತಂದೆ ತಾಯಿ ಇಲ್ಲಿ ಆಳಕೈತಾರ. ಇಬ್ರು ಕಾಲಿಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಅವರೇ ಮಾಡ್ಕೋಬೇಕು, ಅವ್ರೇ ಅನ್ಬೇಕು. ಮಕ್ಕಳು ಎಷ್ಟು ಜನ? 4 ಜನ. ಎಲ್ಲದ ಯಾರಿಗ್ ಗೊತ್ತು? ಯಾಕಾಗ್ಯದ? ನಾವು ತಪ್ಪು ತಿಳ್ಕೋಬೇಡ್ರಿ. ಮಕ್ಕಳಿಗೆ ವಿದ್ಯೆ ಕಲಿಸಕ್ ನಾನು ತಪ್ಪ ಅಂತ ಹೇಳಕ್ ನೌಕರಿ ಮಾಡ್ಸೋದ್ ತಪ್ಪ ಅಂತ ಹೇಳಕ್ ಆಗದಲ್ಲ. ಕೊನೆ ಗಳಿಗೆಯೊಳಗೆ ನಿಮ್ ಜೊತೆಗೆ ಇರಂಗ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಅಂತ ನಾನು ಹೇಳೋದು. ನಾವ್ ಅಂತಿರ್ತೀವಿ ನೋಡ, ಮೊನ್ನೆ ತುಮಕೂರು ಒಳಗೆ ನಡೆದೋದ ಘಟನೆ ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವ. ಫೋನ್ ಮಾಡ್ಯಾರ, ಊರಿಗೆ ಫೋನ್ ಮಾಡಿ, ನೋಡ್ರಪ್ಪ ನಿಮ್ಮ ಅಪ್ಪ ಇಂತಲ್ಲಿ ದುಡಾಯ್ಕ ಬಂದಿದ್ದ, ಸ್ವಲ್ಪ ಬಿಲ್ಡಿಂಗ್ ಲಿಂದ ಕಾಲು ಜಾರಿ ಬಿದ್ದಾನ, ಮತ್ತೆ ಆತನ ಹೆಣ ಹೆಂಗ ಬಂದು ತಗೊಂಡು ಹೋಗ್ತೀರ ಅನ್ನೋವಾಗ ಈ ಮಕ್ಕಳಂತ ನೋಡ್ರಿ, ಕೈ ಮುಗಿತೀವ್ರಿ, ನಮ್ಮ ಹತ್ರ ಬಸ್ ಚಾರ್ಜ್ ಇಲ್ರಿ, ಅಲ್ಲಿ ಏನೈತೆ ಅದ್ರ ಮುಗಿಸ್ಬಿಡ್ರಿ, ನಾವ್ ಇಲ್ಲೇನಿದೆ ವಿಡಿಯೋ ಕಾಲ್ದಾಗ ನೋಡ್ತೀವಂತ. ಅದ್ರ ಖುಷಿಯಿಂದ ಚಪ್ಪಳ ಬರ್ಸಕತ್ತೀರ, ಚಲೋ ಆಯ್ತಾ ಅಂತ ಅಲ್ಲ. ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಎಲ್ಲಿ ಮಟ್ಟ ನಮ್ಮ ಮಕ್ಕಳು ಬಂದವ ಅಂತ ನಾನು ಹೇಳೋದು. ಮಕ್ಕಳಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ಬೇಕಂತ ತಿಳ್ಕೊಂಡೆ ಗುರುಗಳು ಬಂದಿರೋದು. ನಿಮ್ಮ ಮಕ್ಕಳಿಗೆ ಒಳ್ಳೆ ಆಚಾರವಂತರಾಗುವಂತ ರೀತಿಯೊಳಗೆ ಒಳ್ಳೆಯದನ್ನ ಕಲಿಸ್ಬೇಕ. ನೀವು ಲಿಂಗ ಪೂಜೆ ಮಾಡೋರಾದ್ರೆ ನಿಮ್ಮ ಮಕ್ಕಳು ಲಿಂಗ ಪೂಜೆ ಮಾಡೋರಾಗ್ತಾರ. ನೀವು ಪುರಾಣ ಕೇಳೋರಾದ್ರೆ ನಿಮ್ಮ ಮಕ್ಕಳು ಕೇಳ್ತಾರ. ನೀವೇ ಎಗರೆ ಮಾತಾಡಿದಂತಂದ್ರೆ ಒದ್ಗಂತ ಅಡ್ಡಾಡ್ತಾವು. ಅದನ್ನ ನಾನು ಹೇಳೋದು, ನಾವು ಮೊದಲು ಗುರುವಿಗೆ ಬಾಗಬೇಕು ಅಂತ, ಸಂಸ್ಕಾರವಂತರಾಗಬೇಕು ಅಂತಂದ್ರೆ ಕಣ್ಣಾಗ ನೀರು ಬರ್ತಾವ. ನೆನ್ಸ್ಕೊಂಡ್ಬಿಟ್ರೆ ಎಂತೆಂತ ಮಕ್ಕಳು ಹುಟ್ಟೇವ್ರಿ. ತಂದೆ ಆ ಕಡೆ ಕಟ್ಟಿ ಕುಂದಿರ್ತಾನ, ಮಗ ಈ ಕಡೆ ಕಟ್ಟಿ ಕುಂದಿರ್ತಾನ, ಕಾಲ ಮೇಲೆ ಕಾಲ ಹಾಕೊಂಡು ಮಗ ಸಿಗರೇಟ್ ಸೇರ್ತಿರ್ತಾನ, ತಂದೆ ನೋಡ್ತಿರ್ತಾನ, ಹೆಂಡತಿಗಂತ ನಿನ್ನ ಮಗ ನೋಡಿ ಎಷ್ಟು ದಿಲ್ ಚಿತ್ರ ಬಿಡ್ತಾನಲ್ವ ಹೇಗ ಅಂತ ನೀವು. ಮತ್ತೆ ಹಿಂಗ ಬೆನ್ನ ತಟ್ಟಿದ ಅಂತಂದ್ರ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಚಟ್ಟದ ದಾಸರಾದ್ರು ಅಂತಂದ್ರೆ ನಿಮ್ಮನ್ನು ನೋಡುವಂತವ್ರು ಯಾರು ಅಂತ ನಾನು ಹೇಳೋದು. ಅರ್ಥ ಆಗ್ತದಲ್ಲ? ಮೊದಲು ನಮ್ಮ ಮಕ್ಕಳಿಗೆ ಗುರು ಯಾರು, ತಂದೆ ಯಾರು, ತಾಯಿ ಯಾರು, ಹಿರಿಯರ್ಯಾರು, ಇವೆಲ್ಲ ಕಲಿಸುವಂತಕ್ಕಾಗಿ ಗುರುಗಳು ಈ ಗ್ರಾಮಕ್ಕೆ ಬಂದಿರ್ತಕ್ಕಂಥದ್ದು. ಯಾರ್ಯಾರು ಕೊಳ್ಳಾಗ ಲಿಂಗ ಐತಿ ಚಪ್ಪಳ ಬರ್ತಾರೆ ನೋಡು. ಅದಕ್ಕೆ ಹೇಳೋದು, ಪುಟ್ಟರಾಜ ಗುರು ತಮ್ಮ ವಚನದೊಳಗೆ ಬಹಳ ಚಂದ ಹೇಳ್ತಾರ, ಗುರು ಕೊಟ್ಟ ಲಿಂಗವ ಬಿಟ್ಟು ಅನ್ಯ ದೇವರ ಪೂಜಿಸಿ ತೀರ್ಥ ಪ್ರಸಾದವ ಪಡೆದು ಧನ್ಯರಾದೇವೆಂಬ ಮಂದ ಮತಿಗಳ ಮುಖವ ಎನಗೊಮ್ಮೆ ತೋರದಿರಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ಕೊಂಡು ಬಂದ್ರು ಪುಟ್ಟರಾಜದವರು. ಗುರು ಕೊಟ್ಟ ಲಿಂಗ ಎದಿ ಮೇಲೆ ಇತ್ತಂತಂದ್ರೆ ಯಾವ ದೇವ್ರಿಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ದೇವರು ಅಂಗೈಯೊಳಗ ಕಾಣ್ತಾರಂತ. ಒಂದು ನಡೆದ ಘಟನೆ ಹೇಳ್ತೇನೆ. ಲಿಂಗ ಪೂಜೆ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವೆಲ್ಲ ಗುರುಗಳು ಬಂದಾರ, ಅಲ್ಲಿ ಮುಂದಿನ ತಿಂಗಳು ಪುರಾಣ ನಡೀತದ. 11 ದಿನದ ಕಾರ್ಯಕ್ರಮದೊಳಗ ನೀವು ಲಿಂಗ ಕಟ್ಟುಕೊಂಡಿರೋ ಬಿಟ್ಟಿರೋ ಅದು ನಿಮ್ಗೆ ಬಿಟ್ಟಿದ್ದು, ಆದ್ರೆ ನಿಮ್ ಮಕ್ಕಳಿಗೆ ಸ್ವಲ್ಪ ಲಿಂಗ ಕಟ್ಟುವಂತದ್ದು, ಪೂಜೆ ಮಾಡುವಂತದ್ದು. ನಾನು ಯಾಕೆ ಹೇಳ್ತೇನೆಂದ್ರ, ಹೊಲದೊಳಗ ಬಹಳ ಹೊಲ ಮಾಡಿನಂತ ನೆಮ್ಮದಿಲ್ಲ, ಚಲೋ ದುಡ್ಡು ಗಳಿಸಿನಂತ ನೆಮ್ಮದಿಲ್ಲ, ಚಲೋ ಅಧಿಕಾರ ಐತಂತ ನೆಮ್ಮದಿಲ್ಲ. ಜಳಕ ಮಾಡಿದಾಗ ಒಂದು 5 ನಿಮಿಷ ಲಿಂಗಕ್ಕೆ ಸ್ವಲ್ಪ ನೀರ್ ಹಾಕಿ ಬಸ್ ಮಚ್ಚಿ ಒಂದು ಪತ್ರೆ ಆಗ್ಲಿ ಒಂದು ಹೂ ಆಗ್ಲಿ ಏರ್ಸಿ ಒಂದ್ ಸ್ವಲ್ಪ ಊದಿನ ಕಡ್ಡಿ ಬೆಳಗ್ಗೆ 2 ನಿಮಿಷ ಹಿಂಗ ಲಿಂಗ ನಡ್ಕೊಂಡು ಕುಂತ್ಬಿಟ್ರೆ ಅಲ್ಲೇ ನೆಮ್ಮದಿ ಸಿಗುತ್ತದ ಅಂತ. ಅದ್ರೊಳಗ ನೆಮ್ಮದಿ ಅದ. ಅದಕ್ಕ ಸುಮ್ಮನೆ ಅಂದಿಲ್ಲ ಶರಣರು ಸಂತರು, ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗ ಒಲಿಲಿಲ್ಲ ಕೂಡಲ ಸಂಘ, ಮೊದಲಿಂದ ಬಂದಿರಿ ಕಡಿತನಕ ಹಿಂಗ, ಮಾನವನಾಗಿ ಹಿಂಗ ಮಾಡಿದ್ರೆ ಹೆಂಗ ಅಂತ ಅವ್ರು ಸುಮ್ಮನೆ ಹೇಳ್ಕೊಂಡು ಬಂದಿಲ್ಲ. ಇವೆಲ್ಲ ಸಂಸ್ಕಾರವಂತನ ಆದ್ರೆ ಮಾತ್ರ ಇವೆಲ್ಲ ನಡಿಲಿಕ್ಕೆ ಸಾಧ್ಯ ಆಗ್ತದಂತ. ಒಂದು ಸಲ ಏನಾಗಿತ್ತು ಅಂತಂದ್ರೆ, ಎಲೇಶ್ವರ ಕೇತಯ್ಯ ಅಂತ ಒಬ್ಬ ಶರಣ ಈ ವಿಚಾರ ಹೇಳ್ತೇನೆ ನಾನು. ಸಂಸ್ಕಾರವಂತರಿದ್ರು ಅಂತಂದ್ರೆ ಏನೆಲ್ಲ ಆಗ್ತದಂತ. ನಾವು ಲಿಂಗ ಪೂಜೆ ಮಾಡಿದ್ರೆ ನಮ್ಮ ಮಕ್ಕಳು ಲಿಂಗ ಪೂಜೆ ಮಾಡ್ತಾರ ಅಂತ ನಾನು ಹೇಳೋದು. ನಾವು ಎದ್ದು ಕೂಡಲೇ ಜಳಕ ಮಾಡಿ ದೇವ್ರು ಜಗಲಿ ಮುಂದೆ ಹೋಗಿ ಕುಂತೀವಿ ಅಂದ್ರೆ ಅವ್ರು ಜಳಕ ಮಾಡಿ ಅಲ್ಲಿಗೆ ಬರ್ತಾರ. ನಾವು ಎದ್ದು ಕೂಡಲೇ ಆಳ ಮಾರಿಲಿ ಹೋಗಿ ಆ ಹೋಟ್ಲ ಮುಂದೆ ನಿಂತೀವಿ ಅಂದ್ರೆ ಅವ್ರು ನಿಮ್ಗಿನ ಮೊದಲು ಬಾರ ಮುಂದೆ ಇರ್ತಾರ. ಅವ್ರು ಇಷ್ಟೇ ವ್ಯತ್ಯಾಸ. ಅವ್ರಿಗೆ ನಮ್ಗ ವ್ಯತ್ಯಾಸ ಏನಂತಂದ್ರೆ ಹಿಂಗೆ ಇರ್ತದೆ ಅಲ್ಲ.
ಎಲೇಶ್ವರ ಕೇತಯ್ಯ ಅಂತ ಒಬ್ಬ ಶರಣ ಇದ್ದ. ಅದು ಎಂತಹ ಶರಣ ಅಂತಂದ್ರ 1 ಹೊತ್ತಲ್ಲ 2 ಹೊತ್ತಲ್ಲ 3 ಹೊತ್ತು ಲಿಂಗ ಪೂಜೆ ಮಾಡ್ತಿದ್ದ ಪುಣ್ಯಾತ್ಮ. ನಮಗೆ ಇವತ್ತು 1 ಹೊತ್ತು ಪೂಜೆ ಮಾಡಕ್ ಆಗೋಲ್ಲ, ಆ ಮಾತು ಬೇರೆ ಇರ್ಲಿ. ಆ ಶರಣರು ಹೆಂಗಿದ್ರು ಅಂತ ನಾನು ಹೇಳೋದು, ಲಿಂಗದೊಳಗೆ ಎಂತ ನಿಷ್ಠೆ ಇಟ್ಕೊಂಡಿದ್ರು ಅಂತ. ಆ ಪುಣ್ಯಾತ್ಮ ದಿನನಿತ್ಯ 3 ಹೊತ್ತು ಲಿಂಗ ಪೂಜೆ ಮಾಡ್ತಿದ್ದ ಎಲೇಶ್ವರ ಕೇತಯ್ಯ ಅಂತ. ಇದು ಕೆಲವು ಜನಗಳಿಗೆ ಊರಾಗ ಆಗಿ ಬರಲಿಲ್ಲ. ಮತ್ತು ಊರಂದ ಮೇಲೆ ಸಹಜವಾಗಿರೋದೆ. ಅದಕ್ಕೆ ಶರಣರು ಸಂತರು ಸುಮ್ಮನೆ ಅಂದಿಲ್ಲ, ನಿಂದಕರು ಊರಾಗಿರ್ಬೇಕಂತ, ಹಂದಿ ಊರವರೆಗಿರ್ಬೇಕಂತ. ನಿಂದಕರು ಊರಾಗಿದ್ರೆ ಮನಸ್ಸು ಸ್ವಚ್ಛ ಆಗ್ತದೆ, ಹಂದಿ ಊರವರೆಗಿದ್ರೆ ಊರು ಸ್ವಚ್ಛ ಆಗ್ತದೆ. ಇಷ್ಟು ಬಹಳ ಸರಳ ಇದೆ, ಹೌದಲ್ಲ? ಅಂತವ್ರು ಇದ್ರೇನೋ ಚಲೋ ಆಗ್ತೀವಂತ. ನಾವು ಯಾವತ್ತಿಗೂ ಎಂತವ್ರ ಮಧ್ಯೆ ಬದುಕೋದು ಕಲಿಬೇಕಂದ್ರೆ ನಿಂದಕರ ಮುಂದೆ ಬದುಕೋದು ಕಲಿಬೇಕಂತ, ಹೌದಲ್ಲ? ನಿಂದಕರ ಮುಂದೆ ಯಾಕೆ ಬದುಕೋದು ಕಲಿಬೇಕಂತಂದ್ರೆ ಅವ್ರು ಪದೇ 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 ನಮ್ಮ ನೋಡಿ ಹಾಡ್ಕೊಳ್ತಿರ್ತಾರಲ್ಲ, ಅವ್ರು ಹಾಡುಕೊಳ್ಳೋದು ನೋಡಿ ನಾವು ಪರಿಶುದ್ಧವಾಗಿ ಬದುಕುವಂತ. ಇದು ಮೊದಲು ತಿಳ್ಕೊಳ್ಬೇಕು ನಾವು. ಅದಕ್ಕೂ ಕಡ್ಕೊಳ್ಳಿ ಮಡಿವಾಳಪ್ಪ ಬಹಳ ಚಂದ ಹೇಳ್ಯಾನ ಪುಣ್ಯಾತ್ಮ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳು ಮಂದಿ ಊರೊಳಗುಟ್ಟಿ ಹಿಡಿಯಲು ಹೋದರು, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ಹೋದರು, ಗಪ್ಪ ಹೊಡೆಯೋ ಅಪ್ಪಗಳು ಹೆಚ್ಚಿಗಾದರು ಅಂತ ಸುಮ್ಮನೆ ಹೇಳಿಲ್ಲ ಶರಣರು. ಅಲ್ಲಿ ಎಲೇಶ್ವರ ಕೇತಯ್ಯ 3 ಹೊತ್ತು ಲಿಂಗ ಪೂಜೆ ಮಾಡ್ತಿದ್ದ, ಲಿಂಗ ಕಟ್ಲಾರ್ದವ್ರ ಮುಖ ನೋಡ್ತಿದ್ದಿಲ್ಲ ಅಂತ. ಅರ್ಥ ಆಗ್ತದಲ್ಲ? ಯಾರು ಲಿಂಗ ಕಟ್ಟಂಗಿಲ್ಲಲ್ಲ ಅಂತವ್ರ ಮುಖ ನೋಡ್ತಿದ್ದಿಲ್ಲ. ಆತ ನೋಡಿ ಕೆಲವು ಜನ ಆಡ್ಕೊಂತಿದ್ರಂತ, ಏನು ದೊಡ್ಡ ಶರಣ ಜನಪೀತ ಅಂತ ಆಡ್ಕೊಂತಿದ್ರಂತ. ನಮ್ ಜನ ಸಾಮಾನ್ಯ ಅಲ್ಲ. ಒಬ್ಬ ಮನಿ ಕಟ್ಟ್ಯಾರ ಚಲೋ ಅಂದ್ರೆ ಖುಷಿ ಪಡಾರಲ್ಲ ನಾವು. 4 ಜನರು ಕೂಡ್ಸ್ಕೊಂಡು ಇರ್ತೈತಿ, ಅಲ್ಲಿ ಮನಿ ಗುಡಿಸಲಿತ್ತು ಹೆಂಗ್ ಬಿಲ್ಡಿಂಗ್ ಹಾಕಿದ ಒಬ್ಬ ಅಂತಿರ್ತಾನೆ. ಇನ್ನು ಅಲ್ಲೇ ಅವನು ಸಾಮಾನ್ಯ ಇಲ್ಲಲೇ ಯಾರಿಗೆ ತೆಲಿಗೆ ಚಾ ಬೆಳೆದಿರ್ತಾನ, ಅದಕ್ಕೆ ಕಟ್ಟ್ಯಾರ ಅಂತ ಒಬ್ಬ ಅಂತಿರ್ತಾನ. ನಾವು ಮತ್ತೊಬ್ಬರ ಬಗ್ಗೆ ಆಡಿಕೊಳ್ಳೋದ್ರಾಗ ಕಾಲ ಕಳೆದು ಬಿಟ್ಟೇವಿ. ಸುಮ್ನೆ ಆಲೋಚನೆ ಮಾಡೋಣ. ನಮ್ಮ ಮನೆ ಮುಂದೆ ಕಸ ಅದ, ಪಕ್ಕದ ಮನೆ ಮುಂದೆ ಕಸ ಅದ, ಮೊದಲು ನಾವು ಯಾವ್ದು ಹೊಡ್ಕೋಬೇಕ್ರಿ? ನಮ್ದು ನಾವು ಹೊಡ್ಕೋಬೇಕು ಮೊದಲು, ಆಮೇಲೆ ಅವ್ರಿಗೆ ಹೇಳ್ಬೇಕು. ನಮ್ದ ತಿಪ್ಪಿಯಾಗಿರೋ ಮನೆ ಮುಂದೆ ಕಸ ಐತಂದ್ರ ತಪ್ಪಾಗ್ತದಲ್ಲ. ಹಂಗ ಕೆಲವು ಜನಗಳು ಏನ್ ಮಾಡಿದ್ರು ಅಂತಂದ್ರ, ಎಲೇಶ್ವರ ಕೇತಯ್ಯ ನಿತ್ಯವೂ 3 ಹೊತ್ತು ಪೂಜೆ ಮಾಡುತ್ತಿದ್ದ, ಲಿಂಗ ಕಟ್ಲಾರದವರ ಮುಖ ನೋಡ್ತಿದ್ದರ ಪುಣ್ಯಾತ್ಮ. ಅಂಥವ್ನ ಏನಾದ್ರೂ ಮಾಡಿ ಊರು ಬಿಡಿಸ್ಬೇಕಂತ ರೆಡಿ ಆಗಿದ್ರಂತ ನಮ್ ಜನ. ಹಂಗ ಮತ್ತ ನೀವು ಸತ್ಯ ಘಟನೆ ಹೇಳ್ತೇನೆ. ನಿಮ್ಮ ವಿಚಾರ ಬೇಡ, ನಂದು ಹೇಳಕತ್ತೀನಿ. ಕೆಲವು ಕಡೆ ನಾನು ಪುರಾಣಕ್ಕೆ ಹೋಗಿರ್ತೇನೆ, ಭಾರಿ ಹೇಳ್ತಿತ್ತ ಅಂತಿರ್ತಾರ. ಕೆಲವು ಜನ ಭಾರಿ ಹೇಳ್ತಿತ್ತ ಅಂತ ಹೇಳ್ತಿರ್ತಾರ. ನಾವ್ ಒಂದು 2 ಹೆಜ್ಜೆ ಮುಂದಕ್ಕೆ ಹಾಕಿದ್ರು ಮಗ ಒದರ್ತಾನ ಮೈಕಿದ್ರು ಸಮೇತ ಅಂತ. ಯಾರಿಗೆ ಬಿಟ್ಟಾರ ಹೇಳ್ರಿ ಜನ? ಎಂತೆಂತವ್ರಿಗೆ ಕಾರ್ಯ ನಮ್ಮಂತವ್ರ ಕಾರ್ಯನು. ಎಲೇಶ್ವರ ಕೇತಯ್ಯನ ಹೇಗಾದ್ರೂ ಮಾಡಿ ಊರು ಬಿಡಿಸ್ಬೇಕಂತ ತಿಳ್ಕೊಂಡ ಏನು ಎಲೇಶ್ವರ ಕೇತಯ್ಯನ ಮನೆಯ ಮುಂದೆ ಆಕಳ ಕಟ್ಕೊಂಡಿದ್ದ ಪುಣ್ಯಾತ್ಮ. ಅವಾಗೆಲ್ಲ ಆಕಳ ಇದ್ದು, ಎಮ್ಮಿದ್ದು, ಎತ್ತಿದ್ದು, ಎಲ್ಲದವರಿಗೆ ಬಿತ್ತಾಕ ಎತ್ತಿಲ್ಲ, ಮನಿ ಮುಂದ ಆಕಳಿಲ್ಲ. ಮನಿ ಮುಂದ ಆಕಳ ಇತ್ತು ಅಂತಂದ್ರ ನಿತ್ಯವು 3 ದೇವತೆಗಳು ಮನ್ಯಾಗಿದ್ದಂಗ ಇರ್ತಿತ್ತಂತ ಅವಾಗ. ಇವತ್ತೆಲ್ಲ ಕಾಲಮಾನ ಬಹಳ ಸೂಕ್ಷ್ಮ ಆಗ್ಯದ. ರೊಟ್ಟಿ ಸುಡೋದು ಬಂದದ, ಅನ್ನ ಮಾಡೋದು ಬಂದದ, ಬ್ಯಾಳೆ ಮಾಡೋದು ಬಂದದ. ಮೊನ್ನೆ ಉಣಸದ್ ಸಮೇತ ಬಂದ್ಬಿಟ್ಟಾವ. ಸುಮ್ಮನೆ ಸೆಡದ್ ಕುಂದ್ಬಿಟ್ರೆ ಅದು ಉಣಿಸಿ ಹೋಗ್ಬಿಡ್ತದ. ಇವತ್ತು ಇವೆಲ್ಲ ಬಂದ್ಬಿಟ್ಟಾವ ಅಲ್ಲ. ಇಂಥದ್ರ ಮಧ್ಯ ಅವಾಗ ಹೆಂಗ ಬೆಳಗ್ಗೆ ಮುಂಜಾನೆ ಎದ್ದು ಹೆಣ್ಮಕ್ಳು ಮುಖ ತೊಳ್ಕೊಂಡು ಅಡಿಗೆ ಬಸ್ ಹಚ್ಕೊಂಡ ಏನು ಸೋಮವಾರ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಎಣ್ಣೆ ನೀರು ಹಾಕ್ತಿದ್ರು. ಇವತ್ತು ಎಣ್ಣೆ ಬಹಳ ಇದು ಹೊಲಸಾಗ್ತದಂತ. ಅದು ಪೌಡರ್ ಬಂದ್ಬಿಟ್ಟದ ಇವತ್ತು, ಸಗಣಿ ಪೌಡರ್. ರಂಗೋಲಿ ಇಲ್ಲ, ಇವು ಇಲ್ಲ, ಇವು ಇಂತಿಂತ ಕಾಲ ಅಲ್ಲ. ಅಲ್ಲಿ ಎಲೇಶ್ವರ ಕೇತಯ್ಯ ತನ್ನ ಮನೆಯ ಮುಂದೆ ಆಕಳ ಕಟ್ಟಿದ್ದ, ಆಕಳದ ಸಮೇತ ಲಿಂಗ ಕಟ್ಟಿದ್ದಂತ ಪುಣ್ಯಾತ್ಮ. ಆಕಳದ ಸಮೇತ ಕಟ್ಟದಂದ್ರೆ ಸಾಮಾನ್ಯ. ನಿತ್ಯ ಆಕಳಕ್ಕೆ ಎಂತಹ ಸಂಸ್ಕಾರ ಕೊಟ್ಟಿದ್ದ ಅಂತಂದ್ರ ಸುಮ್ಮನೆ ಆಲೋಚನೆ ಮಾಡೋಣ. ಇವತ್ತು ಒಂದು ಎಮ್ಮಿ ಆಗಿರ್ಲಿ, ಒಂದು ಆಕಳ ಆಗಿರ್ಲಿ, ಒಂದು ಎತ್ತಾಗಿರ್ಲಿ, ಚಂದ ಹೊಲದಾಗ ಎತ್ತು ದುಡ್ದು ಮೈ ಮುರಿಯಂಗ ದುಡ್ದು ಏನು ಕುಂಟೆ ಹೊಡಿವಾಗ ಎಲ್ಲ ಸಮಯದಲ್ಲಿ ನಗ ಹಾಕೊಂಡು ಹೊಲದಾಗ ಎಲ್ಲ ಅಡ್ಡಾಡಿ ಕೊನೆಗೆ ಹೊಲದ ಕೆಲಸ ಮುಗಿದ ಮೇಲೆ ಆ ಎತ್ತಿನ ಕೊಳ್ಳಾಗ ಹಗ್ಗ ಕಟ್ಟಿ ಬಿಟ್ರೆ ಎಲ್ಲಿಗೆ ಬರ್ತೈತ್ರ? ಅದು ಎಲ್ಲಿ ಬರ್ತದ್ರಿ? ಈ ಮನುಷ್ಯ ಬರ್ತಾನೆ ಮನೆಗೆ ಬರ್ತಾನ್ರ, ಅದು ಎತ್ತು ಕರೆಕ್ಟ್ ಬರ್ತದ. ಅದು ಇವ್ ಹಂಗ್ ಬರೋದ್ರ ಮೈಕೇನ್ ನೋವಾಗಿ ಅವಂತ ಒಂದು ಅಂಗಡಿ ಬೆಟ್ಟಿ ಕೊಟ್ಟ ಈ ಕಡೆ ಬರ್ತಾನ ಒಳ್ಳೆ. ಇವತ್ತಿರೋದು ಹಿಂಗದ ಅಂದ್ರ ಅದು ಶ್ರೇಷ್ಠನ, ಈ ಶರೀರ ಶ್ರೇಷ್ಠನ. ಅದು ಎಷ್ಟು ಕತ್ತೆ ದುಡ್ದಂಗ ದುಡಿದ್ರ ಸಮೇತ ಕರೆಕ್ಟ್ ಮನೆಗೆ ಬರ್ತದ. ಇದು ನನ್ನ ಮನೆ, ಇದು ನನ್ನ ಮನೆ, ಇದು ನನ್ನ ಮಾಲೀಕರ ಮನೆ ಅಂತ ಬರ್ತದ. ಇವ ಹಂಗಲ್ಲ,
ಸ್ವಲ್ಪ ಆಯ್ತಂದ್ರ ಅಲ್ಲಿ ಹೋಗಿ ಬಂದು ಸೇರ್ತಾನೆ. ಈ ಕಾಲ ಬೇರೆದಲ್ಲ. ಅಲ್ಲಿ ಏನಾಗಿತ್ತು ಅಂತಂದ್ರ ಏರೇಶ್ವರ ಕೇತಯ್ಯ ಆಕಳಕ್ಕೇನ ಲಿಂಗ ಕಟ್ಟಿದನಲ್ಲ, ನಿತ್ಯವೂ ಪೂಜೆ ಮಾಡ್ತಿದ್ದ. ಆ ಆಕಳ ಹೆಂಗಿದ್ವು ಅಂತಂದ್ರ ಅವು ನಿತ್ಯವೂ ಲಿಂಗ ಪೂಜೆ ಆದ್ಮೇಲೆ ಹುಲ್ಲು ತಿಂತಿದ್ವು ಅಂತ. ಅಲ್ಲಿ ಮಟ್ಟ ಒಂದು ಹನಿ ನೀರು ಸಮೇತ ಮುಡ್ತಿದ್ದಿಲ್ಲ. ಎಂತಹ ಸಂಸ್ಕಾರ ಕೊಟ್ಟಿದ್ದ ಪುಣ್ಯಾತ್ಮ. ಜಯಮಂಗಲಂ ಜಯ ನಮಃ. ತಾವೆಲ್ಲರೂ ಎದ್ದು ನಿಂತು ಪರಮ ಪೂಜ್ಯರನ್ನ ಸ್ವಾಗತವನ್ನ ಮಾಡಿಕೊಳ್ಬೇಕು. ಪರಮ ಪೂಜ್ಯ ಈ ಭಾಗದ ಜ್ಯೋತಿಷ್ಯ ಪಂಡಿತೋತ್ತಮರಾಗಿರ್ತಕ್ಕಂಥ ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳು ತಾತ್ನೂರು ನಮ್ಮ ತಾಳೂರು ಗ್ರಾಮಕ್ಕೆ ಎಲ್ಲರೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಪರಮ ಪೂಜ್ಯರಿಗೆ ಅವರು ಸಿಗೋದ ಬಹಳ ಅಪರೂಪ. ತಾತ್ನೂರು ಅದು ಎಂತದ್ದು ನೋಡಿ, ಗುರುಗಳ ಕೃಪಾ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಇವತ್ತು ನಮ್ಮ ಜಂಗಮರಸಳ್ಳಿ ತಾತ್ನೂರು ತಾಳೂರು ಗ್ರಾಮಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಸಮೇತ ತಾತ್ನೂರು ದರ್ಶನವನ್ನ ಮಾಡಿಕೊಂಡು ಭಕ್ತರಿಗೆ ದರ್ಶನವನ್ನ ಕೊಟ್ಟು ಆಶೀರ್ವಾದ ಮಾಡೋಣ ಅಂತ ತಿಳ್ಕೊಂಡು ಬಂದಿದ್ದಾರೆ. ಪರಮ ಪೂಜ್ಯ ಕುಮಾರ ತಾತನವರಿಗೆ ಜೋರಾದ ಒಂದು ಚಪ್ಪಾಳಿಯೊಂದಿಗೆ ಭಕ್ತಿಯ ಒಂದು ಸ್ವಾಗತವನ್ನ ಮಾಡಿಕೊಂಡು ಇದ ಎಲ್ಲಿಗೆ ಬಿಟ್ಟಿದ್ನಲ್ಲ ಆ ವಿಚಾರ ಮುಗಿಸ್ಕೋಕ್ಕಿಂತ ಪೂರ್ವದೊಳಗ ಪರಮ ಪೂಜ್ಯ ಗುರುಗಳಿಗೆ ಒಂದು ಭಕ್ತಿಯ ಗೌರವದ ಸಮರ್ಪಣೆ ನಮ್ಮ ತಾಳೂರು ಗ್ರಾಮದ ವತಿಯಿಂದ. ಮೊದಲಿಗೆ ಈ ಭಾಗದ ಬಾಲ ತಪಸ್ವಿಗಳು ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಮಾಲಾರ್ಪಣೆಯನ್ನ ನಮ್ಮ ತಾಳೂರು ಗ್ರಾಮದ ವತಿಯಿಂದ ಹಿರಿಯರು ನಡೆಸಿಕೊಡ್ತಾರೆ. ಪರಮ ಪೂಜ್ಯರಿಗೆ ಒಂದು ಗೌರವ ಸಮರ್ಪಣೆ. ಜಯ ಮಂಗಲಂ ಜಯ ನಮಃ. ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜಗೆ, ಶ್ರೀ ಗುರು ಶಂಭುಲಿಂಗೇಶ್ವರ ಮಹಾರಾಜಗೆ. ಅದೇ ರೀತಿ ಒಳಗ ಇವತ್ತಿನ ದಿನ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ನಾಗಿನಹಳ್ಳಿಯ ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳಿಗೆ ನಮ್ಮ ಗ್ರಾಮದ ವತಿಯಿಂದ, ತಾಳೂರು ಗ್ರಾಮದ ವತಿಯಿಂದ ಗೌರವ ಸಮರ್ಪಣೆ. ಅದೇ ರೀತಿ ಒಳಗ ನಾಡಿನ ಪ್ರಖ್ಯಾತ ಗಾಯಕರು ಪ್ರವಚನಕಾರರಾಗಿರ್ತಕ್ಕಂಥ ನಮ್ಮ ಬಸಯ್ಯ ಶಾಸ್ತ್ರಿಗಳವರಿಗೆ ತಾಳೂರು ಗ್ರಾಮದ ವತಿಯಿಂದ ಒಂದು ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆಯೊಂದಿಗೆ. ಅದೇ ರೀತಿ ಒಳಗೆ ನಾಡಿನ ಪ್ರಖ್ಯಾತ ತಬಲಾವಾದಕರಾಗಿರತಕ್ಕಂಥ ಆಲವಿಯ ಮೌನೇಶ್ ಕುಮಾರ್ ಅವರಿಗೂ ತಾಳೂರು ವತಿಯಿಂದ ಗೌರವ ಸಮರ್ಪಣೆ. ಇದುವರೆಗೆ ತಮ್ಮ ಅನುಭವವನ್ನು ನೀಡಿರುವಂತ ಧರ್ಮಸ್ಥಳ ಶಾಸ್ತ್ರಿಗಳಿಗೂ ಕೂಡ ಈ ಗ್ರಾಮದ ವತಿಯಿಂದ ಸನ್ಮಾನ. ನಮ್ಮ ಸೌಂಡ್ ಇಂಜಿನಿಯರ್ ಆಗಿರ್ತಕ್ಕಂಥ ಶರಣಯ್ಯ ತಾತ್ನವರಿಗೆ ಗೌರವ ಸಮರ್ಪಣೆ. ಅದೇ ರೀತಿ ಒಳಗೆ ಸಾಂಬುದೇ ನಮಃ. ಒಂದು 5 ನಿಮಿಷದೊಳಗೆ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ.
ಎಲ್ಲಿಗೆ ಬಿಟ್ಟಿದ್ವಲ್ರಿ? ಆಕಳ ನೀರು ಕಟ್ಟಿತ್ತ, ಲಿಂಗ ಕಟ್ಟಿತ್ತ. ಇಲ್ಲ, ಬಹಳ ಖುಷಿ, ನೆನಪಿಟ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೆ ಜೋರಾದ ಚಪ್ಪಳಿ ಮುಖಾಂತರ ಮೂರು ಸಮೇತ ಭಕ್ತಿಯ ಪ್ರೀತಿಯ ಸ್ವಾಗತವನ್ನು ಬಯಸಿ, ಯಲೇಶ್ವರ ಕೇತಯ್ಯ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಆಕಳಕ್ಕೆ ಸಮೇತ ಏನು ಲಿಂಗ ಕಟ್ಟಿದನಲ್ಲ, ಕೆಲವು ಜನ ಏನ್ ಮಾಡಿದ್ರು ಅಂತಂದ್ರೆ ಆಕಳ ಕಳು ಮಾಡಿ ಹೊಡ್ಕೊಂಡು ಹೋಗ್ಬಿಟ್ರು. ಅತಿ ಸಹಜವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಎಲ್ಲೇನ ಚಲೋ ಮನಿತನ ನಡೀತಿತ್ತು ಅಂತಂದ್ರೆ ಲಿಂಬೆಣ್ಣ ಆದ್ರೆ ಇರ್ತದೆ, ಇಲ್ಲ ಅಂತಂದ್ರೆ ಅವ್ರ ಮನೆಗೆ ಕಳು ಆದ್ರೆ ಆಗಿರ್ತಾವ. ಇದು ಒಂದು ನಾವು ತಿಳ್ಕೊಳ್ಬೇಕಾಗ್ತದಲ್ಲ. ಅಲ್ಲಿ ಯಲೇಶ್ವರ ಕೇತಯ್ಯನ ಆಕಳಗಳನ್ನ ಹೊಡ್ಕೊಂಡು ಹೋಗ್ಬಿಟ್ರ. ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ಅವ್ರೇನ್ ಕಳು ಮಾಡಿ ಕಳ್ಳರು ಹೊಡ್ಕೊಂಡು ಹೋಗಿದ್ರಲ್ಲ, ಹುಲ್ಲು ಹಾಕಿದ್ರು, ನೀರು ಹಾಕಿದ್ರು. 3-4 ದಿನ ಆದ್ರ ಸಮೇತ ಆಕಳ ಹುಲ್ಲು ನೀರು ಮುಟ್ಲಿಲ್ಲ. ಇವರಿಗೆ ಆಶ್ಚರ್ಯ ಆಯ್ತು. ಯಲೇಶ್ವರ ಕೇತಯ್ಯ ನಮ್ಮ ಮನೆ ಮುಂದ ಆಕಳ ಇರ್ತಕ್ಕಂಥವ್ ಯಾರೋ ಕಳು ಮಾಡಿ ಹೊಡ್ಕೊಂಡು ಹೋಗ್ಯಾರ ಅಂತ ತಲೆ ಕೆಡಿಸ್ಕೊಂಡ್ಲಿಲ್ಲ ಅಂತ. ನಿಮ್ಮಂತರಾದ್ರೆ ಕಂಪ್ಲೇಂಟ್ ಕೊಡ್ತಿದ್ವಿ, ಹೌದಲ್ರಿ, ಕಳೆದವ ಅಂತ. ಇಲ್ಲ ಅಂತಂದ್ರೆ ಹುಡುಕ್ಯಾಡೆ ಬರ್ತಿದ್ವಿ, ಇಲ್ಲ ಅಂದ್ರೆ ತಾತ್ನೋಡ್ ಹತ್ರ ಹೋಗಿ ಕೇಳ್ಕೊಂಡಾದ್ರೂ ಬರ್ತಿದ್ವಿ. ಆತ ತಲೆ ಕೆಡಿಸ್ಕೊಂಡ್ಲಿಲ್ಲ. ಆ ಕಳು ಮಾಡಿರುವಂತ 4 ಜನ ಏನ್ ಮಾಡಿದ್ರು ಅಂತಂದ್ರ, ಎಲ್ಲಿ ಬಿಡೋ ಮಾರಾಯ, ಇವ ಆಕಳ ಸತ್ತಗಿತ್ರ ಹೆಂಗ, ಹುಲ್ಲು ತಿನ್ನುವಲ್ವು, ನೀರು ಸಮೇತ ಕುಡಿವಲ್ವು ಅಂತ ಒಳ್ಳೆ ಹೊಡ್ಕೊಂಬಂದು ಬಿಟ್ರು. ಯಲೇಶ್ವರ ಕೇತಯ್ಯ ಬೆಳಗ ಮುಂಜಾನೆ ನೋಡಿದ, ಮನೆ ಮುಂದೆ ಆಕಳ ನಿಂತಿದ್ವು. ಆಕಳಕ್ಕೆ ಜಳಕ ಮಾಡಿಸಿ ಲಿಂಗಕ್ಕೆ ಏನ್ ಕಟ್ಟಿದ್ನಲ್ಲ ಲಿಂಗ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಭಸ್ಮ ಹಚ್ಚಿ ಹುಲ್ಲು ಹಾಕಿದ್ರೆ ಅವಾಗ ಹುಲ್ಲು ತಿಂತಿದ್ವು ಅಂತ ಆಕಳ. ಅಂದ್ರೆ ಆಕಳಕ್ಕೆ ಎಂತ ಸಂಸ್ಕಾರ ಕೊಟ್ಟಿದ್ದ. ಮುಂದ 4 ದಿನ ಹೋದ ಮೇಲೆ ಹೊಲದಾಗ ಚಲೋ ಬೆಳೆ ಬಂದಿತ್ತು. ಆಕಳ ಹೊಡ್ಕೊಂಡು ಹೋದ್ವಿ, ಇವನಿಗೆ ಸೊಪ್ಪು ಕಡಿಮೆ ಆಗ್ಲಿಲ್ಲ. ಹೆಂಗಾದ್ರೂ ಮಾಡಿ ಇತನ ಹೊಲದೊಳಗ ಚಲೋ ಬೆಳೆ ಬಂದು ಬಿಟ್ಟದ, ಜಾಳದ ತೆನೆ ಚಲೋ ಬಿಟ್ಟದ, ಈ ಹೊಲಕ್ಕೆ ಬೆಂಕಿ ಹಚ್ಚಿ ಬಿಡೋಣ ಅಂತ ಕೆಲವು ಜನ ಬೆಂಕಿ ಹಚ್ಚಿದ್ರಂತ ಹೊಲಕ್ಕ. ನಮ್ ಜನ ಸಾಮಾನ್ಯ ಅಲ್ಲ, ಯಾರನ್ನ ಚಲೋ ಮನಿ ಕಟ್ಟಿದ್ರು ಅಂದ್ರೆ ಸಹಿಸಂಗಿಲ್ಲ, ಚಲೋ ಹೊಲ ತೊಗೊಂಡ್ರು ಅಂದ್ರೆ ಸಹಿಸಂಗಿಲ್ಲ, ಚಲೋ ಬೈಕ್ನ ಗಡ್ಡೆ ಆಡಿದ್ರು ಸಂಕ ಜಾಸ್ತಿ ಇರ್ತದಂತ. ಒಂದು ತಿಳ್ಕೊಳ್ಬೇಕಾಗ್ತದ, ಸುಮ್ಮನೆ ಆಲೋಚನೆ ಮಾಡೋಣ. ಪಾಪ ಕರ್ಮ ಹೆಂಗಿರ್ತದೆ ಅಂತಂದ್ರ, ಮ್ಯಾಕ್ ಮಾಡಿ ಉಗುಳಿದ್ರೆ ಏನಾಗ್ತದ್ರಿ? ನಮ್ಗ ಬರ್ತದ. ಇಷ್ಟೇ ನೋಡೋದು, ಪಾಪ ಅನ್ನೋದು ಇಷ್ಟೇ ಅದು. ಅದ ನಾವು ಹೊಲಕ್ಕೂ ಹೋಗಿ ಜ್ವಾಳ ಬಿತ್ತಿದ್ರೆ ಜ್ವಾಳನೇ ಬರ್ತದ, ಗೋಧಿ ಬರಂಗಿಲ್ಲ. ಏನು ಬಿತ್ತಿತೀವಿ ಅದೇ ಬರ್ತದಂತ. ಇರುವಷ್ಟು ದಿನ ಒಳ್ಳೇದು ಬಿತ್ತಬೇಕಂತ ಇಲ್ಲಿ 4 ಜನ ಏನ್ ಮಾಡಿದ್ರು ಅಂತಂದ್ರ, ಹೊಲಕ್ಕೆ ಜ್ವಾಳದ ಹೊಲಕ್ಕೆ ಬೆಂಕಿ ಹಚ್ಚಿದ್ರು, ಇಡೀ ಹೊಲ ಸುಟ್ಟು ಹೋಯ್ತು. ಮತ್ತೆ ಬಲ್ಲವರು ಕೆಲವು ಜನ ನಿಮ್ಮಂತ ಒಳ್ಳೆಯವರು ಬಂದು ಯಲೇಶ್ವರ ಕೇತಯ್ಯನವರು ಬಂದು ಹೇಳಿದ್ರು, ಏನ್ರಿಪ್ಪ ನಿಮ್ಮ ಚಲೋ ಹೊಲಕ್ಕೆ ಯಾರ ಬೆಂಕಿ ಹಚ್ಚಿ ಬಿಟ್ಟಾರ, ಇಡೀ ಹೊಲ ಸುಟ್ಟು ಬೂದಿ ಆಗಿ ಬಿಟ್ಟದೆ ಅನ್ನುವಾಗ ಯಲೇಶ್ವರ ಕೇತಯ್ಯನವರು, ಹೌದೇನ್ರಿಪ್ಪ, ಆಗ್ಲಿ ಬಿಡ್ರಿಪ್ಪ, ಶಿವನಿಚ್ಛೆಯಂತೆ ಆಗ್ಲಿ, ನಮ್ಮ ಲಿಂಗ ಪೂಜೆಗೆ ಒತ್ತಾಗಿದೆ ಅಂದ್ರಂತ. ನಿಮ್ಮಂತರ ಆದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಜೈಮಂಗಲಂ ನಿತ್ಯ ಶುಭಮಂಗಲಂ ನಮ್ದು ಹಿಂಗೆ ಆಗಿಬಿಡ್ತದಲ್ಲ. ಅಲ್ಲಿ ಯಲೇಶ್ವರ ಕೇತಯ್ಯ ಹೀಗೆ ಆಲೋಚನೆಯನ್ನು ಮಾಡಲಿಲ್ಲ. ಹೌದೇನ್ರಿಪ್ಪ, ಶಿವನಿಚ್ಛೆ ಅಂತೆ ಆಗ್ಲಿ, ಕೊಡುವಂತವನು ಅವನೇ, ಕಸಿದುಕೊಳ್ಳುವಂತವನು ಅವನೇ, ಕಾಡುವಂತವನು ಅವನೇ, ತೊಡೆಯ ಮೇಲೆ ಕೂಡಿಸಿಕೊಂಡು ಪ್ರೀತಿಯಿಂದ ಮಾತನಾಡುವಂತವನು ಅವನೇ. ಆಗಿಲ್ವಲ್ದೆ ಆಗ್ಬಿಡ್ರಪ್ಪ ಅಂತ ಹೋಗಿ ಜಳಕ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಹೊಲಕ್ಕೆ ಬಂದು ನೋಡಿದ. ಅಲ್ಲಿ ಇಡೀ ಹೊಲ ಬೂದಿ ಆಗಿತ್ತು. ಬೂದಿ ಕೈಯಾಗ ಹಿಡ್ಕೊಂಡು ಲಿಂಗೈಗೆ ಮುಟ್ಟಿಸಿ ಭಗವಂತನ ಗುರುವಿನ ಧ್ಯಾನವನ್ನ ಮಾಡಿ ಹೊಲದಾಗ ಬೂದಿಯನ್ನ ಬಿತ್ತಿ ಬಂಗಾರದಂತ ಬೆಳೆ ಪಡೆದ ಯಲೇಶ್ವರ ಕೇತಯ್ಯ ಅಂತ ಹೇಳ್ತಾರೆ. ಈ ವಿಚಾರವನ್ನು ಯಾಕೆ ಹೇಳಿದೆ ಅಂತಂದ್ರ, ಲಿಂಗ ಪೂಜೆಯೊಳಗ ಅಂತ ಶಕ್ತಿ ಇರ್ತದಂತ. ಅಂತ ಲಿಂಗದ ಮಹಿಮೆಯನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ, ಸಂಸ್ಕಾರದ ಹಾದಿಯನ್ನ ಹಿಡ್ಕೊಳ್ಬೇಕು ಅಂದ್ರೆ ಮೊದಲು ಗುರುವಿನ ಪಾದ ಗಟ್ಟಿ ಹಿಡ್ಕೊಳ್ಬೇಕಂತ. ಎಲ್ಲಿವರೆಗೆ ಗುರುವಿನ ಪಾದ ಹಿಡ್ಕೊಳ್ಳೋದಿಲ್ಲ, ಎಲ್ಲಿವರೆಗೆ ಗುರುವಿನ ದರ್ಶನ ಆಗೋದಿಲ್ಲ, ಅಲ್ಲಿವರೆಗೆ ನಮ್ಮ ಬದುಕಿನ ಕಿಮ್ಮತ್ತ ನಮಗ ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತಿನ ದಿನ ಗುರುಗಳು ಏನು ಬಂದಿದ್ದಾರಲ್ಲ, ಅವ್ರು ಹೇಳಿದ ಹಾದಿಯೊಳಗ ಅವ್ರೇನು ನಿಮ್ಮ ಹೊಲ ಕೇಳಂಗಿಲ್ಲ, ನಿಮ್ಮ ಮನಿ ಕೇಳಂಗಿಲ್ಲ, ಏನು ಕೇಳಂಗಿಲ್ಲ. ಅವ್ರು ಬಂದಿದ್ದೆ ಯಾಕಂತಂದ್ರೆ, ನೀವು ಸಂಸ್ಕಾರವಂತ ಹಾಗ್ರಪ್ಪ, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಪ್ಪ, ನೀವು ಲಿಂಗ ಕಟ್ಕೋರಪ್ಪ, ನಿಮ್ಮ ಮಕ್ಕಳಿಗೆ ಲಿಂಗ ಕಟ್ಟಕ ಅನುಕೂಲ ಮಾಡಿಕೊಡ್ರಪ್ಪ ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು, ಅದರ ಜೊತೆಗೆ ಜಾತ್ರೆಯ ಒಂದು ವಿಶೇಷತೆಯನ್ನ ತಿಳಿಸಲಿಕ್ಕೆ ಪರಮ ಪೂಜ್ಯರು ಬಂದಿದ್ದಾರೆ ಎನ್ನುವಂತ ವಿಚಾರವನ್ನು ತಿಳಿಸುತ್ತಾ, ನಮ್ಮ ಗವಾಯಿಗಳು ಒಂದು ಗೀತೆಯನ್ನ ಹಾಡಿದ ಮೇಲೆ ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರ 4 ಆಶೀರ್ವಚನದ ನುಡಿಗಳನ್ನ ನಾವಿನೆಲ್ಲ ಆಲಿಸೋಣ. ಹಲೋ
ತಮ್ಮೆಲ್ಲರಲ್ಲಿ ತಿಳಿಸಿದೇನು ಅಂತಂದ್ರ ನಾವು ಬಂದ ಕೂಡಲೇ ಒಂದು ಇಬ್ಬರು ಕೇಳಿದ್ರು, ತಾತನವ್ರು ಬರ್ತಾರಲ್ರಿ ಗುಡಿಯಾಗ ಕುಂತು ಆಶೀರ್ವಚನ ಮಾಡಿ ಹಂಗ ಪ್ರಯಾಣ ಮಾಡಿ ಬಿಡ್ತಾರೆ ಏನಂತ ಕೇಳಿದ್ರು. ತಮ್ಮೆಲ್ಲರಿಗೆ ಗೊತ್ತಿರ್ಲಿ, ಯಾರ್ಯಾರು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಿ ಪಾದ ಪೂಜಕ ಅವರೆಲ್ಲರ ಮನೆಗೆ ತಾತನವ್ರು ಬರ್ತಾರ. ಇನ್ನೊಂದು ನೆನಪಿರ್ಲಿ, ನಮ್ಮ ಮನ್ಯಾಗ ಹೂವು ಇಲ್ಲ, ನಮ್ಮ ಮನೆಯೊಳಗ ಹಿಂಗ ಪತ್ರ ಇಲ್ಲ, ಹಿಂಗೇನು ಭಾವಿಸ್ಬೇಡ್ರಿ. ತುಂಬಿದ ಕೂಡ ನೀರು ಭಸ್ಮ ಇದ್ದು ಬಿಟ್ರೆ ಸಾಕು. ಅವ್ರ ಮನೆ ಇವ್ರ ಮನೆ ಅಂತ ಏನಿಲ್ಲ. ಯಾರು ಒಳ್ಳೆ ಮನಸ್ಸಿನಿಂದ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ತಾತನವ್ರು ಬರ್ತಾರ. ಕರ್ಕೊಂಡು ಹೋಗುವಂತ ಪುಣ್ಯಾತ್ಮರು ಇಲ್ಲ ನಮ್ಮ ಕಮಿಟಿಯವ್ರ ಹತ್ರ, ನಮ್ಮ ಗ್ರಾಮದ ಹಿರಿಯರ ಹತ್ರ ತಿಳಿಸ್ಬಿಟ್ರೆ ಮುಂದಿನ ಕಾರ್ಯಕ್ರಮಕ್ಕ ಅನುಕೂಲ ಆಗ್ತದೆ ಅನ್ನುವಂತ ವಿಚಾರದೊಂದಿಗೆ ಸಂಗೀತವನ್ನ ಆಲಿಸೋಣ. ತಮ್ಮ ನಿನ್ನ ಕರೆಯಲಾಕ ಯಮದೂತರು ಬರುತ್ತಾರಂತ, ಯಮದೂತರು ಬರುತ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ. ಯಮರಾಜ ಯಾರಿಗೆ ಹೇಳಿ ಬರೋದಿಲ್ರಿ, ಯಾವಾಗ ಬರ್ತಾನ ಗೊತ್ತಿಲ್ಲ, ಒಟ್ಟು ಬರ್ತಾನ. ಯಾಕೆ ಬರ್ತಾನ ಅಂತಂದ್ರ ಅರಿವಿನ ಜನ್ಮವನ್ನ ಪಡ್ಕೊಂಡು ನಾವೆಲ್ಲ ಈ ಭೂಮಿಯಾಗ ಬಂದೇವಲ್ಲ, ನಾವೆಲ್ಲರೂ ಗುರುವಿನ ದರ್ಶನ ಎಷ್ಟು ಸರಿ ಪಡ್ಕೊಂಡೇವಿ. ಗುರುವಿನ ಹಿತೋಪದೇಶದ ನುಡಿಗಳನ್ನ ನಾವು ಎಷ್ಟು ಕೇಳೇವಿ, ಎಷ್ಟು ಪುಣ್ಯ ಮಾಡೇವಿ. ಗುರುಗಳನ್ನ ಮನೆಗೆ ಕರ್ಕೊಂಡು ಹೋಗಿ ನಾವು ಎಷ್ಟು ಜನ ಪಾದ ಪೂಜೆ ಮಾಡಿಕೊಂಡು ಅದರ ಲಾಭ ಪಡ್ಕೊಂಡೇವಿ ಅನ್ನೋದನ್ನ ಲೆಕ್ಕ ತಗೊಳಕ ಯಾರು ಬರ್ತಾರ್ರಿ? ಅವ ಬರ್ತಾನ. ಯಾವ ಬರ್ತಾನ ಹೇಳಕ್ಕಿಲ್ಲ, ಒಟ್ಟು ಅವ ಯಾವಾಗ ಬರ್ಲಿ ನಾವೆಲ್ಲರೂ ಕೂಡ ಆ ಪುಣ್ಯದ ಲೆಕ್ಕವನ್ನ ಕೊಡ್ಲಿಕ್ಕೆ ನಾವು ಆಗೋಣ ಅನ್ನುವಂತಹ ದೃಷ್ಟಿ ಇಟ್ಕೊಂಡು ಈ ಸಾಹಿತ್ಯವನ್ನು ಬರೆದಿದ್ದಾರೆ. ತಮ್ಮ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ. ತಮ್ಮ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ. ತಮ್ಮ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ, ಅನ್ನ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ. ತಮ್ಮ ನಿನ್ನ ಯಮದೂತರು ಬರ್ತಾರಂತ. ಜಗದೊಳಗ ಏನೇನು ಮಾಡಿದಿ ಅಂತ, ಬರುವಾಗ ಏನೇನು ತಂದಿಲ್ಲ ಅಂತ. ಜಗದೊಳಗ ಏನೇನು ಮಾಡಿದಿ ಅಂತ, ಬರುವಾಗ ಏನೇನು ತಂದಿಲ್ಲ ಅಂತ. ಪುಣ್ಯ ಇದ್ರ ಮೋಕ್ಷ ಅಂತ, ಪುಣ್ಯ ಇದ್ರ ಮೋಕ್ಷ ಅಂತ, ಪುಣ್ಯ ಇದ್ರ ಮೋಕ್ಷ ಅಂತ, ಇಲ್ಲವಾದರೆ ಶಿಕ್ಷ ಅಂತ. ತಮ್ಮ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ. ತಾಯಿ ತಂದೆಗೆ ಬೈದ
ಗಂಡಿಗೆ ಬೈಬಾರದಂತ ಬಾಯಿಗೆ ಬಂದಲ್ಲ ಆಡಬಾರದಂತ ಜಾತಿ ಎತ್ತಿ ಆಡಬಾರದಂತ ಜಾತಿ ಎತ್ತಿ ಆಡಬಾರದಂತ ಜಾತಿ ಎತ್ತಿ ಆಡಬಾರದಂತ ಜಾತಿಯ ಅಭಿಮಾನ ಬಿಡಬಾರದಂತ ತಮ್ಮ ನಿನ್ನ ದುಷ್ಟರ ಸಂಗ ಮಾಡಬಾರದಂತ ಗುರುವಿನ ಸಂಗ ಬಿಡಬಾರದಂತ ದುಷ್ಟರ ಸಂಗ ಮಾಡಬಾರದಂತ ಗುರುವಿನ ಸಂಗ ಬಿಡಬಾರದಂತ ವಂತಿ ಚಷ್ಟಿ ಮಾಡಬಾರದಂತ ವಂತಿ ಚಷ್ಟಿ ಮಾಡಬಾರದಂತ ವಂತಿ ಚಷ್ಟಿ ಮಾಡಬಾರದಂತ ಲಂಚ ಕಂಡು ಬಿಡಬಾರದಂತ ತಮ್ಮ ನಿನ್ನ ಬರ್ತಾರಂತ ನಾನಾ ಗುಣಗಳ ಅಳಿಬೇಕಂತ ನಾನಾದೆಂಬುದು ತಿಳಿಬೇಕಂತ ನಾನಾ ಗುಣಗಳ ಅಳಿಬೇಕಂತ ನಾನಾದೆಂಬುದು ತಿಳಿಬೇಕಂತ ನಾನು ಅನ್ನುವುದು ಬಿಡಬೇಕಂತ ನಾನು ಅನ್ನುವುದು ಬಿಡಬೇಕಂತ ನಾನು ಅನ್ನುವುದು ಬಿಡಬೇಕಂತ ನೀನೇ ಗುರುವೇ ಅನ್ನಬೇಕಂತ ತಮ್ಮ ನಿನ್ನ ಯಮದೂತರು ಬರ್ತಾರಂತ ನಿನ್ನ ಲೆಕ್ಕ ಕೇಳ್ತಾರಂತ ತಮ್ಮ ನಿನ್ನ ಬರ್ತಾರಂತ ಯಮದೂತರು ಬರ್ತಾರಂತ ಯಮದೂತರು ಸಾಂಬ ಜೈ ನಮಃ ಮಹಾದೇವ. ಬಹಳ ಸುಂದರವಾಗಿ ನಮ್ಮ ಶಾಸ್ತ್ರಿಗಳು ಅವರು ಬಹಳ ಚಂದ ಮಾತಾಡ್ತಾರ. ಟೈಮ್ ಈಸ್ ಗಾಡ್ ಅಂತ, ಅಂದ್ರೆ ಸಮಯ ಅಂತಕ್ಕಂಥದ್ದು ಭಗವಂತ ಇದ್ದಂಗ ಅಂತ. ಅದಕ್ಕೆ ಇವತ್ತು ಸಮಯಕ್ಕೆ ಅನುಗುಣವಾಗಿ ಅವ್ರದೇ ಪ್ರವಚನ ಇತ್ತ, ಆದ್ರೆ ಇಲ್ರಿ ಯಾಕೋ ನಮಗೆ ಮೂಡ್ ಸರಿಗಿಲ್ಲ, ಬಹಳ ದೂರದಿಂದ ನೀತಿಗೆಟ್ಟು ಬಂದೀವಿ, ಅದಕ್ಕೆ ನೀವೇ ಚಾಲು ಮಾಡ್ಕೊಂಬಿಡ್ರಿ ಅಂದ್ರೆ ಬಹಳ ಸುಂದರವಾಗಿ ಹಾಡಿರ್ತಕ್ಕಂಥ ಶಾಸ್ತ್ರಿಗಳಿಗೆ ಜೋರಾದ ಒಂದು ಚಪ್ಪಾಳೆ. ಅವರಿಗೂ ಗುರುಕೃಪಾ ಇರಲಿ ಅಂತ ಬಯಸುತ್ತಾ ಮುಂದಿನ ಒಂದು ಆಶೀರ್ವಚನದ ನುಡಿಯನ್ನ ಪೂಜ್ಯ ಕುಮಾರ ಮಹಾಸ್ವಾಮಿಗಳು ನಾಗನಹಳ್ಳಿ ತಾತನವರ ಒಂದು ಹಿತ ನುಡಿಗಳನ್ನ ನಾವು ನೀವೆಲ್ಲ ಆಲಿಸೋಣ. ಶಿವಸಾಂಬ್ರಜೈ ನಮ ಪಾರ್ವತಿ ಶಿವಹರ ಮಹಾದೇವ. जगद्गुरु पंचाचार्य महाराज की, ब्रह्मरांब समेत मल्लिकार्जुन महाराज की, शस्तला ब्रह्मजंत शंभुलिंग शिवाचार्य महाराज की, सर्वरूपे सर्वशक्ति समन्विते वै देवी दुर्गा देवी नमस्तुते. ಎನ್ನಾರಾಧ್ಯ ತಾಯಿ, ಬಯಸಿ ಬಂದವರ ಇಷ್ಟಾರ್ಥವೀಡೇರಿಸುವ ಅಭಯಸ್ಥ ಸ್ವರೂಪಿಣಿ ಮಾತೆ ಚೌಡೇಶ್ವರಿ ಪಾದಗಳಿಗೆ ಅನಂತವಾಗಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ನಡೆದಾಡುವ ದೇವರು, ಮಾತನಾಡುವ ದೇವರು, ಎಲ್ಲಾನ ನೋಡಬೇಕಾಗಿತ್ತಂತಂದ್ರೆ ನಮ್ಮ ಜಂಗಮರ ಹೊಸಳ್ಳಿಯ ಶಸ್ಥಳ ಬ್ರಹ್ಮ ಬಹಳ ತಪಸ್ವಿಯಾಗಿರ್ತಕ್ಕಂತಹ ಅಜಂತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಮಣಿದು ಈ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂತಹ ಗ್ರಾಮ ದೇವತೆ ಆಗಿರ್ತಕ್ಕಂತಹ ಮಾತೆಯನ್ನ ನೆನೆದು ಈ ದೇವಸ್ಥಾನದ ಕರ್ತು ಶಾಪಾನುವೃತ್ತ ಸಮಸ್ತ ಇಷ್ಟಾರ್ಥವನ್ನು ಈಡೇರಿಸುವಂತಹ ಬೀರಲಿಂಗೇಶ್ವರ ತಾತನವರ ದೇವಸ್ಥಾನಕ್ಕೆ ನತಮಸ್ತಕನಾಗಿ ಮನುಕುಲವನ್ನ ಉದ್ಧಾರವನ್ನಾಗಿ ಮಾಡಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನ ಕೊಟ್ಟು
ಸಲಹುವಂತ ಶಿವಶರಣ ಗಾದಿಲಿಂಗೇಶ್ವರ ತಾತನವರ ದೇವಸ್ಥಾನ ಕೂಡ ಆನೆಮಳೆದು ಗ್ರಾಮದ ಹಿರಿಯರೇ, ಮುದ್ದು ಮಕ್ಕಳೇ, ತಾಯಿಯಂದಿರೇ, ನಿಮ್ಮ ಆತ್ಮದಲ್ಲಿ ಮೆರೆಯುವ ಆ ಪರಮಾತ್ಮನಿಗೂ ಶರಣೋ ಶರಣ. ಬಹುಶಃ ಇವತ್ತು ತಾಳೂರು ಗ್ರಾಮಕ್ಕೆ ತಾತ್ನವರು ಎದಕ್ ಬಂದಾರಪ್ಪ ಅಂತ ಒಂದು ಸಣ್ಣ ಪ್ರಶ್ನೆ. ಹೌದಿಲ್ಲ? ನಮ್ಮ ಬಳ್ಳಾರಿ ಜಿಲ್ಲೆ ಒಳಗೆ ಎಲ್ಲಾ ಗ್ರಾಮಗಳಿದಾವೆ. ನಾನು ಹೇಳಿದೆ ನಾಗೇನಹಳ್ಳಿ ಒಂದ್ಸತಿನ ಬಂದವರು ಅಂತ ಕೇಳಿ ಇಲ್ಲಿ ನಾನು ಕರೆಯಕ್ಕೆ ಎಷ್ಟು ವರ್ಷ ಆಯ್ತು ಅಂದ್ರೆ 5 ವರ್ಷ ಆಯ್ತು. 5 ವರ್ಷಗಳಿಂದ ನಾನು ಕೇಳ್ಕತ್ತೀನಿ ನಾಗೇನಹಳ್ಳಿ ಕೂಡ ಇದ್ರಂಗೆ ಪಾದಯಾತ್ರೆಯನ್ನು ಮಾಡ್ರಿ ಅಂತ ನಾವು ಹೇಳಿದ್ವಿ. ಈ ವರ್ಷ ಟೈಮ್ ಕೊಟ್ಟಿದ್ರು. ಇವತ್ತಿನ ಡೇಟು ನಮ್ಮ ನಾಗೇನಹಳ್ಳಿಗೆ ಇತ್ತು. ಆದ್ರೆ ತಾಪ್ನವರೊಂದು ಫೋನಿನೊಳಗೆ ಒಂದು ಮಾತು ಹೇಳಿದ್ರು. ಗಾದಿಲಿಂಗೇಶ್ವರ ತಾತ ನಡೆದ ಇರ್ತಕ್ಕಂಥ ಗ್ರಾಮ ಯಾವ್ದಂದ್ರೆ ತಾಳೂರದ ಬಾ. ಆ ತಾಳೂರೊಳಗ ನಮ್ಮ ಸಂಸ್ಕಾರ ಅಂದ್ರೆ ಕೆಟ್ಟು ಹೋಗ್ತಕ್ಕಂಥ ಸಮಾಜದೊಳಗ ಒಳ್ಳೆಯ ಹಾದಿಯನ್ನು ತೋರಿಸ್ಬೇಕು ಅಂತೇಳಿ ಈ ಗ್ರಾಮಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಇವತ್ತು ಒಂದೊಂದು ಗ್ರಾಮಗಳು ಹೆಂಗಿದಾವೆ ಅಂದ್ರೆ ವಿಚಾರನೆ ಗೊತ್ತಿಲ್ಲ, ಆಚರಣೆ ಗೊತ್ತಿಲ್ಲ, ಸಂಸ್ಕಾರ ಅಂದ್ರೆ ಏನಂತೂ ಗೊತ್ತೇ ಇಲ್ಲ. ಹಾಲು ಕುಡಿಯುವಂತ ಮಕ್ಕಳು ಕಮ್ಮಿ ಆಗಿ ಆಲ್ಕೋಹಾಲ್ ಕುಡಿಯುವಂತ ಮಕ್ಕಳು ಹೆಚ್ಚಾಗಿ ಕಾರಣ ಏನಂತಂದ್ರೆ ಆ ಮನೆಯೊಳಗ ಸಂಸ್ಕಾರ ಇಲ್ಲ ಅಂತ. ಹೌದಿಲ್ಲ? ಇವತ್ತು ಹಾಲು ಕುಡಿಯೋ ಮಕ್ಕಳಿಲ್ಲೇ ಇಲ್ಲ. ಬೀರು ಬಾಟಿ ಕುಡಿಯಂತ ಮಕ್ಕಳು ಹೆಚ್ಚಾಗಕ್ಕೆ ಕಾರಣ ಅಂದ್ರೆ ತಂದೆ ತಾಯಿಗಳಂತಲ್ಲ, ಆ ಊರಿನೊಳಗೆ ಸಂಸ್ಕಾರ ಇಲ್ಲ ಅಂತಂದ ಇವೆಲ್ಲ ನಡೀತಾವ ಅಂತ ತಾತ್ನವ್ರ ಮನಸ್ಸಿನಾಗ ಬಂತು. ಇವತ್ತು ಏನ್ ಭಿಕ್ಷೆ ಬೇಡಾಕೈತೆ ನಿಮಗಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತು ಬೇಡಿಲ್ಲ, ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತು ಬೇಡಿಲ್ಲ. ನಿಮ್ಮ ಊರ್ ಒಳಗೆ ಯಾರನ್ನ ಕೆಟ್ಟದು ಮಾಡಿರಲ್ಲ ಆ ಜೋಳಿಗೆ ಒಳಗೆ ಹಾಕ್ರಿ ಅಂತ ಇವತ್ತು ಬಂದಾರ ತಾಳೂರಿಗೆ. ಅಂದ್ರೆ ನಮ್ಮ ಗ್ರಾಮನೇ ಪುಣ್ಯ ಗ್ರಾಮ ಆಯ್ತು ಅಂತ ನಮ್ಗೆ. ಅದರಿಂದ ಯಾಕಂದ್ರೆ ಸಮಯ ತಾತ್ನವ್ರು ಹೇಳಿದ್ರು ತಾಳೂರಿ ಒಳಗ 40-50 ಪಾಲ್ ಪೂಜೆ ಇದಾವ ಅಂತ ಹೇಳಿದ್ರು. ಬಹುಶಃ ನಾನು ಕೂಡ ನಿನ್ನೆ ಮೊನ್ನೆ ಬರಬೇಕಾಗಿತ್ತು. ನಿತ್ಯ 11 ದಿವಸ ನಾವು ಹಿಂದಿರೋದು ನಾನು ಸಮಯ. ಯಾಕಂದ್ರೆ ನಮಗೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ದೊಡ್ಡ ಬಸ ತಾತ್ನವ್ರು ಕೂಡ ಹೇಳಿದ್ರು, ಇಲ್ಲರಿ ತಾತ್ತಾರೆ ನೀವು ಬಂದೇ ತಿರ್ಬೇಕು ಇವತ್ತು, ನಾಳೆ ಮಂಗಲ ಅಂತ. ಅದಕ್ಕೆ ಹೇಳಿದೆ ತಾಳೂರು ಅಂದ್ರೆ ಅದು ನಮ್ಮೂರದ್ದಂಗೆ. ನಾಗೇನಹಳ್ಳಿಗೂ ತಾಳೂರಿಗೂ ಕೂಡ ಆ ಗಾದಿಲಿಂಗಪ್ಪ ತಾತಗೂ ನಮಗೆ ನಾಗೇನಹಳ್ಳಿಗೂ ಸಂಬಂಧ ಐತೆ, ಅದ್ರಾಗ ತಾಳೂರಿಗೂ ನಾಗೇನಹಳ್ಳಿ ಕೂಡ ಸಂಬಂಧ ಐತೆ ಅಂತೇಳಿ ಇವತ್ತು ನಾನು ಕೂಡ ಇಲ್ಲಿ ಬಂದೀನಿ ಅಂತೇಳಿ ಹೆಮ್ಮೆಯಿಂದ ಹೇಳಕತ್ತೀನಿ. ಯಾಕಂದ್ರೆ ಮಾನವನಾಗಿ ಬಂದ ಮೇಲೆ ತಂದೆ ತಾಯಿಗಳು ಸಂಸಾರ ಕೊಡ್ತಾರ. ತಂದೆ ತಾಯಿಗಳು ಸಂಸಾರ ಕೊಡ್ತಾರ, ಮಕ್ಕಳಿಗೆ ಸಂಸ್ಕಾರ ಕೊಡೋದು ಯಾರಂದ್ರೆ ಗುರುಗಳು. ಇದನ್ನ ವಿಚಾರ ನಾವು ತಲೆಯಾಗಿ ಇಟ್ಕೊಳ್ಬೇಕು. ಸಂಸಾರ ಯಾರು ಕೊಡ್ತಾರೆ, ಹಿರಿಯರು ಯಾರು ಕೊಡಬಹುದು. ಯಾಕಂದ್ರೆ ಗಂಡ ಹೆಂಡತಿ ಮಾಡಕ್ ಇವತ್ತು ಎಷ್ಟೋ ಮಂದಿ ಇದಾರ. ಆದ್ರೆ ಒಳ್ಳೆ ವಿದ್ಯಾವಂತ ಆಗಲಿ, ಒಳ್ಳೆ ಗುರುವಿನ ಮಗನಾಗಲಿ, ಗುರುವಿನಿಂದ ಮೋಕ್ಷವನ್ನು ಪಡೀಲಿರ್ತಕ್ಕಂಥ ಯಾರಿದ್ರೆ ಅದು ಗುರುಗಳು ಅಂತಕ್ಕಂಥದ್ದು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಯಾಕಂದ್ರೆ ಸಮಯ ಹೆಚ್ಚಿಗಿಲ್ಲ, ಅದಕ್ಕಾಗಿ ಸಣ್ಣ ವಿಷಯ ನಾನು ಹೇಳೋದು ನಿಮಗೆ. ಒಬ್ಬ ಮನುಷ್ಯ ಏನು ಮಾಡಿದ ಅಂದ್ರೆ ಬಡವನಾಗಿದ್ದವನು ಏನು ಮಾಡಿದ, ಶ್ರೀಮಂತ ಆಗ್ಬೇಕಂತ ಆಲೋಚನೆ ಮಾಡಿದ. ಏನ್ ಮಾಡಬೇಕಂತ? ಶ್ರೀಮಂತರ ಆಗಿಬಿಡ್ಬೇಕಂತೇಳಿ ಆಲೋಚನೆ ಮಾಡಿ ಏನಾದ್ರು ಕಳತನ ಮಾಡಿಬಿಡ್ಬೇಕು ಅಂತ ವಿಚಾರ ಮಾಡಿದೆ. ಯಾಕಂದ್ರೆ ನಾವು ಶ್ರೀಮಂತರ ಆಗ್ಬೇಕಾದ್ರೆ ಬೆಳಗ್ರಾಗಿ ಹೆಂಗಾಗ್ತಾರೆ ಯಾರಾದ್ರು. ಅವಾಗ ಕಳತನ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಏನ್ ಕಳತನ ಮಾಡ್ಬೇಕಂತ ನೋಡಿದೆ. ಎಲ್ಲ ನೋಡ್ಕೊಂತ ಬಂದ ಏನು ಅರ್ಥ ಆಗ್ಲಿಲ್ಲ. ಒಂದು ರಾಜನ ಕುದುರೆ ಇತ್ತು, ಅವ್ರನ್ನ ಕಳತನ ಮಾಡ್ಬೇಕಂತ ವಿಚಾರ ಮಾಡಿದೆ. ಯಾವ್ದು ಮಾಡಬಾರ್ದು, ಕಳತನ ಮಾಡಂಗಿದ್ರೆ ರಾಜನ ಕುದುರೆನೇ ಕಳತನ ಮಾಡಿಬಿಡ್ಬೇಕಂತೇಳಿ ಆ ರಾಜನ ಕುದುರೆಯನ್ನ ಒಳ್ಕೊಂಡು ಹೋಗ್ಬಿಟ್ರು. ಹೋಗಿ ಏನ್ ಮಾಡಿದ ಅಂದ್ರೆ ಸೆಂತ್ಯಾಗ ಕಟ್ಟಿದ. ಸೆಂತ್ಯಾಗ ಕಟ್ಟಿ ಎಲ್ಲರೂ ಕರೆದು ಹೇಳಿದನಪ್ಪ, ಕುದುರೆ ಯಾರನ್ನ ಬೇಕಿದ್ರೆ ಹೇಳಿ ತಗೊಂಡವ್ರು ಅಂತ. ರಾಜನ ಕುದುರೆ ನೋಡಿದವ್ರಿಗೆ, ಯಾಕಂದ್ರೆ ಕುದುರೆ ಹೊಡೆಯೋದು ಗೊತ್ತದು. ಹೌದಿಲ್ಲ? ಒಕ್ಕಲ್ತನ ಮಾಡಿದರೆ ಎತ್ತುಗಳ ಏನಂತ ಗೊತ್ತು, ಬಂಡಿ ಏನಂತ ಗೊತ್ತು. ನಮಗೆ ಬಂಡಿ ಕಟ್ಟಿ ನಾವು ಏನ್ ಮಾಡ್ತೀವಿ? ಕುದುರೆ ಕಟ್ಟೆನ ನೋಡಿದ್ರು ಚಂದ ಕಾಣ್ತದೆ. ಅವ ಏನು ಮಾಡಿದ, ಮತ್ತೆ ರೇಟ್ ಹೇಳಪ್ಪ ಅಂದ್ರು. ಅವನೆಂದ್ ನೋಡು ಕುದುರೆ ಅದು
ಅವ ಹೇಳಿದೆ ಇಲ್ಲಪ್ಪ ನೀವೇ ಹೇಳ್ರಿ ಅಂದ ಅವ್ನು. ನಾವು ರೇಟ್ ಹೇಳಂಗಿಲ್ಲ, ಕುದುರೆ ರೇಟು ನೀವೇ ಕೇಳ್ರಿ ಅಂದ. ಮತ್ತೆ ಅವ್ರೇನ್ ಮಾಡಿದ್ರು, 1,000 ರೂಪಾಯಿ ಕಿಲೋ ನೋಡೋದು ಕುದುರೆ ಅಂದ್ರು. ಆಗದಲ್ಲ ಬಿಡ್ರಿ ಅಂದ. ಯಾಕಂದ್ರೆ ದೊಡ್ಡ ಸಾವುಕಾರ ಆಗ್ಬೇಕಂತ ಬಂದಿನ 1,000 ಕಾತ್ ನನ್ನ ಸಾವುಕಾರ ಬ್ಯಾಡ ಅಂದ. ಮತ್ತೆ ಒಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೊಬ್ರು ಬಂದ್ರು. ಏನಪ್ಪಾ ಮತ್ತೆ ಕುದುರೆ ಹೆಂಗ ಅಂದ. ನೀವೇ ಹೇಳ್ರಿ. ಮತ್ತೆ 10,000 ನೋಡು ಅಂದ. 1,000 ರೂಪಾಯಿ ಕೇಳಿದ್ರೆ ನಿಮ್ಗೆ ಅರ್ಧ ಗಂಟೆಗೆ 10,000 ಅಂತಾರ. ಆಗದಲ್ಲ ಅಂದ. ಆಯ್ತು ಬಿಡ ಮತ್ತೆ ಹೋದ್ರು. ಇನ್ನ ಅರ್ಧ ಗಂಟೆ ಆಯ್ತು, ಮತ್ತೊಬ್ರು ಬಂದ್ರು. ಅಲ್ಲಪ್ಪ ಏನಿದು ಕುದುರೆ ಮಾರಾಟಕ್ಕೆ ಇಟ್ಟಿವ್ರಿ, ಎಷ್ಟು ರೇಟ್ ಹೇಳು? ಇಲ್ಲ ನೀವ್ ಹೇಳು. ಮತ್ತೆ 1,00,000 ರೂಪಾಯಿ ನೋಡು ಅಂದ್ರು. ಇನ್ನು ಗಾಬ್ರಿ ಅದ. 1,000 ರೂಪಾಯಿ ಕೇಳಿದ್ರು, 10,000 ಕೇಳಿದ್ರು, ಏನೇನು ಲಕ್ಷ ಅಂತಾರೆ. ಆಗದಲ್ಲ ಅಂತ. ಆಗದಲ್ಲ ನೋಡ್ರಿ, ಆಗದಲ್ಲ ಅಂತ. ಇದೆಲ್ಲ ಒಬ್ಬನ ಕಟ್ಟೆ ಮೇಲೆ ಕುಂತು ನೋಡ್ಕೊಂತಿದ್ದ. 1,000 ರೂಪಾಯಿ ಕೊಡವಲ್ಲ, 10,000 ರೂಪಾಯಿ ಕೊಡವಲ್ಲ, ಲಕ್ಷಕ್ಕೆ ಕೊಡವಲ್ಲ, ಇನ್ ಏಟು ಕೊಡ್ಬೇಕಂತ ಮಾಡ್ಯಾನಂತ ಬಂದ ಅವನು. ತಮ್ಮ ಏನ್ ಮಾಡ್ತೀವಿ, ಏನ್ ರೇಟ್ ಹೇಳ? ಇಲ್ಲ ನೀವೇ ಹೇಳ್ರಿ ಅಂದ. ಅಲ್ಲ ಕುದುರೆ ಏಟನ್ನ ಆಗ್ಲಿ ನಾನು ಕಟ್ತೀನಿ, ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ ಅಂದ. ಇದು ನಾನು ಟೆಸ್ಟ್ ಮಾಡ್ಬೇಕು, ಹೆಂಗ್ ಹೋಗ್ತಾ ಹೆಂಗಿಲ್ಲ. ಮತ್ತೆ ನಾ ಒಂದು ರೌಂಡ್ ಹೋಗಿ ಬರ್ತೀನಿ ನೋಡ ಅಂದ. ಹೋಯ್ ಬರ್ರಿ, ಆಯ್ತು ಹೋಯ್ ಬರ್ರಿ. ಅವ ಏನ್ ಮಾಡಿದೆ, ತಾನು 2 ಚಪ್ಪಲಿ ಬಿಡ್ತಾನೆ. ನೋಡು ನಾನು ಹೋಗಿ ಬರ್ತಕ್ಕ ನನ್ನ ಚಪ್ಪಲಿ ಕಾಯ್ಕೊಂತಿರ್ಬೇಕು ನೋಡ ಅಂದ. ಆಯ್ತು ನೋಡ್ರಿ, ಆಯ್ತು ನೋಡ್ರಿ, ನೀವು ಬರಿ ಹೋಯ್ ಬರ್ರಿ ಅಂದ. ಅವ ಕುದುರೆ ಹೇರಿದೆ, ರಾಜನ ಕುದುರೆ ತಗೊಂಡು ಹೋದ ಅರ್ಧ ಗಂಟೆ ಆಯ್ತು ಬರಲಿಲ್ಲ, ಗಂಟೆ ಆಯ್ತು ಬರಲಿಲ್ಲ. ಇವ್ ಅಲ್ಲೇ ಚಪ್ಪಲಿ ಕಾಯ್ಕೊಂತ ಕುಂತ್ಕೊಂಡ. ಯಾಕೆ ಈ ವಿಷಯ ನಾನು ನಿಮಗೆ ಹೇಳಿದಂದ್ರೆ, ಮಾನವರಾಗಿ ನಾವು ಬಂದು ಮಹಾದೇವನನ್ನ ಕಾಣಲಿಲ್ಲ ಅಂದ್ರೆ ನಮ್ಮ ಬಾಳು ಏನಾಗ್ತದೆ ಅಂದ್ರೆ ಚಪ್ಪಲಿ ಕಾಯುವಂತ ಬಾಳೆ ನಮ್ಮದಾಗ್ತದೆ. ಯಾಕಂದ್ರೆ ಮಾನವನಿಗೆ ಬಂದಿರ್ತಕ್ಕಂಥ ಬೆಲೆ ಎಂತದಪ್ಪ ಅಂತಂದ್ರೆ, ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಬೆಲೆ ಅಪಾರವಾಗಿರ್ತಕ್ಕಂಥದ್ದು. ಈ ಮಾನವ ಶರೀರಕ್ಕೆ ಬಂದಿರ್ತಕ್ಕಂಥ ಬೆಲೆ ನಮಗೆ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಕಾಮ, ಕ್ರೋಧ, ಮೋಹ, ಮದ ಮತ್ಸರಾದಿಗಳಿರ್ತಕ್ಕಂಥ ಕಾಮಾದಿಗಳಿಗೆ ಬಿದ್ದು ಆ ಚಪ್ಪಲಿ ಕಾಯುವಂತ ಕಾಯಕದೊಳಗೆ ನಾವಿದ್ದೀವಿ. ಇದನ್ನ ಬಿಡಬೇಕು ಅಂತ ಪರಮ ಪೂಜ್ಯರು ಇಲ್ಲಿ ಬಂದಾರ. ಈ ಸಂಸಾರ ಬಾಳೆಯನ್ನು ಬಿಟ್ಟು ಗುರುವಿನ ಮಕ್ಕಳು ನೀವು ಆದಾಗ ನಿಮ್ಮ ಜನ್ಮ ಪಾವನ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನೊಮ್ಮೆ ತಿಳಿಸುತ್ತಾ. ಯಾಕಂದ್ರೆ ಬಹುಶಃ ಈ ತಾಳೂರಿನ ಭಕ್ತರು ಇಷ್ಟು ಜನ ಸೇರ್ತಾರ ಅಂದ್ರೆ ನಾನು ಕೂಡ ಗಂಟೆ ಮೊದಲೇ ಬರ್ತದೆ. ಇವತ್ತು 2 ಪೂಜೆ ಇದ್ದು. ಯಾಕಂದ್ರೆ ನಾನು ಏನೊಂದು 5-6 ಮಂದಿ ಇರ್ತಾರ ಕೇಳಿದ್ದೆ. ಅಲ್ಲ, ಇದು ಗಾದಿಲಿಂಗಪ್ಪ ತಾತನ ಭಕ್ತರು ಯಾರಂದ್ರೆ ಅದು ತಾಳೂರಿನ ಭಕ್ತರು ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳಕತ್ತೀನಿ. ಯಾಕಂದ್ರೆ ಗುರುವಿನ ಮಗ ಕೂಡ ಗಾದಿಲಿಂಗಪ್ಪ ತಾತ ಕೂಡ ಅದ. ಯಾಕಂದ್ರೆ ಇವತ್ತಿನ ಪರಂಪರೆ ಒಳಗೆ ನಾವು ನೋಡಿಕೊಂಡು ಹೋದಾಗ ಗುರುವಿನ ಮುಂದಿಟ್ಟುಕೊಂಡು ತಾನು ಹಿಂದೆ ಹೋದಂತರ ಯಾರ ಶರಣರಿದ್ರೆ ಅದು ಉಳಿಯುವ ಗಾದಿಲಿಂಗಪ್ಪ ತಾತ ಅಂತಕ್ಕಂಥದ್ದು ಹೆಮ್ಮೆಯಿಂದ ನಾವು ಹೇಳಕತ್ತೀವಿ. ಅಂತಹ ಆ ಭಾಗದೊಳಗೆ ನಡೆದಾಡಿರ್ತಕ್ಕಂಥವ್ರು ಕೂಡ ನಮ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಇವತ್ತು ಗುಳ್ಳೆಯೋ ಗಾದಿಲಿಂಗಪ್ಪ ತಾತನ ಗುರುಗಳು ಯಾರನ್ನಿದ್ರೆ ಪರಂ ಪೂಜ್ಯನ ಮಠದಿಂದಲೇ ಆಗಿರ್ತಕ್ಕಂಥದ್ದು ಸಿದ್ದಯ್ಯ ತಾತನವ್ರ ಗುರುಗಳು. ಅದೇ ವಂಶ ಪರಂಪರೆಯಾಗಿ ಬರ್ತಕ್ಕಂಥದ್ದು ಕೂಡ ನಮ್ಮ ಶಂಭುಲಿಂಗ ತಾತನೇ ಅಂತಕ್ಕಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ. ಯಾಕಂದ್ರೆ ನಮ್ ದೊಡ್ಡಬಸೈ ತಾತರು ಹೇಳ್ಬೇಕು, ನಮ್ಗೆ ಇನ್ನ ಸಮಯ ಇದ್ರೆ ಏನೋ ಹೇಳೋರು ನಾವು. ನಮ್ ಭಕ್ತರೇನು ಗಟ್ಟಿ ಕುಂತಾರ. ನಮ್ ತಾಳೂರು ಭಕ್ತರು ಹೆಂಗಿದಾರೆ ಅಂದ್ರೆ ಗಟ್ಟಿ ಬೀಜ ಹೇಳ್ಯಾರಲ್ಲ, ಗಾಳಿ ಬಂದಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ. ಅದಲ್ಲ, ಎಂತ ಗಾಳಿ ಬಿಟ್ಟದಂದ್ರೆ ಶಿವ ಶರಣರಂತಕ್ಕಂಥ ಗಾಳಿ ಬಂದೈತಿ ಊರಾಗ, ಪಾಪ ಎಲ್ಲ ತೂರ್ಕೋಬೇಕಂತ ಹೇಳಿ ನಮ್ಮ ಒಳ್ಳೆಯದು ತಾಳೂರು ಭಕ್ತರು ಬಂದಾರ ಅಂತಕ್ಕಂಥದ್ದು ಹೆಮ್ಮೆಯಿಂದ ನಾನು ಹೇಳಕತ್ತೀನಿ. ಅದಕ್ಕಾಗಿ ಸಮಯ ಇರೋದ್ರಿಂದ ತಾತನವರು ಕೂಡ ಇನ್ನು ಮಾತನಾಡ್ತಾರೆ. ಅವರು ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ, ನಿಮಗೆ ಮುಂದೆ ಈ ತಾಳೂರು ಭಕ್ತರು ಜಂಗಮರ ಹೊಸಳಿಯ ಶಿಶುಮಕ್ಕಳಾಗ್ರಿ ಅಂತ. ಯಾಕಂದ್ರೆ ಎಷ್ಟೋ ಮನೆತನದೊಳಗ ಗುರುಗಳಂದ್ರೆ ಯಾರು ಇಲ್ಲ. ಇವತ್ತು ಗುರುಗಳು ಬಿಟ್ಟೇ ಬಿಡಲ್ಲ. ಇವತ್ತು MLA ಹೋಗತ್ಯಾರ, MLA ಹೋಗತ್ಯಾರ ಹೊತ್ತು ಅವರಿಂದ ಯಾರು ಉದ್ಧಾರ ಆಗಿಲ್ಲ. ಒಂದು MA ಹೋಗ್ಬಿಟ್ರೆ ಉದ್ಧಾರ ಆಗಿದ್ದಾರೆ. ಅದಲ್ಲ, MLA ಹೋದ್ರೆ ಇವತ್ತು ಉದ್ಧಾರ ಆಗಿಲ್ಲ. ಒಂದು MA ಹೋಗಿ ಅಂದ್ರೆ ಹಾಲು ಹಿಂಡಿಕೊಂಡು ಎಷ್ಟು ಸೌಕಾರ ಅದಾರ. ಇವತ್ತು ಅದನ್ನ ಬಿಡಿಸ್ಬೇಕಂತ ಹೇಳಿ ಬಂದಾರ ಇವರು. ನೀವೆಲ್ಲ ಹೆಂಗಾಗ್ಬಿಟ್ಟಿವಿ ಅಂದ್ರೆ ಬರೇ ಸಂಸಾರಕ್ಕೆ ಹೋಗತ್ತೀರಪ್ಪ. ಆ ಸಂಸಾರದೊಳಗ ಸಂಸ್ಕಾರ ಅಂದ್ರೆ ಗುರುವಿನ ಸೇವೆ. ಸಂಸಾರನೇ ಅದು, ಸಂಸ್ಕಾರ ಇದು. ಲಿಂಗ ಪೂಜೆ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವೆಲ್ಲವನ್ನ ಹರಿದು ಈ ಮಾನವ ಜನ್ಮ ಪಾವನ ಜನ್ಮವನ್ನು ಮಾಡಿಕೊಡ್ರಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದೊಂದು ಗ್ರಾಮದೊಳಗ ಒಂದೊಂದು ರೀತಿ ಒಳಗ ಅವರಿಗೆ ಅರಿವನ್ನು ಮೂಡಿಸ್ತಾ. ಯಾಕಂದ್ರೆ ಪಾಪ ಪೂಜೆ ಯಾಕೆ ಮಾಡ್ಬೇಕ್ರಿ ಅಂತ ಒಬ್ಬೊಬ್ರಿಗೆ ಇವತ್ತು ಒಬ್ಬೊಬ್ರು ಧರ್ಮದೊಳಗೆ ಒಬ್ಬೊಬ್ರು ಗುರುಗಳಾಗಿಬಿಟ್ಟಾರ.
ಅವ್ರವ್ರ ಧರ್ಮದೊಳಗೆ ಅವ್ರವ್ರ ಗುರುಗಳಾಗ್ಬಿಟ್ಟಾರ. ಅದು ಬೇಡ ಅಂತ ನಾವ್ ಹೇಳಂಗಿಲ್ಲ. ಈಗ ಗಾಜಲಿಂಗಪ್ಪ ತಾತ ಎಲ್ಲಾ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಾರನ್ನು ಗುರು ಮಾಡ್ಕೊಂಡು ಬಂದ. ಆದ್ರೆ ಒಬ್ಬ ಜಂಗಮನಿಂದ ಮಾತ್ರ ಯಾಕೆ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕಂತ ಉದ್ದೇಶ ಪಟ್ಟು ಅವ್ರ ಮನೆ ಒಳಗೆ 54 ವರ್ಷ ಸೇವೆಯನ್ನು ಮಾಡಿ. ಎಷ್ಟು ವರ್ಷ? 54 ವರ್ಷ ಸೇವೆಯನ್ನು ಮಾಡಿ ಸಿದ್ದಯ್ಯ ತಾತರಲ್ಲಿ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು. ಹಂಗ ಒಬ್ಬ ಜಂಗಮ ಮೂರ್ತಿಗಳಿಂದ ಲಿಂಗ ದೀಕ್ಷೆಯನ್ನು ಯಾರು ಪಡ್ಕೊಂತಾರಲ್ಲ ಅವರ ಜನ್ಮ ಪಾವನ ಆಗ್ತದೆ ಅಂತಕ್ಕಂಥದ್ದು ಶಿವಪುರಾಣಗಳಲ್ಲಿ ಬರ್ತಕ್ಕಂಥದ್ದು. ಅದಕ್ಕಾಗಿ ಒಬ್ಬ ಜಂಗಮ ಮೂರ್ತಿಗಳನ್ನು ನಿಮ್ಮ ಮನೆಯೊಳಗೆ ಕರೆದುಕೊಂಡು ಹೋಗಿ ಪಾದೋದಕ, ಯಾಕಂದ್ರೆ ಅವರು ಪಾದದಲ್ಲಿ ಪಾಪ, ಕರ್ಮ, ದೋಷ ಇವು ಮೂರನ್ನ ಕಳಿತಕ್ಕಂಥ ಶಕ್ತಿ ಎಲ್ಲೈತೆ ಅಂದ್ರೆ ಒಬ್ಬ ಜಂಗಮ ಮೂರ್ತಿ ಅಂದ್ರೆ ಒಬ್ಬ ಶಿವಾಚಾರ್ಯರಲ್ಲಿ ಮಾತ್ರ ಇರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಇವು ಉಗುರು ಎಲ್ಲ ತಗ ನೋಡಿರಲ್ಲ ನೀವು. ಉಗುರು ನಾವು ಕಾಲಿನೊಳಗೆ ಇರತಕ್ಕಂಥದ್ದು ಇಂಗಾಲು ಅಂತ ನಮ್ಮ ಸಂಸ್ಕೃತದೊಳಗೆ ಅದು ಇಂಗಾಲು. ಮುಂದೆ ಬರೋದೇನು ಉಗುರು, ಹಿಂದೆ ಬರೋದು ಯಾವುದು ಇಂಗಾಲು. ಬಹುಶಃ ಉಗುರು 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 ಅನ್ಕಂತವ್ರಿ ಏನಾಗ್ತದು ಗುರು ಆಗ್ತದೆ. ಇಂಗಾಲು 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 ಅನ್ಕಂತವ್ರಿ ಲಿಂಗ ಆಗ್ತದೆ. ಅಂದ್ರೆ ಒಬ್ಬ ಜಂಗಮನ ಪಾದದಲ್ಲಿ ಗುರು ಹಾಗೂ ಮೂರ್ತಿ ಲಿಂಗ ಅಡಿಯತಕ್ಕಂಥದ್ದು ಎಲ್ಲಿ ಅಂದ್ರೆ ಅದು ಶಿವಾಚಾರ್ಯ ಪಾದದಲ್ಲಿರ್ತಕ್ಕಂಥದ್ದು ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ಅಂತಹ ಗುರುಗಳನ್ನ ನಿಮ್ಮ ಮನೆ ಒಳಗೆ ಕರೆದುಕೊಂಡು ಹೋಗಿ ತಾತನವ್ರು ಹೇಳಿದ್ರು ಹೂವಿಲ್ರಿ ಪತ್ರ ಇಲ್ಲ, ಅವ್ರು ಯಾವುದನ್ನೂ ಕೇಳಿದವರಲ್ಲ. ಭಕ್ತರಿಗೆ ಆ ಪಾದ ದೊರಕಿದಾಗ ಅವರ ಮನೆತನ ಉದ್ಧಾರ ಆಗಲು ಸಾಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ತಾಳೂರಿನ ಭಕ್ತರ ಮನೆಗೆ 50 ಅಲ್ಲ ಈ ಊರಾಗ ಆಗ್ಲಿ ಬೆಳಕರಿತಕ್ಕಂಥ ಪಾಪೂಜೆ ಆಗ್ಬಿಡ್ಬೇಕು ನೋಡ್ಬಿಡ ನಾವು ಅದಲ್ಲಪ್ಪ. ಅಂತಹ ಶಾಪಾನುಗುತ್ತ ಸಮಸ್ತ ಮನೆಗೆ ಬರ್ತಾರ ಅಂದ್ರೆ ಇಡೀ ನಮಗ ಗುಳ್ಳು ಅಂದ್ರೆ ತಾಳೂರು ಭಕ್ತರು ಕಂಕಣ ಕಟ್ಟಿಕೊಂಡು ಇವತ್ತೆಷ್ಟು ಮನೆಯದ 10 ಮನೆ ಪಾಪೂಜೆ ಆಗ್ಲತಕ್ಕಂಥ ಸಂಕಲ್ಪಗಳು ನಾನು ಮಾಡಿ ಈ ಮಾತುಗಳಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಶಿವಂಭವ. ಜೋರಾದ ಒಂದು ಚಪ್ಪಾಳೆ. ಸಮಯದ ಅಭಾವ, ಗುರುಗಳು ಜಲ್ದಿ ಮುಗಿಸಿದ್ರು. ಅವರು ಮಾತಾಡೋದು ಕೇಳುತ್ತಾ ಇದ್ರೆ ಕೇಳಬೇಕು ಅನಿಸ್ತದೆ. ಎಷ್ಟು ಚೆನ್ನಾಗಿ ಮಾತಾಡಿದ್ ನೋಡ್ರಿ. ಇಡೀ ಜಗತ್ತಿನೊಳಗ ಗುರು ಹುಟ್ಟೋದಕ್ಕಿಂತ ಮೊದಲೇ ಗುರುವಿನ ಮನೆಗೆ ಸೇವೆ ಮಾಡಿ ಗುರುವಿನ ಕಡೆಯಿಂದ ಲಿಂಗ ಪಡ್ಕೊಂಡಂತ ಏಕೈಕ ಶರಣ ಅಂದ್ರೆ ಗುಳೇದ ಗಾದಲಿಂಗ ತಾತ ಅಂತ ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ಎಲ್ಲೋ ಇರ್ತಕ್ಕಂಥ ಕೊಪ್ಪಳ ಜಿಲ್ಲೆದಾಗಿರ್ತಕ್ಕಂಥ ಒಂದು ಹಾಲು ಮತದ ಮನೆತನದ ಯಮನವ್ವ ಇಡೀ ಜಗತ್ತಿಗೆ ಸಜ್ಜಲಗುಡ್ಡ ಶರಣಮತಾಯಿ ಆಗಬೇಕು ಅಂದ್ರೆ ಗುರುವಿನ ಕೃಪಾ ಬಹಳ ಮುಖ್ಯವಾಗಿತ್ತು ಅಂತ. ಹಂಗ ಗುರುವಿನ ಆಶೀರ್ವಾದ ಒಂದು ಇತ್ತು ಅಂತಂದ್ರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಅನ್ನುವಂಥ ವಿಚಾರ ಹೇಳಿದ್ರು. ಆಮೇಲೆ ತಾತ್ನವರು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಿದ್ರು. ಸಮಯ ನಮ್ಮ ಕಡೆ ನೋಡಕ್ ಬಿಟ್ಟಿದ್ರು ಎಲ್ಲಿ ಮುಗಿಸ್ ಅಂತ ಹೇಳ್ತಾರೆ ಅಂತ. ಯಾಕಂದ್ರೆ ದೊಡ್ಡವರು ಮಾತಾಡೋದು ಕೇಳೋದಂದ್ರೆ ಒಂದು ಬಹಳ ಅಪರೂಪ. ಎಮ್ಮೆಯಿಂದ ಹೋದರೆ ಎಂದಿಗೆ ಉದ್ಧಾರ ಆಗೋದಿಲ್ಲ, ಗುರುವಿನಿಂದ ಹೋಗಿಬಿಟ್ಟಿವೆ ಅಂತಂದ್ರೆ ಹೆಮ್ಮೆ ಬದುಕು ಆಗ್ತದೆ ಅನ್ನುವಂತ ವಿಚಾರವನ್ನ ತಿಳಿಸಿದ ಪೂಜ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಆಶೀರ್ವಾದದ ಮುಂದೆ ಸದಾಕಾಲ ಇರಲಿ ಅಂತ ಬಯಸುತ್ತಾ ಮತ್ತೊಂದ್ಸಲ ನೆನಪು ಮಾಡಿಕೊಡ್ತೀನಿ. ಯಾರು ನಿಮ್ಮ ಮನೆಗೆ ಪಾದ ಪೂಜೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ರೆ ಗುರುಗಳನ್ನ ಇಲ್ಲಿ ನಮ್ಮ ಕಮಿಟಿ ಅವರ ಹತ್ರ ತಿಳಿಸ್ತೀರಿ. ಯಾಕಂದ್ರೆ ಗುರುಗಳು ಹೋಗುವಂತ ಸಮಯದಲ್ಲಿ ಕಾರ್ಯಕ್ಕೊಂತ ತಾತ ನಮ್ಮ ಮನೆಗೆ ಬರಬೇಕಾಗಿತ್ತು ಅನ್ನಂಗ ಆಗಬಾರ್ದು. ಸಮಯ ಸಿಕ್ಕಾಗನ ಉಪಯೋಗ ಮಾಡಿಕೊಳ್ಬೇಕಂತ ಯಾವುದೇ ಆಗ್ಲಿ. ನಮ್ಮ ತಾತನವ್ರು ಹೇಳಿದಂಗ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಆಧೀನವಲ್ಲವಯ್ಯ ಶಿವಶರಣರೆನ್ನುವಂತ ಗಾಳಿ ಬಿಟ್ಟಾಗ ಅಜ್ಞಾನವನ್ನು ಕಳ್ಕೊಂಡು ಸುಜ್ಞಾನವನ್ನ ಪಡ್ಕೊಳ್ಬೇಕೆನ್ನುವಂತ ವಿಚಾರವನ್ನ ತಿಳಿಸಿದ್ದಾರೆ. ಪಾದ ಪೂಜೆಗೆ ಹೆಸರನ್ನ ಹೇಳುವಂತವ್ರು ನಮ್ಮ ಕಮಿಟಿಯವರ ಹತ್ರ ತಿಳಿಸಿ ಕರ್ಕೊಂಡು ಹೋಗಬೇಕೆನ್ನುವಂತ ವಿಚಾರದೊಂದಿಗೆ ಮುಂದಿನ ಒಂದು ಆಶೀರ್ವಚನವನ್ನ ನಾವು ನೀವೆಲ್ಲ ಆಲಿಸೋಣ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। जय मंगलम जय नमः पार्वती पति शिव हर हर। श्रीमद् जगत गुरु पंचाचार्य महाराज की, शिव शरण गादलिंगेश्वर महाराज की, श्री बीरलिंगेश्वर महाराज की, गुरुपट्टधीश्वर अखंड परशुरामूर्ति शिवाचार्य महाराज की, जगन्माता श्री अम्बा देवी आदिशक्ति माता की,
ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವಂದೇ ಪಂಚಾಚಾರ್ಯಾನ್. ಆರಂಭದಲ್ಲಿ ದಯಾಗನ ಗುರುಪಟ್ಟದ ಸ್ವಾಮಿಯನ್ನ, ಗುರು ಅಖಂಡ ಪರಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು, ಇಲ್ಲ ಆಮೇಲೆ ಪ್ರಸಂತ ಕೂಡಲ್ಲ, ಒಂದು ನಿಮಿಷ ಎಲ್ಲ ಕೂಡ್ರಿ, ಆಮೇಲೆ ಎಲ್ಲರೂ ಪ್ರಸಂತ ನಾವು ಇಲ್ಲೇ ಇರ್ತೀವಲ್ಲ, ನೀವು ಹೋಗೋಣಂತ ನಾವು ಹೋಗಲ್ಲ, ಕಾಡೋರಾಗಿರ್ತೀವಿ. ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಳೂರು ಗ್ರಾಮದ ಈ ಪುಣ್ಯ ಪ್ರಾಂಗಣದ ಪುಣ್ಯ ದೇವರಾಗಿರುವಂತಹ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ, ಶಿವಶರಣ ಗಾದಲಿಂಗೇಶ್ವರನ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, 8ನೇ ವರ್ಷದ 9ನೇ ದಿನದ ದುಶ್ಚಟ ಭಿಕ್ಷಾಟನೆ ಸದ್ಗುಣಗಳ ದೀಕ್ಷೆ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ಅಮೃತ ಸ್ವರೂಪವಾಗಿರುವಂತಹ ನುಡಿಗಳನ್ನು ಸಮರ್ಪಣೆ ಮಾಡಿರುವಂತಹ ನಾಗೇನಹಳ್ಳಿಯ ಪರಮ ಪೂಜ್ಯ ಕುಮಾರಸ್ವಾಮಿ ತಾತನವರೇ, ನಾಡಿನ ಖ್ಯಾತ ಪ್ರವಚನಕಾರರಾಗಿರುವ ಆತ್ಮೀಯ ವೇದಮೂರ್ತಿ ಶ್ರೀ ದೊಡ್ಡಬಸಯ್ಯ ಶಾಸ್ತ್ರಿಗಳವರೇ, ಸಂಗೀತ ಮತ್ತು ಪ್ರವಚನದೊಂದಿಗೆ ಸೇವೆ ಮಾಡ್ತಾ ಇರುವಂತಹ ಬಸವರಾಜ ಶಾಸ್ತ್ರಿಗಳವರೇ, ತಬಲಾ ವಾದಕರಾಗಿರುವಂತಹ ಹಾಲ್ಗಿಯ ಮೋಹೇಶಣ್ಣನವರೇ, ಹಾಗೂ ತಾಳೂರು ಗ್ರಾಮದ ಸಮಸ್ತ ಸದ್ಭಕ್ತರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಬಹಳ ಖುಷಿ ಅನ್ನಿಸ್ತಾ ಇದೆ. ನಾವು ಪ್ರತಿ ವರ್ಷ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ 11 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಧರ್ಮ ಜಾಗೃತಿ ಸಮಾವೇಶ, ಜನಜಾಗೃತಿ ಸಮಾವೇಶವನ್ನ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಂದೀಪುರದ ಪರಮ ಪೂಜ್ಯ ಕಾಯಕ ಯೋಗಿ ಕೃಷಿ ಋಷಿ ಶತಸ್ಥಲ ಬ್ರಹ್ಮ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಜೊತೆಗೆ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಳೂರು ಗ್ರಾಮಕ್ಕೆ ಬರ್ತಾ ಇದ್ವಿ. ಪ್ರತಿ ವರ್ಷ ಬರ್ತಿದ್ವಿ. ನಂದೀಪುರಜ್ಜವರು ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ಕೊಡ್ತಾ ಇದ್ರು, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಅಜ್ಜವರು ಹೊಸ ಕ್ಯಾಲೆಂಡರ್ ಕೊಡ್ತಾ ಇದ್ರು. ಅಲ್ಲಿಗೆ ತಾಳೂರು ಗ್ರಾಮಕ್ಕೂ ಹೊಸಳ್ಳಿ ಮಠಕ್ಕೂ ಸಂಬಂಧ ಅಷ್ಟೇ ಇತ್ತು. ಆದ್ರೆ ಹೋದ ವರ್ಷ ನಂದೀಪುರಜ್ಜರು ಅರ್ಪಣೆ ಮಾಡಿದ್ರು, ತಾಳೂರು ಗ್ರಾಮದಲ್ಲಿ ಮಾಡಿದ್ರೆ ಸದ್ಭಾವನೆ ಯಾತ್ರೆ ಅಂತ ಕೇಳಿದಾಗ, ಇಲ್ಲೇ ಅಜ್ಜರೇ ನಾವು ಮಾಡಿಲ್ಲ ಅಂತಂದು ಹೇಳಿದಾಗ ಅಜ್ಜರು ಅರ್ಪಣೆ ಮಾಡಿದ್ರು. ಮುಂದಿನ ವರ್ಷ ತಾಳೂರು ಗ್ರಾಮದಲ್ಲಿ ಮಾಡ್ರಿ ಅಂತ ಅರ್ಪಣೆ ಮಾಡಿದ್ರು. ಅವರ ಅಪ್ಪಣೆ ಮುಖಾಂತರ ತಾಳೂರು ಗ್ರಾಮದಲ್ಲಿ ಸದ್ಭಾವನೆ ಯಾತ್ರೆ ಕಾರ್ಯಕ್ರಮವನ್ನು ಮಾಡಿದ್ವಲ್ಲ, ಎಷ್ಟು ಸಂತೋಷ ಆಯ್ತಲ್ಲ. ಅಜ್ಜರು ಬಂದಷ್ಟೇ ಕೂಡ್ತಾರ ಅನ್ಕೊಂಡಿದ್ವಿ, ಆದ್ರೆ ನಂದೀಪುರ ಜನ ಎಷ್ಟು ಕಾಣ್ತಿದ್ರಲ್ಲ ಪ್ರೀತಿಯಿಂದ, ಅಷ್ಟೇ ಪ್ರೀತಿಯಿಂದ ಹೊಸಳ್ಳಿ ಸೌಂಡ್ ಕಂಡಿರಲ್ಲ. ಇದು ಬಹಳಷ್ಟು ಖುಷಿ ಸಂಗತಿ ಎನ್ನುವಂತ ಮಾತನ್ನ ಬಹಳಷ್ಟು ಖುಷಿಯಿಂದ ಹೇಳಕ್ಕೆ ಬಯಸ್ತೇವೆ. ಜೊತೆಗೆ ಇವತ್ತಿನ ಕಾಲದಲ್ಲಿ ಜನಗಳನ್ನ ಸೇರಿಸಬೇಕು, ಜನಗಳನ್ನ ಒಂದೆಡೆಗೆ ಕರ್ಕೊಂಡು ಬರ್ಬೇಕಂದ್ರೆ ಒಂದು MLA ಆದ್ರೂ ಬರಬೇಕು, MP ಮಿನಿಸ್ಟರ್ ಆದ್ರೂ ಬರಬೇಕು, ಅಥವಾ ಸಿನಿಮಾ ಸೆಲೆಬ್ರಿಟಿಗಳಾದ್ರೂ ಬರಬೇಕು, ಇಲ್ಲ ಅಂದ್ರೆ ಕ್ರಿಕೆಟ್ ಸ್ಟಾರ್ ಆದ್ರೂ ಬರಬೇಕು. ಇಂಥವ್ರು ಯಾರಾದ್ರೂ ಅಥವಾ ಭರತನಾಟ್ಯ ಸಿನಿಮಾ ಮಾಡೋರಾದ್ರೂ ಬರಬೇಕು. ಅಂತ ಬಂದ್ರೆ ಮಾತ್ರ ಎಲ್ಲ ಕಡೆಗೂ ಜನರುಗಳು ಸೇರ್ತಾರೆ. ಆದ್ರೆ ಅದರ ಮಾರಕವಾಗಿ ನಮ್ಮ ಅವು ಯಾರು ಬೇಡ, ಗುರುಗಳು ಬಂದ್ರೆ ಇಡೀ ತಾಳೂರು ಗ್ರಾಮದ ಸಮಸ್ತ ಸದ್ಭಕ್ತರು
ಗುರುಗಳು ಮಾಡುವಂತಹ ಸದ್ಭಾವನಾ ಯಾತ್ರಾ ಕಾರ್ಯಕ್ರಮಕ್ಕ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಇಡೀ ತಾಲೂಕು ಗ್ರಾಮದವರು ದೇವಲಿಂಗೇಶ್ವರ ಸ್ವಾಮಿ ಸನ್ನಿಧಾನ ಬಂದಿರಲ್ಲ. ಇದು ನಿಜವಾದಂತಹ ತಾಲೂಕು ಗ್ರಾಮದ ಭಕ್ತಿ ಎನ್ನುವಂತಹ ಮಾತನ್ನ ಬಹಳಷ್ಟು ಖುಷಿಯಿಂದ ಹೇಳಲಿಕ್ಕೆ ನಾವು ಬಯಸ್ತೇವೆ. ನಾವು ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮೆಲ್ಲರಲ್ಲಿ ಪ್ರಥಮವಾಗಿ ಏನು ಇರ್ಬೇಕಂದ್ರೆ ನಂಬಿಕೆ ಮತ್ತು ಭಕ್ತಿ ಇರಬೇಕು. ನಂಬಿಕೆ ಮತ್ತು ಭಕ್ತಿ ಏನ್ ಕೆಲಸ ಮಾಡ್ತಾರ? ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕಂದ್ರೆ ಒಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಬೇಕು. ಇಂತಹ ಸುಂದರವಾಗಿರುವಂತಹ ನಿಸರ್ಗವನ್ನ ಜಗತ್ತನ್ನ ನಿರ್ಮಾಣ ಮಾಡಿರಲ್ಲ, ಆ ದೇವರ ಕೃಪೆಯನ್ನು ಪಡ್ಕೊಳ್ಬೇಕು. ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಬೇಕು. ನಮ್ಮ ಕಷ್ಟಗಳೆಲ್ಲ ದೂರ ಆಗ್ಬೇಕಂದ್ರೆ ಆ ಭಗವಂತನನ್ನ ಕಾಣಬೇಕು. ಆ ಭಗವಂತನನ್ನ ಕಾಣಬೇಕಂದ್ರೆ ನಮ್ಮಲ್ಲಿ ಭಕ್ತಿ ಪರಿಪಕ್ವವಾಗಿ ಇರಬೇಕು. ಯಾವ ಮನುಷ್ಯನಲ್ಲಿ ಭಕ್ತಿ ಇರಲ್ಲ, ಯಾವ ಮನುಷ್ಯನಲ್ಲಿ ನಂಬಿಕೆ ಇರಲ್ಲ, ನಂಬಿಕೆ ಮತ್ತು ಭಕ್ತಿ ಇಲ್ಲಂದ್ರೆ ಅವನ ಬಾಳು ನಿರರ್ಥಕವಾಗಿ ಆಗ್ತದೆ. ನಂಬಿಕೆ ಆಗಬೇಕು, ಭಕ್ತಿ ಆಗಬೇಕು. ಆ ನಂಬಿಕೆ ಅಂದ್ರೆ ಹೇಗಿರ್ಬೇಕು, ಭಕ್ತಿ ಅಂದ್ರೆ ಆಗಿರ್ಬೇಕು. ನಾವೆಲ್ಲ ಭಕ್ತಿಯಿಂದ ಏನ್ ಮಾಡಿದ್ದೀವಿ? ಭಕ್ತಿ ಅಂದ್ರೆ ದೇವರಿಗೆ ಅಭಿಷೇಕ ಮಾಡೋದು, ದೇವರಿಗೆ ಎಲ್ಪೂಜೆನ ಕಳಿಸೋದು, ದೇವರಿಗೆ ನಾವು ನಿತ್ಯ ನಿತ್ಯ ಬಿರಿಯಾಪನ ಊರಿನ ಗಡ್ಡೆ ಬೆಳಿಗ್ಗೆ ನಮಸ್ಕಾರ ಮಾಡಿ, ಇದಷ್ಟೇ ಭಕ್ತಿ ಅನ್ಕೊಂಡಿವಿ. ಅದು ನಮ್ಮ ಧರ್ಮ. ಮನುಷ್ಯರ ಹುಟ್ಟಿದ ಮೇಲೆ ಇಷ್ಟೆಲ್ಲ ಕೊಟ್ಟನಲ್ಲ ಭಗವಂತ, ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಹೂಗಳನ್ನ ಏರಿಸಬೇಕು, ಹಾರವನ್ನ ಹಾಕಬೇಕು, ಕರ್ಪೂರ ತಾಯಿ ಮಂಗಳಾರತಿಯನ್ನು ಮಾಡಿಸ್ಕೋಬೇಕು. ನಾವು ಸೋಮವಾರ ಗುರುವಾರ ದೇವರಿಗೆ ಬಂದು ನಮಸ್ಕಾರ ಮಾಡಬೇಕು. ಅದು ನಮ್ಮ ಧರ್ಮ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮಲ್ಲಿ ಭಕ್ತಿ ಅನ್ನೋದು ಪರಿಪಕ್ವವಾಗಬೇಕು. ನಮ್ಮೆಲ್ಲರ ಭಕ್ತಿ ಅಂದ್ರೆ ಏನು? ಎಡೆ ದೇವರಿಗೆ ಎಡೆ, ಆಮೇಲೆ ನಾವು ಒಡೆ ಮಾಡಿದ ದೇವರಿಗೆ ನಡೆ ಎಡೆ, ಆಮೇಲೆ ನಾವು ಒಡೆ ಅನ್ನಂಗೆ ಆಗತ್ತೆ. ಯಾಕೆ ನಮ್ಮ ಜೀವನದಲ್ಲಿ ಸಮಾಧಾನ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ತೃಪ್ತಿ ಸಿಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ ಅಂದ್ರೆ ನಮಗೆಲ್ಲದಕ್ಕೂ ಸಂತೋಷ ಕೊಡೋದಕ್ಕೆ ಯಾರ ಕಾರಣ? ಆ ದೇವರು ಕಾರಣ. ಆ ದೇವರ ಮೇಲೆ ಭಕ್ತಿಯನ್ನ ಪರಿಪೂರ್ಣತೆಗೆ ನಾವೆಲ್ಲ ಇಟ್ಟಿಲ್ಲ. ಒಂದು ಮಾತು ನಿಮ್ಗೆ ಅರ್ಥ ಆಗ್ತದೆ. ನಿಮ್ಮೂರು ತಾಲೂಕಿನ ಗ್ರಾಮದ ಒಬ್ಬ ವೀರಭದ್ರ ಸ್ವಾಮಿ ಅಂತ ಹೇಳಿ, ಇದು ಗಾರ್ಲಿಂಗಪ್ಪ ತಾತ ಅವರ ಪುರಾಣದಲ್ಲಿ ಬರ್ತದೆ. ತಾಲೂಕಿನ ವೀರಭದ್ರ ಸ್ವಾಮಿಯವರು ಅವರ ಕನಸಿನಲ್ಲಿ ಸುಮಾರು ಗಾರ್ಲಿಂಗಪ್ಪ ತಾತ ಅವ್ರ ಕನಸಿನಲ್ಲಿ ಬಂದ ಒಂದು ವಿಷಯವನ್ನು ಹೇಳ್ತಾರೆ. ಗಾರ್ಲಿಂಗಪ್ಪ ತಾತನ ಕನಸಿನ ಬಲದೊಳಗ ಅವರು ಗುಳ್ಯಂದಲ್ಲಿ ಗಾರ್ಲಿಂಗಪ್ಪ ತಾತನವರು ಲಿಂಗೈಕ್ಯರಾಗಿ ಸುಮಾರು 15 ದಿನಗಳ ಪರ್ಯಂತರವಾಗಿ ಆಗಿರ್ತಾರೆ. 15 ದಿನ ಗಾರ್ಲಿಂಗಪ್ಪ ತಾತನವರು ಲಿಂಗೈಕ್ಯ ಆದ ಬಳಿಕ ಈ ವೀರಭದ್ರ ಸ್ವಾಮಿ ತಾಳೂರು ಇವರ ಕನಸಿನಲ್ಲಿ ಗಾರ್ಲಿಂಗಪ್ಪ ತಾತ ಬರ್ತಾನೆ. ಯಪ್ಪ ಜಂಗಮಮೂರ್ತಿ ಗುರುವೇ, ನಮ್ಮ ಗುಳಿಯಂ ಗ್ರಾಮದಲ್ಲಿ ಮಾಳಿಕ ರೋಗ ಬಂದದಪ್ಪ. ಆ ಮಾಳಿಕ ರೋಗದಿಂದ ಗುಳಿಯಂ ಗ್ರಾಮದ ಜನರು ಬಹಳ ನರಳಾಗ್ತದವ, ದುಃಖ ಪಡ್ತದವ, ಸಾವುಗಳಾಗ್ತದವ. ಓಣಿಗೆ ಕೇರಿಗೆ ಬಜಾರ್ದಾಗ ಸಾವಾಗ್ತದವ. ಒಂದು ಹೆಣ ಇಟ್ಟು ವಾಪಸ್ ಬರೋದ್ರೊಳಗ ಮತ್ತೊಂದು ಹೆಣ ತಯಾರಾಗಿರ್ತದೆ ಅಂತ ಮಾಳಿಕ ರೋಗ. ಅದರಿಂದ ಬಹಳ ಬಳಲ್ತಾ ಇದ್ದಾರೆ ಗುಳ್ಯಂ ಗ್ರಾಮದ ಭಕ್ತರು. ಅವರಿಗೆ ನೀವು ಹೋಗಿ ಗುಳ್ಯಂನಲ್ಲಿ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿ ಗುರುಲಿಂಗ ಜಂಗಮರ ಪಾದೂಕವನ್ನ ತಗೊಂಡು ಆ ಗುಳ್ಯಂ ಗ್ರಾಮದ ಗಂಗಾಧರ ಶಿವಾಚಾರ್ಯರ ಪಾದೂಕವನ್ನ ತಗೊಂಡು ಆ ಪಾದೂಕವನ್ನ ತಗೊಂಡು ಗ್ರಾಮದ ತುಂಬೆಲ್ಲ ಓಣಿಗೆ ಬೀದಿ ಬೀದಿಗೆ ಕೇರಿಗೆ ಎಲ್ಲ ಹೋಗಿ ಗುರುಲಿಂಗ ಜಂಗಮರ ಪಾದೂಕವನ್ನ ಸಿಂಪಡಣೆ ಮಾಡ್ರಿ ಅಂತ ಹೇಳಿದ್ರು. ಪಾದೂಕ ಅಂದ್ರೆ ನಮ್ಮ ನಾಗರಿಕ ಹೇಳಿದ್ರು. ಪಾದೂಕದ ಅರ್ಥ ಪಾ ಅಂದ್ರೆ ಪಾಪವನ್ನ, ದೋ ಅಂದ್ರೆ ದೋಷವನ್ನ, ದ ಅಂದ್ರೆ ದರಿದ್ರವನ್ನ, ಕ ಅಂದ್ರೆ ಕರ್ಮವನ್ನ. ಪಾಪವನ್ನ, ದೋಷವನ್ನ, ದರಿದ್ರವನ್ನ, ಕರ್ಮವನ್ನು ಕಳೆಯುವಂತ ಶಕ್ತಿ ಆಗಿರ್ತದಂದ್ರೆ ಅದು ಗುರುಗಳ ಪಾದೋದಕದಲ್ಲಿ ಇರ್ತಾರೆ. ಅದನ್ನ ಗಾರ್ಲಿಂಗಪ್ಪ ತಾತವರು ಆ ವೀರಭದ್ರ ಸ್ವಾಮಿ ತಾತನ ಕನಸಲ್ಲಿ ಹೋಗಿ ಹೇಳಿದ್ರು. ಈಗ
ಗಂಗಾಧರ ಶಿವಾಚಾರ್ಯನ ನಿರ್ವಹಿದಾರಲ್ಲಪ್ಪ ಆ ಪ್ರಾಥಮಿಕ ತಗೊಂಡು ಇಡೀ ಗ್ರಾಮದ ತುಂಬಾ ನೀವು ಪ್ರೋಕ್ಷಣೆ ಮಾಡ್ರಿ, ಒಳ್ಳೆಯದಾಗ್ತದೆ. ಇದಾದ ನಂತರ ಜಂಗಮ ಗಣನಾಜ್ಞೆ ಆ ಊರಲ್ಲಿ ಮಾಡ್ರಿಯಪ್ಪ ಅಂತ ಗಾರ್ಲಿಂಗ ಪ್ರತಾಪ್ ಹೇಳಿದ್ರು. ಅವರು ಹೇಳಿದ ಹಾಗೆ ಬಹಳ ಮಂದಿ ಕನಸು ಬಿಡ್ತಾವ. ಯಾವ ಸೈಡ್ ಮಲಗಿದ ಕನಸು ಯಾರು ಬಿಡಲ್ಲ, ಪ್ರತಿಯೊಬ್ಬರು ಬಿಡ್ತಾವಲ್ಲ, ಪ್ರತಿಯೊಬ್ಬರು ಕನಸು ಬಿಡ್ತಾವ. ಆದ್ರೆ ಬಿದ್ದಂತಹ ಕನಸು ಸತ್ಯವಾಗಬೇಕಂದ್ರೆ ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ 5 ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತವರೆಗೆ ಬಿಡಬೇಕಂತ ಹೇಳ್ತೀವಿ. ಆದ್ರೆ ಬಿದ್ದಂತ ಕನಸೆಲ್ಲದು ಅದೇ ಸತ್ಯ ಅಂತ ತಿಳ್ಕೊಂಡು ನಾವು ಯಾರು ನಂಬ್ತೀವಿ? ಯಾರು ನಂಬಲ್ಲ. ಆದ್ರೂ ಸಹಿತ ಇವರು ಒಬ್ಬ ಸ್ವತಃ ಜಂಗಮರಾದ್ರೂ ಸಹಿತ ಒಬ್ಬ ಶಿವಶರಣನ ಮಾತನ್ನು ಕೇಳಿ ಕನಸಲ್ಲಿ ಬಂದಿಲ್ಲ ಅಂತ ತಿಳ್ಕೊಂಡು ಹೋಗಿ ಸೀದಾ ಗುಳ್ಳೆಮು ಗ್ರಾಮಕ್ಕೆ ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಆ ರಾಜೇಂದ್ರ ಪ್ರತಾಪ್ ಕನಸಲ್ಲಿ ಬಂದು ಏನ್ ಹೇಳಿದ್ರಲ್ಲ ಸತ್ಯ ಬಂದು ನಡೆದಿತ್ತು. ಅಲ್ಲಿ ಹೆಣಗಳು ಬಿದ್ದಿದ್ದವು, ಮಾಲೀಕರು ಇತ್ತು. ಆಗ ಅವರು ಆ ವೀರಭದ್ರ ತಾತನವರು ಕಾಲವರು ಹೇಳಿದ್ರು, ನೋಡಪ್ಪ ಹಿಂಗ ರಾಜೇಂದ್ರ ಪ್ರತಾಪ್ ಹೇಳಿದ ಯಾರ್ಯಾರು ಒಳ್ಳೆ ಗ್ರಾಮಕ್ಕೆ ಒಳ್ಳೇದಾಗ್ಬೇಕು, ಮಾಲೀಕರೋಗ ಹೋಗ್ಬೇಕು, ಸಾವು ನಿಲ್ಬೇಕಪ್ಪ, ಎಲ್ಲಾರು ಚಿರಂಜೀವಿಗಳಾಗ್ಬೇಕಂದ್ರೆ ನೀವು ಗಾರ್ಲಿಂಗ ತಾತ ನಮ್ಗೆ ಏನ್ ಹೇಳ್ತಾರಲ್ಲ ಅದನ್ನ ಪಾಲನೆ ಮಾಡಕ್ಕ ನಮ್ಗೆ ಯಾರ್ಯಾರು ಸಹಕಾರ ಮಾಡ್ತೀವಿ ಬರ್ರಿ ಅಂತಂದು ಹೇಳಿದ್ರೆ ಅವಾಗ ಒಂದಿಷ್ಟು ಜನ ಮಾತ್ರ ಬಂದ್ರು. ಇನ್ನು ಕೆಲವೊಂದಿಷ್ಟು ಜನ ಏನಂದ್ರು ಅವ್ನ್ ಕನ್ಸು ಬಿಟ್ಟದಂತೆ ಅದ್ ಜೊತೆ ಯಾಕೆ ಹೋಗ್ಬಿಡು ಅಂತ ಒಂದಿಷ್ಟು ಜನ ಹೋದ್ರು. ಇನ್ನೊಂದು ಗುಂಪಿತ್ತು ಆ ವೀರಭದ್ರ ತಾತನಂದ್ರೆ ಸತ್ಯವಾಗಿರ್ತದೆ. ಗಾರ್ಲಿಂಗ ಪ್ರತಾಪ್ನವರು ಅದು ನಡೆದಾಡುವ ಭಗವಂತ, ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಸುಮಾರು 350 ವರ್ಷ ಬದುಕಿದಂತಹ ಸಾಕ್ಷಾತ್ ಪರಮಾತ್ಮ, ಶಾಪಾನುಗಳ ಸಮರ್ಥ. ಅವ್ರು ಯಾರ ಭಕ್ತರು ಏನ್ ಬೀಳ್ತಾರಲ್ಲ ಅವೆಲ್ಲ ಕೂಡ ತಾಕತ್ತವರಿಗಿತ್ತು. ಸಾಕ್ಷಾತ್ ಅಂಬಾದೇವಿಯನ್ನ ಪ್ರತ್ಯಕ್ಷ ಮಾಡಿಕೊಂಡು ಆಕೆ ದರ್ಶನವನ್ನು ಮಾಡಿಕೊಂಡಂತ ಪರಮಾತ್ಮ ಆ ಗಾರ್ಲಿಂಗ ಪ್ರತಾಪದಿಂದ ಸತ್ಯ ಇರ್ತದೆ ಅಂತ ತಿಳ್ಕೊಂಡು ಒಂದಿಷ್ಟು ಜನ ನಂಬಿಕೆಯಿಂದ ಗಾರ್ಲಿಂಗ ಪ್ರತಾಪ ಹೇಳಿದ ಮಾತಿನ ಮೇಲೆ ವೀರಭದ್ರ ತಾತನ ನಂಬಿಕೆ, ವೀರಭದ್ರ ತಾತ ಹೇಳಿದ ನಂಬಿಕೆ ಮೇಲೆ ಒಂದಿಷ್ಟು ಗ್ರಾಮದ ಜನರ ನಂಬಿಕೆ ಬಂದು ಎಲ್ಲ ಕಡೆ ಹಾಕಿದ್ರು. 3 ದಿನದೊಳಗ ಆ ಮಾಲೀಕರಿಗೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಗ್ರಾಮಕ್ಕೆ ಒಳ್ಳೆಯದಾಗುತ್ತಾರೆ. ಅಂದ್ರೆ ಭಕ್ತಿ ಪರಿಪಕ್ವವಾಗಿರಬೇಕು. ಭಕ್ತಿ ನಮ್ಮಲ್ಲಿ ಅಂತಂದ್ರೆ ಯಾವತ್ತೂ ನಾವು ಆ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗದಗಿನ ಡಾಕ್ಟರ್ ಪಂಡಿತ ಪುಟ್ಟರಾಜರು ಒಂದು ವಚನ ಬರೀತಾರೆ, ಭಕ್ತಿಯಂತ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ, ವೀರೇಶ್ವರ ಶರಣರು ಮಾಡಿದಂತ ಹೃದಯ, ಹೇಮರೆಡ್ಡಿ ಮಲ್ಲಮ್ಮಳು ಮಾಡಿದಂತ ಹೃದಯ, ಹೇಮರೆಡ್ಡಿ ಮಲ್ಲಮ್ಮಳು ಮಾಡಿದಂತ ಹೃದಯ, ಬಸವಾದೇಶ್ವರ ಶರಣರು ಗುರುಲಿಂಗ ಜಂಗಮರ ಮೇಲೆ ಮಾಡಿದಂತ ಹೃದಯ, ಅಂಧ ಅನಾಥ ಮಕ್ಕಳ ಮೇಲೆ ದಯತುವ ಸೇವೆ ಮಾಡಿದಂತ ಹೃದಯ, ಭಕ್ತಿಯಂತ ಹೃದಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಬರೆದು. ಅರ್ಥ ಇಷ್ಟೇ, ಮನುಷ್ಯ ತನ್ನ ಜೀವನದಲ್ಲಿ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಭಕ್ತಿ ಪರಿಪಕ್ವವಾಗಿಲ್ಲ. ಭಕ್ತಿ ಇವತ್ತು ನಮ್ಮ ಹೆಂಗಾಗತ್ತಂದ್ರೆ ವ್ಯಾಪಾರೀಕರಣವಾಗ್ಬಿಟ್ಟದೆ. ಇವತ್ತು ನಾವು ಏನಾದ್ರು ಮಾಡಿ ವ್ಯಾಪಾರ ಮಾಡ್ತೀವಿಲ್ಲ, ಅಂದ್ರೆ ದೇವರ ಜೊತೆಗೆ ಸಹಿತ ಭಕ್ತಿ ವ್ಯಾಪಾರವನ್ನು ಮಾಡಿ. ಹೆಂಗ ಉಳಿಗಮ್ಮ ಹೋಗೋದು, ನನಗೆ ಈ ಕೆಲಸ ಆಯ್ತಪ್ಪ ಅಂದ್ರೆ ನೀವು ಒಂದು 5 ಕಿಲೋ ಬಂಗಾರ ಕೊಡ್ತೀನಿ. ತಿಮ್ಮಪ್ಪ ಹೋಗೋದು, ನನಗೇನು ಕೆಲಸ ಆಯ್ತಪ್ಪ ಅಂದ್ರೆ ನಿನಗೆ ನಾನು ಒಂದಿಷ್ಟು ಕಾಣಿಕೆ ಉಂಡೆ ಹಾಕ್ತೀನಿ. ತಪ್ಪಂತಲ್ಲ, ಅದನ್ನ ಹಾಕ್ರಿ, ಅದನ್ನ ಭಕ್ತಿಯನ್ನು ಬೆಳೆಸ್ರಿ. ಅದ್ರ ವ್ಯಾಪಾರ ಮಾಡಬಾರದು. ನಮ್ಮ ಕೆಲಸಗಳಾಗಬೇಕಂದ್ರೆ ಭಗವಂತನ ಕೃಪೆ ಬೇಕು, ನಮ್ಮ ಆತ್ಮ ಕಲ್ಯಾಣವಾಗಬೇಕು, ಆತ್ಮ ಮುಕ್ತಿ ಸಿಗ್ಬೇಕಂದ್ರೆ ಭಕ್ತಿ ಆ ಭಗವಂತನ ಜೊತೆಗೆ ನಿಕಟವಾದಂತಹ ಸಂಬಂಧ ಆಗ್ಬೇಕೆನ್ನುವಂತ ಮಾತನ್ನು ಹೇಳ್ತಾರೆ. ನಿಮಗೆ ಇನ್ನ ಅರ್ಥ ಆಗ್ಬೇಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಕೇಳಿರಲ್ಲ? ಯಾರು ಕೇಳಿರಲ್ಲ? ಇಲ್ಲ, ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಕೇಳಿರಿ. ಹೇಮರೆಡ್ಡಿ ಮಲ್ಲಮ್ಮ ಎಂತ ಚಂದ ಇದ್ರಲ್ಲಿ ಆಕೆಯ ಸೇವೆ ನಿಜವಾಗ್ಲೂ ಜಗತ್ತಿನಲ್ಲಿ ಗಂಡ ಮಾಡಿಕೊಂಡಂತ ಗಂಡ ಹೆಂಡತಿಗೆ ಕೈ, ಕಾಲು, ಕಣ್ಣು, ಬುದ್ಧಿ, ಮೆದುಳು, ಹಾಗೆ ಮನಸ್ಸು ಎಲ್ಲಾ ಚಂದ ಇದ್ರೂ ಇವತ್ತಿನ ಕಾಲದಲ್ಲಿ ಜೀವನ ಮಾಡಕ್ಕಾಗ್ತಾ ಇಲ್ಲ. ಡೈವರ್ಸ್ಗಳಾಗ್ತಾರವ, ಗುಡ್ಡಾಟ, ಹೊಡೆದಾಟ, ಬಡದಾಟ, ಗಂಡಗ ಹೆಂಡತಿಗೆ ಜಗಳ ಇದೇ ಆಗ್ಬಿಟ್ಟದೆ. ತವ್ರ ಮನೆಗೂ ಮತ್ತು ಗಂಡ ಮನೆಗೂ ಜಗಳ ಇದೇ ಆಗ್ಬಿಟ್ಟವ. ಆದ್ರೆ ಹುಚ್ಚು ಆಗಿರುವಂತಹ ಗಂಡ ಹುಚ್ಚು ಬರಬರೆಡ್ಡಿಯನ್ನು ಮದುವೆ ಮಾಡಿಕೊಂಡು ಜಗತ್ತಿನೊಳಗೆ ಗಂಡನನ್ನು ನಿಚ್ಚಳ ಮಾಡಿದಂತಹ ಕೀರ್ತಿ ಅದು ಹೇಮರೆಡ್ಡಿ ಮಲ್ಲಮ್ಮಳಿಗೆ. ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಬರಮರೆಡ್ಡಿ ಅವಳು ಬಹಳ ಹುಚ್ಚ ಇದ್ದ, ಪ್ರಜ್ಞೆ ಇದ್ದಿಲ್ಲ, ಅರೆಪ್ರಜ್ಞೆ ಇತ್ತು. ಅಂತಹ ಗಂಡನನ್ನ ಸಾಕ್ಷಾತ್ ಆ ಭಗವಾನ್ ಶಿವಶಂಕರ ಮಲ್ಲಯ್ಯನನ್ನ ದರ್ಶನ ಮಾಡಿಸಿ ದೊಡ್ಡ ಕವಿ ಆಗುವ ಹಾಗೆ ಆಕೆ
ತನ್ನ ಗಂಡನನ್ನ ಭಗವಂತನ ಕೃಪೆಯಿಂದ ಆಶೀರ್ವಾದ ಮಾಡಿದ್ಲು. ಅಂತಹ ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಮನೆಗೆ ಹೋದಾಗ ಮೊದಲು ಚೆನ್ನಾಗಿ ನೋಡ್ಕೊಳ್ತಿದ್ರು. ಬರ್ತಾ ಏನ್ ಮಾಡಿದ್ರು, ಅತ್ತೆ ಸೇರ್ಲಿಲ್ಲ, ಕುಂತ್ರ ಸೇರ್ಲಿಲ್ಲ, ನಿಂತ್ರ ಸೇರ್ಲಿಲ್ಲ, ಮಾತಾಡೋ ಸೇರ್ಲಿಲ್ಲ. ದಿನಾರು ಬೈಗುಳ, ಹೊಡೆಯೋದು, ಬಡಿಯೋದು, ಸಾಕಷ್ಟು ಕಿರುಕುಳವನ್ನ ಅತ್ತೆ ಹೇಮರೆಡ್ಡಿ ಮಲ್ಲಮ್ಮನೆ ಕೊಟ್ಟಳು. ಸಾಕಷ್ಟು ಕಾಟಾಚಾರವನ್ನು ಕೊಟ್ಟರು. ಕಾಡ ಬಹಳಷ್ಟು ಕಾಡಿದ್ರು. ಅಷ್ಟಾದ್ರೂ ಸಹಿತ ಆಕೆಗೆ ಒಂದೊತ್ತು ಸರಿ ಊಟ ನೀಡ್ತಾ ಇದ್ದಿಲ್ಲ. ಅಂತ ಹೇಮರೆಡ್ಡಿ ಮಲ್ಲಮ್ಮನನ್ನ ದನ ಕಾಯೋದು ಅಂತಂದೇ ಅಡಿಗೆ ಕಳಿಸ್ತಾ ಇದ್ರು. ಆದ್ರೂ ಸಹಿತ ದನ ಕಾಯೋದಕ್ಕೆ ಹೋಗಿ ಆಕೆ ಹೇಮರೆಡ್ಡಿ ಮಲ್ಲಮ್ಮ ಅತ್ತೆಯಿಂದ ಓಡಿಸ್ಕೊಂಡು ಬಡಿಸ್ಕೊಂಡು ಬಯಸ್ಕೊಂಡು ಹುಚ್ಚು ಗಂಡನ ಮದುವೆ ಮಾಡ್ಕೊಂಡು ಆಕೆ ಅಂತ ಕಷ್ಟದಲ್ಲಿನೇ ಯಾರನ್ನ ಪ್ರತ್ಯಕ್ಷ ಮಾಡ್ಕೊಳ್ತಾಳ? ಶ್ರೀಶೈಲದ ಮಲ್ಲಯ್ಯನನ್ನ ಪ್ರತ್ಯಕ್ಷ ಮಾಡ್ಕೊಳ್ತಾಳ. ನಾವೆಲ್ಲರೂ ಶ್ರೀಶೈಲ ಮಲ್ಲಯ್ಯ ಹೋಗ್ತೀವಿ. ಏನ್ ನೋಡ್ತೇವೆ ನಾವು? ಶ್ರೀಶೈಲ ಮಲ್ಲಯ್ಯನ ಒಂದು ಗೋಪುರ ನೋಡ್ತೀವಿ, ಒಂದು ಶ್ರೀಶೈಲ ಮಲ್ಲಯ್ಯನ ಲಿಂಗವನ್ನು ನೋಡ್ತೀವಿ. ಆದ್ರೆ ಲಿಂಗದೊಳಗ ಅಡಗಿರುವಂತಹ ಆ ಮಲ್ಲಯ್ಯನನ್ನ ಸಾಕ್ಷಾತ್ ಪ್ರತ್ಯಕ್ಷ ಮಾಡಿಕೊಳ್ತಾಳ ಹೇಮರೆಡ್ಡಿ ಮಲ್ಲಮ್ಮ. ಆ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿ ಆಗಿದೆ. ನಾವು ಮಲ್ಲಿಕಾರ್ಜುನನ ಮಲ್ಲಯ್ಯನ ದೇವಸ್ಥಾನ ಆ ಗರ್ಭಗುಡಿ ಹತ್ರ ಹೋದಾಗ ಆ ಗರ್ಭಗುಡಿಯ ಅಕ್ಕಪಕ್ಕ ಈ ಕಡೆ ಮತ್ತೆ ಈ ಕಡೆ ಕಲ್ಲಿನಲ್ಲಿ ಅಕ್ಕ ಮಹಾದೇವಿಯ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡ್ಯಾರ, ಒಂದು ಕಡೆ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿಯನ್ನು ಕೆತ್ತನೆ ಮಾಡ್ಯಾರ. ಹೇಮರೆಡ್ಡಿ ಮಲ್ಲಮ್ಮ ಏನಾದ್ರೂ ಬಂಗಾರ ಹಾಕಿದ ದೇವರಿಗೆ? ಬೆಳ್ಳಿ ಹಾಕಿದಾಳ, ಚಲೋ ಬಟ್ಟೆ ಹಾಕಿದಾಳ ಮಲ್ಲಯ್ಯನಿಗೆ? ಏನ್ ಮಾಡಿದಂಗಾರೆ? ಯಾಕೆ ಹೇಮರೆಡ್ಡಿ ಮಲ್ಲನಿಗೆ ಆ ಭಗವಂತನ ಮಲ್ಲಯ್ಯ ಆಕೆಯಲ್ಲಿ ಭಕ್ತಿ ಪರಿಪಕ್ವವಾಗಿತ್ತು. ಆ ಹೇಮರೆಡ್ಡಿ ಮಲ್ಲಮ್ಮ ಇವತ್ತು ನಮ್ಮ ದೇವರಿಗೆ ಚಲೋ ಊಟ ನೀಡ್ತೀವಿ, ಚಲೋ ಊಟ ನೀಡ್ತೀವಿ, ಚಲೋ ಪ್ರಸಾದ ನೈವೇದ್ಯ ಮಾಡ್ತೀವಿ. ಹೋಳಿಗೆ, ತುಪ್ಪ, ಕಜ್ಜಿಕಾಯಿ, ಮಿರ್ಚಿ, ವಡೆ ಎಲ್ಲ ನೈವೇದ್ಯ ಮಾಡ್ತೀವಿ. ಯಾವತ್ತಾದ್ರೂ ದೇವ್ರು ಚಲೋ ಐತಪ್ಪ ನೀನು ಊಟ ಅಂತ ಹೇಳ? ವಡೆ ಚೆನ್ನಾಗೈತಪ್ಪ, ಕರಿಕರಂತತೆ, ಹೋಳಿಗೆ ಚೆನ್ನಾಗೈತಪ್ಪ, ಬಿಸಿ ಬಿಸಿಯಾಗೈತೆ, ತುಪ್ಪ ಚೆನ್ನಾಗೈತಪ್ಪ, ಆಗೋ ತುಪ್ಪ ಯಾವತ್ತೂ ಹೇಳಿಲ್ಲ? ಯಾವತ್ತೂ ನಿಮ್ಮ ದೇವರು ಹೇಳಿಲ್ಲ. ಆಕೆ ಮಾಡಿದಂತಹ ಭಕ್ತಿಗೂ ನಾವು ಮಾಡುವಂತ ಭಕ್ತಿಗೂ ಒಂದಿಷ್ಟು ವ್ಯತ್ಯಾಸ ಇದೆ. ಮನಸ್ಸನ್ನ ಪರಿಪಕ್ವ ಮಾಡ್ಕೊಂಡಿದ್ಲು, ಆಕೆ ಮನಸ್ಸನ್ನ ಪರಿಶುದ್ಧ ಮಾಡ್ಕೊಂಡಿದ್ಲು. ಅಂತ ಹೇಮರೆಡ್ಡಿ ಮಲ್ಲಮ್ಮ ಬರೀ ಹಳಸಿದ ಅಂಬಲಿಯನ್ನ ನೀಡಿದ್ರು ಮಲ್ಲಯ್ಯನಿಗೆ. ಹಳಸಿದ ಅಂಬಲಿಯನ್ನ ನೀಡಿದ್ರೆ ಆ ಮಲ್ಲಯ್ಯ ಬಂದು ಆ ಹಳಸಿದ ಅಂಬಲಿಯನ್ನ ಪ್ರಸಾರ ಮಾಡಿ ಬಹಳ ಚೆನ್ನಾಗಿರ್ತಾನ, ಸಾಧ್ಯದ ಅಮೃತ ಐತೆ ಅಂತ ಹೇಳಿ ಮಲ್ಲಯ್ಯ ಹೇಳ್ತಾನಂತ. ಆಕೆ ಹೇಮರೆಡ್ಡಿ ಮಲ್ಲಮ್ಮನಿಗೆ ಜೀವಿತಾವಧಿಯಲ್ಲಿ ತನ್ನ ಗರ್ಭದಿಂದ ಮಕ್ಕಳಾಗಂಗಿಲ್ಲ. ಆದ್ರೆ ಆಕೆಗೆ ಎಷ್ಟೋ ಜನ ಮಕ್ಕಳಿಗೆ ಹೊಟ್ಟೆ ಹುಟ್ಟಿದ ಮಕ್ಕಳಷ್ಟೇ ಮಕ್ಕಳಲ್ಲ, ನಿಜವಾದ ತಾಯಿ ಯಾರಪ್ಪ ಅಂದ್ರೆ ತನ್ನ ಗರ್ಭದಿಂದ ಹುಟ್ಟಿರ್ತಾರಲ್ಲ ಆ ಮಕ್ಕಳಿಗೆ ತಾಯಿಗಳ ಮಾತ್ರ ತಾಯಿ ಅಲ್ಲ, ಜಗತ್ತಿನ ಎಲ್ಲರನ್ನ ನನ್ನ ಮಕ್ಕಳನ್ನು ತಿಳ್ಕೊಂತಾರಲ್ಲ ಆಕೆ ಮಾತ್ರ ನಿಜವಾದಂತ ತಾಯಿ, ಆಕೆ ಅಮ್ಮ ಅಂತಾರೆ. ಅಂತಹ ಹೇಮರೆಡ್ಡಿ ಮಲ್ಲಮ್ಮನಿಗೆ ಮಲ್ಲಯ್ಯ ಪ್ರತ್ಯಕ್ಷ ಆಗಿ ಆಕೆ ಗರ್ಭದಲ್ಲಿ ಹುಟ್ಟಿಯನ್ನು ಸಹಿತ ಆಕೆ ಮಡಿಯಲ್ಲಿ ಮಲ್ಲಯ್ಯನೇ ಮಗನಾಗಿ ಬಂದು ಆಕೆಯನ್ನ ತಾಯಿಯಿಂದ ಸ್ವೀಕಾರ ಮಾಡ್ತಾರಲ್ಲ ಆಕೆ ಭಕ್ತಿ ಎಂದವರು. ಅಂತ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕಂತ ಒಮ್ಮೆ ಏನಾಯ್ತು, ಆ ಹೇಮರೆಡ್ಡಿ ಮಲ್ಲಮ್ಮನ ಮೈದನ ಏನ್ ಮಾಡ್ದ, ಆ ವೇಮಣ್ಣ ಅಂತ ಆ ವೇಮಣ್ಣ ಅತ್ತಿಗೆ ಹತ್ರ ಬಂದ, ಬಾಳ ಸಪ್ಪ ಕೊಟ್ಕೊಂಡ, ಊಟ ಮಾಡಿದ್ರೆ ಊಟ ಮಾಡ್ಲಿಲ್ಲ, ನೀನು ಯಾಕೆ ನೀನು ಸಪ್ಪಗಿದ್ದೀವಿ ಅಂತ ಕೇಳಿದ್ರೆ ಉತ್ತರ ಹೇಳಿಲ್ಲ. ಅವಾಗ ಹೇಳೋದಾತ, ಏನಿಲ್ಲ ಅತ್ತೆ, ನಾನು ವೇಷೆ ಮನೆಗೆ ಹೋಗ್ತಾ ಇದ್ದೀನಿ, ಆಕೆ ಮನೆಯಲ್ಲಿ ಆ ವೇಷೆ ಒಂದು ಗಿಫ್ಟ್ ಕೇಳಲ್ಲ, ಅದು ಕೊಡಬೇಕು. ಕೇಳಪ್ಪ ಏನ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಮರೆಡ್ಡಿ ಮಲ್ಲಮ್ಮನಂದು. ಅದಕ್ಕ ಈ ಭರಮರೆಡ್ಡಿಯ ತಮ್ಮ ವೇಮಣ್ಣ ಕೇಳದ, ಏನಿಲ್ಲ ನಾನು ಹೋಗ್ತೀನಲ್ಲ, ಆಕೆಗೆ ಹೇಮರೆಡ್ಡಿ ಮಲ್ಲಮ್ಮನ ಅಂದ್ರೆ ನನ್ನ ಅತ್ತಿಯಾಗಿಂತ ನೀನು ನಿನ್ನ ನತ್ತಬೇಕು ಅಂತ ಕೇಳದ. ನತ್ತು ಇಷ್ಟಕ್ಕೆಲ್ಲ ಚಿಂತೆ ಮಾಡ್ತೇಪ, ಕೊಡ್ತಿಂತಾಗ ಅಂತ ಆ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಮೈದನಾಗಿರುವಂತಹ ಆ ವೇಮಣ್ಣನಿಗೆ ಕೊಟ್ಟು ಆತನ ಕೈಯಲ್ಲಿಟ್ಟಾಗ ಒಂದ್ ಮಾತು ಹೇಳಿದ್ರು, ನೋಡಪ್ಪ ವೇಮಣ್ಣ, ಈ ಮುತ್ತನ್ನ ಧರಿಸ್ಕೊಡ್ಬೇಕಂದ್ರೆ ಆ ಹೆಣ್ಮಗಳು ಬಹಳ ಪತಿವ್ರತೆಯಾಗಿರಬೇಕು. ಆಕೆ ಪತಿವ್ರತೆಯಾಗಿ ನೀನ್ ಯಾರ ಕೈ ಕೊಡ್ತೀಯಲ್ಲ ಆಕೆ ನಿನ್ನ ಸುತ್ತಲೂ ದಿಗಂಬರರಾಗಿ 5 ಪ್ರದಕ್ಷಿಣೆ ಆಗ್ಬೇಕು ಅಂತ ಹೇಳಿ. ಸರಿ ಆಯ್ತು ಅಂತಂದ್ರೆ ವೇಮಣ್ಣ ಮುತ್ತು ತಗೊಂಡ ಸೀದಾ ವೇಷ ಮನೆಗೆ ಹೋದ. ಆಕೆಗೆ ಕೊಟ್ಟ ಮೇಲೆ ಅತ್ತಿಗೆ ಹೇಳಿದ್ದಲ್ಲ, ಪತಿವ್ರತೆ ಇದ್ರೆ ಮಾತ್ರ
ಅದನ್ನ ಮುತ್ತನ್ನ ಹಾಕೊಳ್ಬೇಕಂತ, ಜೊತೆಗೆ ಐಸೋಟಿ ಪ್ರೊಡಕ್ಷನ್ ಹಾಕ್ಬೇಕಂತ ಹೇಳಿದ್ನಲ್ಲ, ಅದನ್ನ ಬಾಯ್ದಂತ ಪಾಲನೆ ಮಾಡಕ ಹಾಗೆ ಮುತ್ತು ಧರಿಸ್ಕೊಂಡು ಐಸೋಟಿ ಪ್ರದಕ್ಷಿಣೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ಲು ಆ ವೇಮಣ್ಣ ನೋಡ್ತಾ ನೋಡ್ತಾ ಈ ದೇಹವೆಲ್ಲವೂ 7 ದಿನ ಕುಡಿಕೆ, ಮೂತ್ರದ ಕುಡಿಕೆ, ಇಂತಹ ದೇಹವನ್ನು ನೋಡಿ ಅವನಿಗೆ ಸಂಪೂರ್ಣ ಜ್ಞಾನೋದಯವಾಯಿತು. ಇಂತಹ ದೇಹಕ್ಕೆ ನಾನು ಮರಳಾಗ್ಬಿಟ್ನೆಲ್ಲ, ಬರೀ ಅಸ್ಥಿ ಪಂಜರ ಇದು. ಪಂಜರದೊಳಗಿದ್ದೆ ಮೋಹದ ಪಂಜರದೊಳಗಿದ್ದೆ, ಪಂಜರದೊಳಗಿದ್ದೆ ಮಾಯದ ಪಂಜರದೊಳಗಿದ್ದೆ, ಅತ್ತೆಗೆ ಕೊಟ್ಟ ಮೂಗುತಿಯಿಂದ ಎತ್ತಲೋಯಿತೋ ಮಾಯದ ಪಂಜರ, ಅತ್ತಿಗೆ ಕೊಟ್ಟ ಮೂಗುತಿಯಿಂದ ಎತ್ತಲೋಯಿತೋ ಮಾಯದ ಪಂಜರ, ಪಂಜರದೊಳಗಿದ್ದೆ ಮಾಯದ ಪಂಜರದೊಳಗಿದ್ದೆ. ಅವನು ಯಾವುದನ್ನು ಚಲೋ ತಿಳ್ಕೊಂಡಿದ್ದಂದ್ರೆ ಬಹಳ ಜ್ಞಾನವಂತನಿದ್ದ, ಬಹಳಷ್ಟು ವಿದ್ಯಾವಂತ ಇದ್ದ. ಆದ್ರೆ ಆತನ ಭಕ್ತಿ ಮಲ್ಲಯ್ಯನ ಮೇಲೆ ಇರಲಿಲ್ಲ, ಒಬ್ಬ ಹೆಣ್ಣು ಮಗಳ ದೇಹದ ಮೇಲೆ ಇತ್ತು. ಹಾಗಾಗಿ ಅವನಿಗೆ ಜ್ಞಾನೋದಯವಾಯಿತು. ಅಸ್ಥಿ ಪಂಜರವನ್ನು ನೋಡಿ ಇಂತಹ ನೀಚ ದೇಹಕ್ಕೆ ನಾನು ಮಗಳಾಗ್ಬಿಟ್ಟಲ್ಲ, ನನ್ನ ಜ್ಞಾನ ನನ್ನ ಭಕ್ತಿ ಮಲ್ಲಯ್ಯನಿಗೆ ಸಮರ್ಪಣೆ ಮಾಡಲಾರದೆ ಒಂದು ಹೆಣ್ಣಿಗೆ ಸಮರ್ಪಣೆ ಮಾಡಿದೆ ಅಂತ ತಿಳ್ಕೊಂಡು ಅವನಿಗೆ ಜ್ಞಾನೋದಯವಾಯಿತು. ಅಂತಹ ವೇಮಣ್ಣ ವಾಪಸ್ ಸೀರೆ ಬಂದ. ಅತ್ತಿಗೆ ಕಾಲಿ ವೇಮರೆಡ್ಡಿ ಮಲ್ಲಮ್ಮನ ಕಾಲಿಗೆ ನಮಸ್ಕಾರ ಮಾಡಿ, ಅತ್ತಿಗೆ ಇವತ್ತು ನನಗೆ ಜ್ಞಾನೋದಯವಾಯಿತು, ಇವತ್ತು ನನಗೆ ನಿಜವಾದಂತಹ ಪ್ರಜ್ಞೆ ಬಂತು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಸದಾವಕಾಲ ನಮ್ಮನ್ನ ಕಾಪಾಡ್ತದೆ, ಇವತ್ತು ನನಗೆ ಪ್ರಜ್ಞೆ ತಿಳ್ಕೊಂಡು ಅತ್ತಿಗೆ ಕಾಲ ನಮಸ್ಕಾರ ಮಾಡ್ಕೊಂಡು ಅವತ್ತೇ ಆ ಊರನ್ನ ಮನೆಯನ್ನು ಬಿಟ್ಟು ದೊಡ್ಡ ಒಂದು ದೊಡ್ಡ ಒಂದು ಕಾವ್ಯಗಳನ್ನು ರಚನೆ ಮಾಡ್ತಾ, ಸಾಕಷ್ಟು ಪದ್ಯಗಳನ್ನು ಬರೀತಾ ವೇಮಣ್ಣ ಎನ್ನುವಂತ ಹೆಸರು ಹೋಗಿ ವೇಮನ ಯೋಗಿ ಎನ್ನುವುದು ಬಂತು. ಕಾರಣ ಏನಂತಂದ್ರೆ ಭಕ್ತಿ ಪರಿಪಕ್ವ. ನಾವು ಯಾವುದ್ರ ಮೇಲೆ ಇಡ್ತೀವಿ ಭಕ್ತಿ? ಭಗವಂತನ ಮೇಲೆ ಇಡಬೇಕು. ಅಂತಹ ಭಕ್ತಿ ನಮ್ಮಲ್ಲಿ ಪರಿಶುದ್ಧವಾಗಿದ್ದಾಗ, ಪರಿಪಕ್ವವಾಗಿದ್ದಾಗ ಮಾತ್ರ ಭಗವಂತ ಒಲಿತಾನ. ಅದಕ್ಕೆ ಶರಣ ಹೇಳಿದ್ರು, ವೇದ ಪ್ರಿಯ ಶಿವನೆಂದರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂದರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವ ನೋಡಿದ ಬ್ರಹ್ಮನಿಗೆ ಶಿರವಾಯಿತು, ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಶರಣರು ಬರ್ಕೊಂಬಂದ್ರು. ವೇದವನ್ನು ಓದಿದಂತಹ ಬ್ರಹ್ಮನಿಗೆ ಎಷ್ಟು ತಲೆ ಇದ್ದವು? ವೇದಗಳಲ್ಲಿ ಹೇಳುವ ಪ್ರಕಾರ 5 ತಲೆಗಳಿದ್ದವು. ಒಂದು ತಲೆ ಹಾಕೋಯ್ತು, ಅವನಿಗೆ ಅಹಂಕಾರ ಇತ್ತು, ಆ ಶಿವನ ಮೇಲೆ ಭಕ್ತಿ ಇದ್ದಿಲ್ಲ, ಅಹಂಕಾರ ಇದ್ದಕ್ಕೆ ಒಂದು ತಲೆ ಹೋಯ್ತು. ಚತುರ್ಮುಖ ಬ್ರಹ್ಮನಾದ, ಪಂಚಮುಖ ಬ್ರಹ್ಮ ಹೋಗಿ. ಹಾಗೆ ರಾವಣ ಆ ಶಿವಮಾನಸ ಒಂದು ಸ್ತೋತ್ರವನ್ನು ಬರೆದ, ಶಿವಮಾನಸ ಸ್ತೋತ್ರವನ್ನು ಬರೆದ, ಎಲ್ಲ ಬರೆದು ಆ ಹಾಡನ್ನು ಹಾಡಿದ. ತಾನು ಆತ್ಮಲಿಂಗವನ್ನು ತಗೊಂಡ್ಬರ್ಬೇಕು, ಅವರ ತಾಯಿಯ ಮಾತಿನಂತೆ ಆತ್ಮಲಿಂಗ ತಗೊಂಡ್ಬರ್ಬೇಕಂತ ಕೈಲಾಸ ಪರ್ವತಕ್ಕೆ ಹೋದ. ಅಲ್ಲಿ ಪರಮಾತ್ಮ ಅಲ್ಲಿ ಹೋದಾಗ ಕೈಲಾಸವನ್ನು ತನ್ನ ಕೈಯಿಂದ ಎತ್ತಕ್ಕೆ ಹೋದ. ಭಗವಂತನೇ ಆ ಪರಮಾತ್ಮನಿಗೆ ಅವಾಗ ಯಾರು ಎತ್ತುತ್ತಾರೆ ನೋಡಿದಾಗ ಈ ರಾವಣ ಅಹಂಕಾರದಿಂದ ಪರ್ವತವನ್ನು ಎತ್ತುತ್ತಾ ಇದ್ದ. ಅವನ ಅಹಂಕಾರವನ್ನ ನಿವಾರಣೆ ಮಾಡಬೇಕು ಅಂತಂದು ಪರಮಾತ್ಮ ತನ್ನ ಕಿರುಬೆರಳಿನಿಂದ ರಜತಗಿರಿಯನ್ನು ಒತ್ತಿದ. ಇವರ ಅಹಂಕಾರ ಮುರಿತು. ಅವಾಗ ಆ ಕೈ ಬಿಡಿಸ್ಕೋಬೇಕಂತ ಒಂದು ಪದ್ಯವನ್ನು ಬರೆದ. ಅದು ಹೆಂಗ್ ಬರೆದ? ತನ್ನ ಕರಳನ್ನು ಕಿತ್ತಿ ವೀಣೆಯನ್ನು ಮಾಡಿ ಆ ಶಿವಮಾನಸ ಸ್ತೋತ್ರವನ್ನು ಬರೆದ. ಅವನ ಅಷ್ಟು ಬರೆದರೂ ಸಹಿತ, ಕರಳನ್ನು ಕಿತ್ತಿ ವೀಣೆಯನ್ನು ನುಡಿಸಿದ್ರು ಸಹಿತ ಅವನಿಗೆ ಅರೆ ಆಯುಷ್ಯವಾಯಿತು. ಕಾರಣ ಅಹಂಕಾರ ಇತ್ತು. ಹಾಗಾಗಿ ವೇದ ಪ್ರಿಯನಲ್ಲ, ನಾದ ಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಸಾಕಷ್ಟು ಉದಾಹರಣೆಗಳನ್ನ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಕಾರಣ ಇಷ್ಟೇ, ನಾವೆಲ್ಲರೂ ಭಕ್ತಿವಂತರಾಗಬೇಕು, ಮನಸ್ಸು ಪರಿಶುದ್ಧವಾಗಬೇಕು, ಆತ್ಮ ಪವಿತ್ರವಾಗಬೇಕು, ನಮ್ಮ ಹೃದಯ ಯಾವಾಗಲೂ ಪವಿತ್ರವಾಗಿರಬೇಕು, ನಮ್ಮ ಜೀವನ ಪಾವಿತ್ರತೆಯಿಂದ ಕೂಡಬೇಕೆನ್ನುವಂತ ಮಾತನಾಡಿದ್ದ. ಇವತ್ತು ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಯಾವುದೇ ದ್ವೇಷ, ಅಸೂಯೆ, ಹೊಡೆದಾಟ, ಬಡದಾಟ, ಕಿತ್ತಾಟ, ಜಗಳ ಇದರಲ್ಲೇ ಓಡ್ತಾ ಇದ್ದಾನ. ಅದೆಲ್ಲದನ್ನ ಬಿಟ್ಟು ನಾವೆಲ್ಲರೂ ಭಕ್ತಿವಂತರಾಗಿ ಮನಸ್ಸು ಪವಿತ್ರವನ್ನ ಇಟ್ಕೊಳ್ಬೇಕಂತ ಈ ವಿಷಯದಲ್ಲಿ ತಿಳಿಸ್ತಾ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮೂಡುವ ಅಂದ್ರೆ ದುಶ್ಚಟಗಳ ಭಿಕ್ಷಾಟನೆ, ಸದ್ಗುಣಗಳ ದೀಕ್ಷೆ. ನಮ್ಮ ಶಾಸ್ತ್ರಗಳಾಗಲಿ ನಮ್ಮ ನಾಗರಿಕ ತಾತ್ಮರ ಹೇಳಿದ ಪ್ರಕಾರ ಇವತ್ತು ಸಾಕಷ್ಟು ಮನೆತನಗಳು ಬಹಳ ದುಶ್ಚಟದಲ್ಲಿ ಇದ್ದಾವೆ. ನಿಮಗೆ ಒಂದು ಉದಾಹರಣೆ ಹೇಳ್ತೀವಿ. ಒಮ್ಮೆ ಈ ತಂದೆ ತಾಯಿಗಳನ್ನ ಬಹಳ ಜನ ನೋಡ್ಕೊಳ್ತಾ ಇಲ್ಲ ಮಕ್ಕಳು. ಕಾರಣ ಏನಂದ್ರೆ ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ. ಒಮ್ಮೊಮ್ಮೆ ಈ ಮಕ್ಕಳು ಮತ್ತೆ ತಂದೆ ಇಬ್ಬರು ಜೊತೆಗೆ ಕುತ್ಕೊಂಡು
ಬೀಡಿ ಸೇರೋದು ಇನ್ಸ್ಪೆಕ್ಟರ್ ಮಾಡ್ತಾರ. ಮೊನ್ನೆ ವಾಟ್ಸ್ಆಪ್ ಗ್ರೂಪ್ ಇತ್ತು. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಂದೆ ಮಕ್ಕಳಿಬ್ಬರು ಈ ಓಸಿ ಚಾಟ್ ಹಾಕೊಂಡಾರ. ಓಸಿ ಚಾಟ್ ಹಾಕೊಂಡು ತಂದೆ ಕೇಳ್ತಾನ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾನ, ಮಗ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾನೆ. ಈ ಮಟ್ಟದ ಪರಿಸ್ಥಿತಿ ಬಂದರೆ ಹಾಗಾಗಿ ನಾವು ದುಶ್ಚಟಗಳಿಂದ ಮೊದಲು ವಿಮುಕ್ತರಾಗಬೇಕು. ನಾವು ಈ ಮಕ್ಕಳಿಗೆ ನೀವು ಬೈಕ್ ಕೊಡಿಸಿದ್ರೂ ಉಪಯೋಗ ಇಲ್ಲ, ಅಥವಾ ಏನು ಬಂಗಾರ ಕೊಡಿಸಿದ್ರೂ ಉಪಯೋಗ ಇಲ್ಲ, ಏನ್ ಕೊಡಿಸಿದ್ರೂ ಉಪಯೋಗ ಇಲ್ಲ. ಮುಖ್ಯವಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಇವತ್ತು ಬಹಳ ಜನ ಕುಡಿದು ತಿಂದು ಸಾಕಷ್ಟು ಜನ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರ, ಜೀವನವನ್ನು ತಗೊಳ್ತಿದ್ದಾರ. ಅದೆಲ್ಲರೂ ಬಿಟ್ಟು ಸಂಸ್ಕಾರವಂತರು ಈ ತಾಲೂಕು ಗ್ರಾಮದಲ್ಲಿ ಆಗ್ಬೇಕೆನ್ನುವಂತಹ ಮಾತನ್ನು ಹೇಳ್ತಾ ತಂದೆ ತಾಯಿ ನೋಡ್ಕೊಳ್ಳಲ್ಲ ಅಂತಂದ್ರು. ಅದಕ್ಕ ಸಣ್ಣ ಒಂದೇ ಒಂದು 2 ನಿಮಿಷದಲ್ಲಿ ಹೇಳ್ತೀರಿ. ಬೇರೆ ಯಾವುದೋ ಒಂದು ಊರಲ್ಲಿ ತಂದೆ ಸತ್ತೋಗ್ತಾನ. ತಂದೆ ಸತ್ತೋದ ನಂತರ ಆ ಇಬ್ರು ಮಕ್ಕಳು ಇರ್ತಾರ. ಒಬ್ರು ಆಸ್ಟ್ರೇಲಿಯಾದಲ್ಲಿ, ಒಬ್ರು ಅಮೆರಿಕದಲ್ಲಿ ಇರ್ತಾರ. ನಿಮ್ಮ ತಂದೆ ಸತ್ತಾರ ಬರ್ರಿ ಅಂತಂದು ಹೇಳಿದ್ರೆ ಅವ ಮಗಳು ಇರ್ತಾರ, ನನಗೆ ಬರ್ಲಿಕ್ಕಾಗಲ್ರಿ, ಅಲ್ಲಿ ನೀವು ಇದರಲ್ಲಿ ಅದೇನು ಸುಡ್ತಾರಲ್ಲ, ಹೆಣ ಸುಡ್ತಾರಲ್ಲ, ಅದನ್ನು ಸುಟ್ಟು ಬಿಡ್ರಿ ಅಂತ ಹೇಳಿದ್ರು. ಮತ್ತೆ ಮಗನಿಗೆ ಕೇಳಿದ್ರು, ಮತ್ತೆ ನೀವಾದ್ರೂ ಬರಪ್ಪ, ನಿಮ್ ತಂದೆ ಸತ್ತಾರ ಅಂದ್ರೆ ಬರಕ್ಕಾಗಲ್ರಿ, ಅದು ಎಷ್ಟು ರೊಕ್ಕ ಅಷ್ಟು ಕೊಟ್ಟು ಬಿಟ್ಟು ಸುಟ್ಟು ಬಿಡ್ರಿ ಅಂತ ಹೇಳಿದ್ರು. ಈ ಪರಿಸ್ಥಿತಿಗೆ ಬಂದೈತೆ. ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂದ್ರೆ ಸಾಯುವ ಕಾಲಕ್ಕ ತಂದೆ ತಾಯಿಗಳು ಸಾಯುವ ಕಾಲಕ್ಕ ಮಕ್ಕಳು ಡಾಕ್ಟರ್ ಕರ್ಕೊಂಬರ್ಬೇಕೆ ಹೊರತು ವಕೀಲರು ಕರ್ಕೊಂಬರಂಗ ಆಗ್ಬಾರ್ದು, ವಕೀಲರ ಕರ್ಕೊಂಬರಂಗ ಆಗ್ಬಾರ್ದು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಜೀವನದಲ್ಲಿ ಏನು ಗಳಿಸೋದು ಒಳ್ಳೆಯದನ್ನ, ಪವಿತ್ರತೆಯನ್ನ, ಧರ್ಮವನ್ನ, ಒಳ್ಳೆಯ ಗೌರವವನ್ನು ನಾವೆಲ್ಲರೂ ಸಂಪಾದಿಸಿಕೊಳ್ಳಬೇಕು, ಬೆಳೆಸ್ಕೊಳ್ಬೇಕೆನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮೂಲ ಉದ್ದೇಶ ನೀವೇ ನಮ್ಮ ಜೋಳಿಗೆ ಆಗ್ತಿರಲ್ಲ, ನೀವು ಇಡೀ ತಾಲೂಕು ಗ್ರಾಮದವರು ಮನೆ ಎಷ್ಟು ಮನೆ ಇದಾವಲ್ಲ ಎಲ್ಲಾ ಮನೆ ತಂದರು ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ರೊಕ್ಕ, ಆಸ್ತಿ ಪದ ಏನ್ ತಂದು ಹಾಕಿದ್ರೂ ನಮ್ ಜೋಳಿ ತುಂಬಂಗಿಲ್ಲ, ದೇವರೇ ತುಂಬಂಗಿಲ್ಲ. ನಮ್ ಜೋಳಿ ಯಾವಾಗ ತುಂಬತದಂದ್ರೆ ತಾಲೂಕು ಗ್ರಾಮದ ಭಕ್ತರು ದುಶ್ಚಟದಿಂದ ಈ ಸ್ಪೇಟ್, ಓಸಿ, ಗುಟ್ಕ, ಮಟ್ಕ, ಈ ಹಾಗೆ ಕುಡಿತ ಎಲ್ಲವನ್ನು ಬಿಟ್ಟು ಅದನ್ನ ಜೋಳಿಗೆ ಹಾಕ್ತಾರಲ್ಲ, ಅವತ್ತು ನಮ್ಮ ಜೋಳಿಗೆ ತುಂಬುತ್ತದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ದುಶ್ಚಟದಿಂದ ಮುಕ್ತಿ ಹೊಂದಿದಂತಹ ಗ್ರಾಮ ಅದು ತಾಲೂಕು ಗ್ರಾಮ ಆಗಲಿ ಎನ್ನುವಂತಹ ಮಾತನ್ನ ಕೊನೆಯದಾಗಿ ಹೇಳ್ತಾ, ನಿನ್ನೆ ಎಚ್ಚಸಲಿ ಗ್ರಾಮದಲ್ಲಿ ಕಾರ್ಯಕ್ರಮ ಆಗಿತ್ತು. ಎಚ್ಚಸಲಿ ದೊಡ್ಡಬಸನಗೌಡರು ಬಂದಿದ್ದಾರೆ. ಅಲ್ಲಿ ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ಕೋವಲ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನೀವು ತಾಲೂಕು ಗ್ರಾಮದಲ್ಲಿ ಹೆಂಗ್ ಬಂದಿರಲ್ಲ, ನಮ್ಮ ಜೊತೆಗೆ ನಮ್ಮ ಸಿರಿವಲ್ ಸಿದ್ದಮಲ್ಲಪುರ ಬಂದಿದ್ದಾರೆ, ಸಿಂಧವರ ವೀರಭದ್ರ ಸ್ವಾಮಿ ತಿಮ್ಮನಗೌಡರು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಎರಡನೇ ದಿನ ನಮ್ಮ ಉತ್ತರದಲ್ಲಿ ಕಾರ್ಯಕ್ರಮ ಆಯ್ತು. ಉತ್ತರದಲ್ಲಿ ಭಸ್ಮ ತುಲಾಭಾರವನ್ನ ಮಾಡುವ ಮುಖಾಂತರ ನಮ್ಮ ಶರಣಪ್ಪ ಅವರು ಬಹಳಷ್ಟು ಸಂಘಟನೆಯನ್ನ ಗ್ರಾಮದ ಎಲ್ಲ ಇವರನ್ನು ಕುಡ್ಕೊಂಡು ದೊಡ್ಡ ಸಂಘಟನೆ ಮಾಡಿ ಅಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಇಂತಹ ಎಲ್ಲರೂ ಒಬ್ಬರಲ್ಲ, ಎಲ್ಲಿ ಒಳ್ಳೇದಿರ್ತದಲ್ಲ ಅಲ್ಲಿ ಜನರು ಕೊಡಬೇಕು, ಒಳ್ಳೇದು ನಡೀತದಲ್ಲ ಅಲ್ಲಿ ಸಹಕಾರ ಇರಬೇಕು. ನಮ್ಮ ಒಳ್ಳೇದು ನಡೆಯುತ್ತಲ್ಲಿ, ಒಳ್ಳೇದು ಇರುತ್ತಲ್ಲಿ, ಒಳ್ಳೇದು ಮಾಡುವಂತ ಕೆಲಸದಲ್ಲಿ ಸಹಕಾರ ಮಾಡುವಂತ ಏಕೈಕ ಗ್ರಾಮ ಅಂದ್ರೆ ಅದು ತಾಲೂಕು ಗ್ರಾಮದ ಸಮಸ್ತ ಭಕ್ತರ ಕೈಗಳು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಒಟ್ಟಾರೆ ಮಠದಲ್ಲಿ ನಡೆಯುವಂತಹ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೇವೆ. ಡಿಸೆಂಬರ್ ತಿಂಗಳಲ್ಲಿ ಲಕ್ಷ ದೀಪೋತ್ಸವ, ಮುತ್ತಲು ತುಂಬುವ ಕಾರ್ಯಕ್ರಮ, ಹಾಗೆ ಫೆಬ್ರವರಿ ತಿಂಗಳಲ್ಲಿ 11 ದಿನಗಳ ಪರ್ಯಂತ ಪುರಾಣ ಪ್ರವಚನ ಕಾರ್ಯಕ್ರಮ, 12ನೇ ದಿನ ಜಾತ್ರಾ ಮಹೋತ್ಸವ, ಗುರುಪಂಚಾಯತ್ ಸಮಿತಿ ಅವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ಜಂಗಮರಿಗೆ ಅಯ್ಯಚಾರ, ಭಕ್ತರಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ, ಭರತನಾಟ್ಯ ಎಲ್ಲ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಪಾತ್ರರಾಗಿ ನೀವು ತಾಲೂಕು ಗ್ರಾಮದಲ್ಲಿ ನನಗೇನು ಮಕ್ಕಳು ಬಂದು ಏನು ಕೊಡಬೇಕಾಗಿಲ್ಲ. ನೀವೆಲ್ಲ ತಾಲೂಕು ಗ್ರಾಮದವರು ಹೃದಯ ತುಂಬಿದ ಭಕ್ತಿಯಿಂದ, ಮನಸ್ಸು ತುಂಬಿದ ಭಕ್ತಿಯಿಂದ, ಮನಸ್ಸು ತುಂಬಿದ ಹೃದಯ ತುಂಬಿದ ಭಕ್ತಿ ಮತ್ತು ಶ್ರದ್ಧೆಯಿಂದ, ಪವಿತ್ರತೆಯಿಂದ ಜನ್ಮೋತ್ಸವ ಮಠಕ್ಕೆ ಬಂದು ಅಲ್ಲಿ ಸುಮಾರು 7 ಗಂಟೆಯಿಂದ 9 ಗಂಟೆ ಪುರಾಣ ಇರ್ತದೆ. ಆ 6:05 ಬಂದು ಆ ಪುರಾಣ ಪ್ರವಚನವನ್ನು ಕೇಳಿ ಗುರುಗಳಿಗೆ ದರ್ಶನ ಮಾಡಿ ಪ್ರಸಾರ ಮಾಡಿ ನಿಮ್ಮೂರು ನೀವು ಸುರಕ್ಷಿತವಾಗಿ ನಿಮ್ಮ ಮನೆಗೆ ನೀವು ಬಹಳ ಆರೋಗ್ಯವಂತ ಮುಚ್ಚಿದ್ರೆ ಸಾಕು, ಅದೇ ನಿಜವಾದಂತಹ ದೇವಿಗೆ ಎನ್ನುವಂತಹ ಮಾತನ್ನ ಕೊನೆಯದಾಗಿ ಹೇಳ್ತಾ, ಇಷ್ಟು ದೊಡ್ಡ ಸಂಘಟನೆ ಮಾಡಿದ್ದೇವೆ. ನೀವು ತಾಲೂಕು ಗ್ರಾಮದವರು ನಿಜ ನಾವು ಏನು ಕಂಡಿದ್ದೀವಿ, ಆದ್ರೆ ನಮ್ಮ ತಲೆ ಒಳಗ ಏನೋ ಇತ್ತದು, ತಾವು ಹೆಂಗಾಗ್ತದೋ, ಏನ್ ಕಲಿತಾರೋ, ಏನ್ ಹೇಳ್ತಾರಂತ. ಆದ್ರೆ ನಿಜವಾದಂತಹ ಭಕ್ತಿ ತುಂಬಿದ ಹೃದಯ ತುಂಬಿದ ಗ್ರಾಮ ತಾಲೂಕು ಗ್ರಾಮದಲ್ಲಿ ಎಲ್ಲರಾಗಿ ಬಹಳ ದೊಡ್ಡ ಸಂಘಟನೆ ಮಾಡಿದರೆ ನಿಮ್ಮೆಲ್ಲರಿಗೆ ಪರಮದೇವ ಪಾರ್ವತಿ ಪರಮೇಶ್ವರರು, ಗಾಂಧಿಲಿಂಗಪ್ಪ ತಾತ, ಹಾಗೆ ದೇವೇಂದ್ರೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೆ ಸನ್ಮಾನವನ್ನುಂಟು ಮಾಡಲಿ.
ಆದಿಶಕ್ತಿ ಕೃಪೆ ಇರಲಿ ಅಂತ ಮಾತನ್ನು ಹೇಳ್ತಾ ನಾನು ನುಡಿಗಳಿಗೆ ವಿರಾಮ ಕೊಟ್ಟಿದ್ದೇವೆ. ವಿಶೇಷವಾಗಿ ನಾಗಮಲ ತಾತಾರು ಬಂದಿದ್ದಾರೆ, ಕುಮಾರಸ್ವಾಮಿ ತಾತಾರು. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ. ರವಪುಂಡಿಯ ಲೇಖಕ್ಕೆ ಮಸದೇಂದ್ರ ಶಿವಾಚಾರ್ಯ ಹೇಳಿದ್ರು, ನಾಗಮಲಿ ಪರಂಪರೆ ಒಳಗ ಅಂತ್ರ ಮಂತ್ರ ಅಷ್ಟೇ ಇದ್ರು, ಮಾತಾಡಿದ ಪ್ರವಚನ ಯಾರಿಗಿದ್ದಿಲ್ಲ ಅಂತ ಹೇಳಿದ್ರು. ಹೇಳ್ತಾ ಇದ್ರು ಅದ ಮನಸ್ಸದೇಂದ್ರ ಶಿವಾಚಾರ್ಯ ಹೇಳಿದ್ರು, ಕುಮಾರ ನೀನು ಮಾತಾಡು ಜ್ವರ ಆಗ್ತದೆ, ವೇದಿಕೆ ಚೆಂದ ಮಾತಾಡ್ತೀನಿ ಅಂತ ತಾತಾರು ಹೇಳಿದ್ರು. ಇವರು ಬಹುಶಃ ಗ್ರಂಥಗಳು ಓದಿಲ್ಲ, ಪುಸ್ತಕಗಳು ಓದಿಲ್ಲ, ಆದ್ರೂ ಇಷ್ಟು ಮಾತ್ರ ನಿರಂತರವಾಗಿ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣವೆಂದ್ರೆ ಮನಸ್ಸದೇಂದ್ರ ಶಿವಾಚಾರ್ಯ ಗುರುಗಳ ಆಶೀರ್ವಾದ. ಇನ್ನು ಮಾತಾಡುವಾಗೆಲ್ಲ ಹಾಗೆ ನುಡಿಸ್ತಾರೆ ಅಂತ ಹೇಳಿದ್ರು. ನಮ್ಮ ಗಣಪತಿ ಶಾಸ್ತ್ರ ಒಂದು ತಬಲೆ ಬರೀತಾ ಇದ್ದವರು. ಆ ಪುಟ್ಟರಾಜ ಹೇಳಿದ್ರು, ಏನ್ ಮಾಡ್ತೀಯಪ್ಪ ನೀನು ಇಲ್ಲಿ ಸೇವೆ? ಗುರುಗಳೇ ನಾನು ತಬಲ ಬಾರಿಸ್ತೀನಿ ಆಚಾರ್ಯ ಅಂತಂದ್ರೆ ಆ ಪುಟ್ಟರಾಜ ಹೇಳಿದ್ರು, ಇವತ್ತಿನ ತಬಲ ಬಳಿ, ಸಂಗೀತ ಕಲಿ, ಸಾಹಿತ್ಯ ಬಳಿ, ಅದ್ರ ಜೊತೆಗೆ ಪುರಾಣ ಹೇಳಪ್ಪ ಅಂತ ಹೇಳಿದ್ರು. ನನಗೆ ಅಕ್ಷರ ಬರಂಗಿಲ್ರಿ, ತಂದೆ ತಾಯಿ ಸಣ್ಣ ವಯಸ್ಸಿ ತಿಳ್ಕೊಂಡಾರ, ಈ 7-8 ವರ್ಷದಲ್ಲಿ ಅಪ್ಪ ಅಮ್ಮ ತಿಳ್ಕೊಂಡಾರ, ನನಗೆ ಯಾರು ಇಲ್ರಿ, ನೀವೇ ನಿಂತತಿ. ಹಾಗಾಗಿ ಶಿವರೇಶ್ವರ ಶಾಸ್ತ್ರಗಳಿಂದಾರ ಅವ್ರು ಕರ್ಕೊಂಡು ಹೋಗಿ ಗದಗಿನ ಪುಣ್ಯಾಶ್ರಮದ ಡಾಕ್ಟರ್ ಪಂಡಿತ ಪೃಥ್ವಿರಾಜ ಅಜ್ಜರ ಹತ್ರ ಹೋಗಿ ಅವರ ಪಾದಸನ್ನಿಧ ತಿಳ್ತಾರ. ಅವಾಗ ಇವರು ಶಾಸ್ತ್ರಗಳಿಗೆ ಗುರುಗಳು ಹೇಳ್ತಾರ, ನೀನು ಸಂಗೀತ ಸಾಹಿತ್ಯ ತಬಲ ಜೊತೆಗೆ ಪ್ರವಚನ ಮಾಡಂತ ಹೇಳಿದಾಗ ಅಕ್ಷರ ಬರಲು ಓದಕ್ ಬರಲ್ಲ ಅಂದ್ರೆ ನೀನು ಎಲ್ಲ ಮನೆ ಏನಿಲ್ಲ ಮತ್ತು ಅಂಗದ ಸಭೆ ಬೆಳಗ್ಗೆ ಮುಂದೆ 4 ಗಂಟೆಗೆ ಎದ್ದು ತಾನೇ ಬರ್ತದೆ ಅಂತ ಹೇಳ್ತಾರೆ. ಗುರುಗಳ ಮಾತಿನಂತೆ ಅಕ್ಷರ ಬರೆಯೋದಕ್ಕೆ ಬರದೇ ಇದ್ರು ಸಹಿತ ಇವತ್ತು 100 ಸಾಹಿತ್ಯಗಳನ್ನು ಬರ್ತಾರ, ಸಂಗೀತ ತಬಲ ಜೊತೆಗೆ ಪ್ರವಚನ ಮಾಡ್ತಾರಂದ್ರೆ ಆ ಗುರುಗಳು ಹೇಳಿದಂತಹ ಮಾತು ಅವರ ಮೇಲೆ ಶಾಸ್ತ್ರೀಯ ನಂಬಿಕೆ ಮತ್ತು ಶ್ರದ್ಧೆ ಅದು ಇವರನ್ನು ಕಾಪಾಡಿಕೊಂಡು ಬಂದಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಬರ್ತಾರೆ. ಬಹಳಷ್ಟು ಖುಷಿಯಾಗಿದೆ ಕಾರ್ಯಕ್ರಮ ನೋಡಿ ನೀವೆಲ್ಲರ ಮಾತುಗಳ ಬನ್ನಿ ಏನಂತ ಮಾತನ್ನು ಹೇಳ್ತಾ ನನ್ನ ನುಡಿಗಳಿಗೆ ವಿರಾಮ ಕೊಟ್ಟಿದ್ದೇವೆ. ಓಂ ಶಿವಂ ಭೂಯಾತ್, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಜೋರಾದ ಚಪ್ಪಾಳೆ. ಗುರುಗಳ ಒಂದು ಆಶೀರ್ವಚನವನ್ನ ಕೇಳಲಿಕ್ಕೆ ನಮ್ಮ ಗುರುಗಳು ಬಹಳ ಹಳ್ಳಿ ಆಧಾರಪಣೆಯನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಇವತ್ತಿನ ದಿನ ಜಂಗಮರ ಹೊಸಳ್ಳಿಯಿಂದ ಸಮೇತ ಒಂದು 8-10 ಜನ ಬಂದಾರ ಆತ್ಮರ ಒಂದು ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ. ಅದರ ಜೊತೆಗೆ ಸುತ್ತ ಹಳ್ಳಿ ಜನ ನಾವೆಲ್ಲರೂ ಬಂದಿರಿ. ನಿಮ್ಮೆಲ್ಲರಿಗೂ ಗುರು ಕೃಪಾ ಸದಾಕಾಲ ಇರ್ಲಿ ಅಂತ ಬೇಡಿಕೊಳ್ಳುತ್ತಾ ಪಾದ ಪೂಜೆಗೆ ಕರ್ಕೊಂಡು ಹೋಗುವಂತ ಪುಣ್ಯಾತ್ಮರು ಹೆಸರುಗಳನ್ನ ಕೊಟ್ಟಿದ್ದಾರೆ. ಆ ಹೆಸರುಗಳನ್ನ ನಮ್ಮ ಗವಾಯಿಗಳು ಓದಿದ ಮೇಲೆ ಈ ಕಾರ್ಯಕ್ರಮ ಮಂಗಲಾಗ್ತದೆ. ಹೆಸರು ಬಳಸ್ಬೇಕಂತೇನಿಲ್ಲ, ಯಾರ್ಯಾರು ಕರ್ಕೊಂಡು ಹೋಗ್ಬೇಕಂತ ಮಾಡಿ ಅವರು ಸಮೇತ ಕರ್ಕೊಂಡು ಹೋಗ್ರಿ ಅನ್ನುವಂತ ವಿಚಾರದೊಂದಿಗೆ ಆ ಹೆಸರು ಓದಿದ ಮೇಲೆ ಈ ಕಾರ್ಯಕ್ರಮಕ್ಕೆ ಮಂಗಲಾಗ್ತದೆ. ಈ ಕಾರ್ಯಕ್ರಮದ ನಂತರ ಪೂಜೆಯ ಪಾಠ ಪೂಜೆ ಮಾಡಿಕೊಳ್ಳಿರುವಂತಹ ಸದ್ಭಕ್ತರು ಬಿ ರವಿನಂದನ್ ರೆಡ್ಡಿ, ಪಿ ರಾಮಲಿಂಗಾರೆಡ್ಡಿ, ಬಿ ಲಕ್ಷ್ಮೀಕಾಂತ್ ರೆಡ್ಡಿ, ಬಿ ಸಂಜೀವ್ ರೆಡ್ಡಿ, ಬಿ ಮಹಾನಂದ ರೆಡ್ಡಿ, ಬಿ ಗಾದಿಲಿಂಗ ರೆಡ್ಡಿ, ಎಚ್ ಸತ್ಯನಾರಾಯಣ ರೆಡ್ಡಿ, OM ಮಲ್ಲನಗೌಡನ ಮಗ ಪಾಂಡುರಂಗಪ್ಪ. ಈ ಎಲ್ಲ ಭಕ್ತ ಮಹಾಶಯರ ಜೋರಾಗಿ ಚಪ್ಪಾಳೆ ಮಾಡೋಣ. ಆ ಎಲ್ಲ ಭಕ್ತರಿಗೆ ಪೂಜರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ದೊಡ್ಡ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತಾರೆ. ತಾವೆಲ್ಲರೂ ಎದ್ದು ನಿಂತು ಕೈ ಮುಗಿದ ಮೇಲೆ ಈ ಕಾರ್ಯಕ್ರಮ ಮಂಗಲಾಗ್ತದೆ. ಮಂಗಲ ಆದ ಮೇಲೆ ತಮ್ಮ ಮನೆಗೆ ಗುರುಗಳು ಪಾದ ಪೂಜೆಗೆ ಬರ್ತಾರೆ ಎನ್ನುವಂತ ವಿಚಾರವನ್ನು ತಿಳಿಸಿದ ಮಂಗಲವನ್ನು ನಾವು ಎಲ್ಲ ಆಲಿಸೋಣ. ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ. ಪ್ರಪಂಚ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಣವಕ್ಷರಿ ರೂಪಕ್ಕೆ ಮಂಗಲ, ಪ್ರೇಮವಸನಾಗಿದ್ದ ಮಂಗಲ. ಸರ್ವರಿಗಾಗಲಿ ಮಂಗಲ, ನಿತ್ಯ ಸರ್ವರಿಗಾಗಲಿ ಮಂಗಲ. ಗುರುವಿಗೆ ಮಂಗಲ, ಶಿಷ್ಯರಿಗೆ ಮಂಗಲ, ಹರಿಹರ ಭಕ್ತರಿಗೆ ಮಂಗಲ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ, ಹಿರಿಗಿರಿಯರಿಗೆ ಮಂಗಲ. ಸರ್ವರಿಗಾಗಲಿ ಮಂಗಲ, ನಿತ್ಯ ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ. ಸರ್ವ
सर्वोत्पादं या देवी सर्वमंगलप्रयोजनार्थं सर्वतो जय मंगलम जय नमः पार्वती पति शिव हर हर महादेव। श्रीमद् जगद्गुरु पंचाचार्य महाराज की जय, पत्तदार स्वामी महाराज की जय, श्री गुरु शंभुलिंग शिवाचार्य स्वामी महाराज की जय, श्री गुरु कुमार शिवईश्वर महाराज की जय, जय